Hello friends, welcome to Kanamadi IAS and KAS ಯೂಟ್ಯೂಬ್ ಚಾನಲ್. ಐ ಹೋಪ್ ನಿಮ್ದೆಲ್ಲ ಪ್ರಿಪ್ರೇಷನ್ ಚೆನ್ನಾಗಿ ನಡೆದಿದೆ ಅಂತ ನಾನು ಭಾವಿಸ್ತೀನಿ. ಆ್ಯಂಡ್ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ ಅಂತ ಅನ್ಕೋತೀನಿ. ಆ್ಯಂಡ್ ಯಾರು ನೋಡ್ತಾ ಇಲ್ಲ ನೋಡ್ರಿ. ಆ್ಯಂಡ್ ಇವತ್ತು ಒಂದು ಎಸ್ಸೆ ಟಾಪಿಕ್ನ ನಾನು ನಿಮಗೆ ಹೇಳಿಕ್ಕೆ ಬಂದಿದ್ದೀನಿ. ಆ್ಯಂಡ್ ಸ್ವಲ್ಪ ಪೇಷನ್ಸಿಂದ ಯಾವುದೇ ರೀತಿಯಾಗಿ ಸ್ಪೀಡ್ ಹಿಡದೆ ನಾನು ಏನು ಹೇಳ್ತಿದ್ದೀನೋ ಅದನ್ನು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಇವತ್ತು ರೀಸೆಂಟ್ಲಿ ಕರ್ನಾಟಕದೊಳಗೆ ಒಬ್ಬ ನಕ್ಸಲ್ ಲೀಡರ್ನ ಯಾವಾಗಿಂದ ಎನ್ಕೌಂಟರ್ ಮಾಡಲಾಗಿದೆ, ಅವಾಗಿಂದ ಈ ನಕ್ಸಲಿಸಮ್ ಅನ್ನೋದು ಮತ್ತೆ ಮುನ್ನೆಲೆಗೆ ಬಂದಿದೆ. 2024ರಲ್ಲಿ ಛತ್ತೀಸ್ಗಢ, ಜಾರ್ಖಂಡ್ ಆ್ಯಂಡ್ ಒಡಿಶಾ, ಇವನ್ ಆಂಧ್ರ ಪ್ರದೇಶದೊಳಗೂ ಕೂಡ ನೂರಾರು ನಕ್ಸಲ್ಗಳ ಹತ್ಯೆ ಕೂಡ ಆಗಿದೆ. ಫ್ರೆಂಡ್ಸ್, ನಕ್ಸಲಿಸಮ್ ಅಂದರೆ ಏನು, ಯಾಕೆ ನಕ್ಸಲಿಸಮ್ ಭಾರತದೊಳಗೆ ಪ್ರಾರಂಭ ಆಯಿತು, ಇವ್ರು ಯಾರು, ಇವರನ್ನು ಯಾಕೆ ನಮ್ಮ ಪೊಲೀಸರು ಹೊಡಿತಿದ್ದಾರೆ, ನಮ್ಮ ಮಿಲಿಟ್ರಿಯವರು ಇವರನ್ನು ಯಾಕೆ ಹೊಡಿತಿದ್ದಾರೆ. ರೀಸೆಂಟ್ಲಿ ವಿಕ್ರಮ್ ಗೌಡ ಅನ್ನುವಂಥ ಕರ್ನಾಟಕದ ಒಬ್ಬ ವ್ಯಕ್ತಿ, ಸೊ ಇವರನ್ನು ನಕ್ಸಲ್ ಲೀಡರ್ ಅಂತ ಹೇಳ್ಬಿಟ್ಟು ಎನ್ಕೌಂಟರ್ ಮಾಡಲಿಕ್ಕೆ ಕಾರಣಗಳೇನು. ಆ್ಯಂಡ್ ಈ ಒಂದು ಸಮಸ್ಯೆಯಿಂದ, ಇದು ಸಮಸ್ಯೆನೇ ಅನ್ನೋದಾದರೆ ಈ ಸಮಸ್ಯೆಯಿಂದ ಹೊರಗೆ ಬರಲಿಕ್ಕೆ ಸರ್ಕಾರ ತೆಗೆದುಕೊಂಡಂಥ ಕ್ರಮಗಳು ಯಾವುವು, ಅವುಗಳ ಬಗ್ಗೆ ವಿಸ್ತಾರವಾಗಿ ನಾನು ನಿಮಗೆ ಹೇಳ್ತೀನಿ. ನೀವಿಷ್ಟೇ ವಿಡಿಯೋ ಮುಗಿಯೋವರೆಗೂ ಕೂಡ ಬೇರೆ ಏನು ವಿಚಾರ ಮಾಡ್ದೇನೆ, ಇನ್ ಬಿಟ್ವೀನ್ ಸ್ಟಾಪ್ ಮಾಡ್ದೇನೆ ಕಂಪ್ಲೀಟಾಗಿ ಈ ಒಂದು ಸ್ಟೋರಿನ ಕೇಳ್ರಿ. ಅದು ಆದಮೇಲೆ ನೀವು ಕೂಡ ಈ ಸಮಾಜದ ಭಾಗವಾಗಿದ್ದೀರಾ. ನೀವು ಇವತ್ತು ಈ ಸಮಸ್ಯೆ ಬಗ್ಗೆ ವಿಚಾರ ಮಾಡಲಿಲ್ಲ ಅಂದರೆ, ನೀವು ಈ ಸರಿ ತಪ್ಪುಗಳನ್ನು ವಿಚಾರ ಮಾಡಲಿಲ್ಲ ಅಂದರೆ, ನಾಳೆ ಯಾರಿಗೆ ಬೇಕಾದವ್ರಿಗೂ ಕೂಡ ಕೆಟ್ಟ ಪರಿಸ್ಥಿತಿ ಬರ್ಬೋದು. ಫ್ರೆಂಡ್ಸ್, ನಮ್ಮ ಸರೌಂಡಿಂಗ್ ಏನಾಗ್ತಾ ಇದೆ, ಯಾರ ಜೊತೆ ಅನ್ಯಾಯ ಆಗ್ತಾ ಇದೆ, ಯಾರು ನ್ಯಾಯಯುತವಾಗಿದ್ದಾರೆ ಅನ್ನೋದನ್ನು ನಾವು ವಿಚಾರ ಮಾಡಲೇಬೇಕು. ಯಾವಾಗ ಅನ್ಯಾಯವಾಗ್ತಿರುವಾಗ ನಾವು ಸುಮ್ಮನೆ ಕೂಡ್ತರೆ ನಮ್ಮ ಜೊತೆನೂ ಅನ್ಯಾಯ ಆಗುವಂಥ ಚಾನ್ಸಸ್ ಇರ್ತವೆ. ನಕ್ಸಲಿಸಮ್ ಅಂದರೆ ಏನು, ಮೊದಲಿಗೆ ನಾನು ಇದರ ಮೀನಿಂಗ್ನ ಹೇಳ್ತೀನಿ. ಫ್ರೆಂಡ್ಸ್ ನೋಡಿ, 1967ರಲ್ಲಿ 1967ರಲ್ಲಿ ಪಶ್ಚಿಮ ಬಂಗಾಳದ ಒಂದು ಚಿಕ್ಕ ಗ್ರಾಮವಾದಂಥ ಆ ಗ್ರಾಮದ ಹೆಸರೇ ನಕ್ಸಲ್ಬಾರಿ. ಓಕೆ, ನಕ್ಸಲ್ಬಾರಿ ಅಂತ ಹೇಳ್ಬಿಟ್ಟು ಆ ಗ್ರಾಮದ ಹೆಸರಿರುತ್ತೆ. ಆ ಗ್ರಾಮದೊಳಗೆ ಯಾವಾಗ ಈ ರೈತರಿರ್ತಾರೆ, ಅವರ ಒಂದು ಭೂಮಿಯ ಹಕ್ಕುಗಳನ್ನು ಜಮೀನ್ದಾರರು ಕಸ್ಕೊಳ್ಳೋಕೆ ಬರ್ತಾರೆ. ಸೊ ಯಾವಾಗ ಈ ಭೂಮಿನ ನೀವು ಬಿಟ್ಟು ಹೋಗಬೇಕು ಅಂತ ಈ ರೈತರಿಗೆ ಈ ಜಮೀನ್ದಾರರು ಮತ್ತು ಸರ್ಕಾರ ಹೇಳುತ್ತೆ, ಆವಾಗ ಸರ್ಕಾರದ ವಿರುದ್ಧ ಮತ್ತು ಆ ಜಮೀನ್ದಾರರ ವಿರುದ್ಧ ಒಂದು ದೊಡ್ಡ ದಂಗೆ ನಡೆಯುತ್ತೆ. ಅದು ಸಾಮಾನ್ಯವಾದಂಥ ದಂಗೆ ಅಲ್ಲ, ಶಾಂತಿಯುತ ದಂಗೆ ಅಲ್ಲ. ಅದರೊಳಗೆ ಅವ್ರ ಹತ್ರ ಇರುವಂಥ ಆಯುಧಗಳನ್ನು, ಕೊಡ್ಲಿ, ಬಡಗಿ, ಏನು ಆಯುಧಗಳಿರ್ತವೆ ಅವುಗಳನ್ನು ತಗೊಂಡು ಆ ಜಮೀನ್ದಾರರ ವಿರುದ್ಧ, ಸರ್ಕಾರದ ವಿರುದ್ಧ ರೈತರು ಹೋರಾಡೋಕ್ಕೆ ಶುರು ಮಾಡ್ತಾರೆ. ಆವಾಗ ಒಂದು ಸ್ಲೋಗನ್ ಕೂಡ ಬರುತ್ತೆ, ಅದರ ಹೆಸರೇ ಉಳುವವನೇ ಹೊಲದ ಒಡೆಯ. ಯಾರು ಉಳಿಮೆ ಮಾಡ್ತಿರ್ತಾರೆ ಅವರೇ ಹೊಲದ ಒಡೆಯ. ನಮ್ಮ ದೇಶದೊಳಗೆ ಅದೆಷ್ಟೋ ಈಗೂ ಕೂಡ ಜಮೀನ್ದಾರರಿದ್ದಾರೆ, ಎಲ್ಲೋ ಒಂದು ಕಡೆ ಇರ್ತಾರೆ. ವರ್ಷಗಟ್ಟಲೆ ರೈತರು ಕಷ್ಟಪಟ್ಟು ಬೆಳೆ ಬೆಳೆದಿದ್ದನ್ನು ಸೊ ಅವರು ಬಂದು ತೊಗೊಂಡು ಹೋಗ್ತಾರೆ. ಓಕೆ ಫೈನ್, ಒಂದು ವರ್ಷ ಮಳೆ ಆಗದೆ ಇರುವಾಗ ಅಥವಾ ಬೆಳೆ ಬಂದಿಲ್ಲ ಅಂದಾಗ ಸೊ ಆವಾಗ ರೈತರಿಗೆ ಹೆಲ್ಪ್ ಮಾಡಲಿಕ್ಕೆ ಅವರು ರೆಡಿ ಇರೋದಿಲ್ಲ. ಆದ್ದರಿಂದನೇ ಉಳುವವನೇ ಹೊಲದ ಒಡೆಯ ಅನ್ನುವಂಥ ಒಂದು ಸ್ಲೋಗನ್ ಮೇಲೆ ಇದು ಪ್ರಾರಂಭ ಆಗುತ್ತೆ. ಅಂದರೆ ಕಾಡು ಜನರಿಗೆ ಕಾಡಿನಲ್ಲಿರುವಂಥ ಹಕ್ಕುಗಳನ್ನು ಕೊಡಬೇಕು ಅಂತ. ಅಂದರೆ ಕಾಡಿನ ಮೇಲಿರುವಂಥ ಹಕ್ಕುಗಳಂದ್ರೇನು, ಅವರು ಎಲ್ಲಿ ಬೇಕಲ್ಲಿ ವಾಸ ಮಾಡಬಹುದು, ಕಾಡೇ ಅವರ ಜೀವವಾಗಿರುತ್ತೆ, ಎಲ್ಲಿ ಬೇಕಲ್ಲಿ ಬೆಳೆನ ಬೆಳಿಬಹುದು, ಬಿತ್ತಬಹುದು. ಯಾಕಂದರೆ ಕಾಡಿನ ರಕ್ಷಣೆ ಮಾಡೋರು ಅವರೇ, ಕಾಡೊಳಗೆ ಹುಟ್ಟಿದವರು ಅವರೇ. ಸೊ ಕೊಡಬೇಕು ಅಂತ ಕಾಡಿನ ಜನರ ಒಂದು ವಾದವಾಗಿತ್ತು. ಆದರೆ ಎಲ್ಲಿ ಬೇಕು ಅಲ್ಲಿ ಹಕ್ಕುಗಳನ್ನ ಕೊಡೋದಿಲ್ಲ ಅನ್ನೋದು ಸರ್ಕಾರದ ವಾದ ಆಗಿತ್ತು. ಹೀಗೆ ವಾದ ವಿವಾದಗಳ ನಡುವೆ ಈ ಪಶ್ಚಿಮ ಬಂಗಾಳದ ನಕ್ಸಲ್ಬಾರಿ ಎನ್ನುವ ಹಳ್ಳಿಯಲ್ಲಿ 1967ರಲ್ಲಿ ಕೃಷಿ ಕೂಲಿ ಕಾರ್ಮಿಕರು ಭೂಮಾಲೀಕರ ವಿರುದ್ಧ ಸಿಡಿದೆದ್ದ ಶಸ್ತ್ರಾಸ್ತ್ರ ಹೋರಾಟ ಘೋಷಣೆ ನಡೆಯುತ್ತೆ. ದಿಸ್ ಇಸ್ ವಾಟ್ ಇಂಪಾರ್ಟೆಂಟ್. ಓಕೆ, ಇದು ಶಸ್ತ್ರಾಸ್ತ್ರ ಹಿಡಿದಂಥ ಒಂದು ಹೋರಾಟ ಆಗಿತ್ತು. ಆ ಹಿಂಸಾತ್ಮಕ ಹೋರಾಟದ ನೇತೃತ್ವ ವಹಿಸಿದ್ದು, ಇದು ಇಂಪಾರ್ಟೆಂಟ್ ಫ್ರೆಂಡ್ಸ್, ನಿಮಗೆ ಎಲ್ಲ ಎಕ್ಸಾಮ್ಗೆ ಉಪಯೋಗ ಆಗುತ್ತೆ. ರಷ್ಯಾ ಹಾಗೂ ಚೀನಾದ ಹೋರಾಟದ ಮಾದರಿಯಿಂದ ಪ್ರಭಾವಿತರಾಗಿದ್ದ ಕಮ್ಯುನಿಸ್ಟ್ ಮುಖಂಡರಾಗಿದ್ದ
ಚಾರು ಮಜುಮ್ದಾರ್, ಇದು ಇಂಪಾರ್ಟೆಂಟ್ ನಿಮಗೆ. ಚಾರು ಮಜುಮ್ದಾರ್, ಓಕೆ, ಇವರು ನಕ್ಸಲಿಸಮ್ ಅಂತ ಏನು ಬರುತ್ತೆ ಭಾರತದೊಳಗೆ ಅದರ ಒಂದು ನಾಯಕರಾಗಿದ್ದರು. ಇದು ಪ್ರಾರಂಭವಾಗಲಿಕ್ಕೆ, ಇದು ಮುಂದುವರಿಲಿಕ್ಕೆ ಚಾರು ಮಜುಮ್ದಾರ್ ಇವರು ಕಾರಣೀಭೂತರಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರೊಂದಿಗೆ ಕನು ಸಾನಿಯಾಲ್, ಓಕೆ, ಸೊ ಇವ್ರ ಜೊತೆಗೆ ಚಾರು ಮಜುಮ್ದಾರ್ ಜೊತೆಗೆ ಕನು ಸಾನಿಯಾಲ್ ಮತ್ತು ಜಂಗಲ್ ಸಂತಾಲ್ ಅವರು ಕೂಡ ಸೇರ್ಕೋತಾರೆ. ಈ ಹೋರಾಟಕ್ಕೆ ನಕ್ಸಲಿಸಮ್ ಎಂದು ಹೋರಾಟಗಾರರನ್ನ ನಕ್ಸಲೈಟ್ ಅಥವಾ ನಕ್ಸಲರು ಎಂದು ಕೂಡ ಕರೆಯಲಾಗುತ್ತೆ. ಈ ಹೋರಾಟಕ್ಕೆ ಒಂದು ನಕ್ಸಲಿಸಮ್ ಅಂತ ಕರೆಯುತ್ತೆ. ಇದರೊಳಗೆ ಯಾರ್ಯಾರು ಭಾಗಿಯಾಗ್ತಿದ್ದಾರೆ ಅವ್ರನ್ನೆಲ್ಲ ನಕ್ಸಲರು ಅಂತ ಕರೀತಾರೆ. ಇಂಥದ್ರೊಳಗೆ ಭಾಗಿಯಾದಂಥ ವಿಕ್ರಮ್ ಗೌಡನನ್ನ ಇವತ್ತು ಕರ್ನಾಟಕದೊಳಗೆ ಶೂಟ್ ಮಾಡಲಾಗಿದೆ. ಓಕೆ, ಮುಂದೆ ಈ ಹೋರಾಟ ಮಾದರಿ ಇಡೀ ರಾಜ್ಯಕ್ಕೆ ಮತ್ತು ದೇಶದ ವಿವಿಧ ಭಾಗಗಳಲ್ಲಿ ಹರಡಿತು. ನೋಡಿ, 1967ರೊಳಗೆ ಒಂದು ಸರ್ಕಾರದ ವಿರುದ್ಧ ಮತ್ತು ಈ ಅನ್ಯಾಯದ ವಿರುದ್ಧ ಹೋರಾಟ ಪ್ರಾರಂಭವಾಗಿದ್ದು ಮುಂದೆ ಎಲ್ಲ ರಾಜ್ಯಗಳೊಳಗೆ ಮತ್ತು ದೇಶಾದ್ಯಂತ ಹರಡಿದ್ದನ್ನು ಕಾಣ್ತೀವಿ ಫ್ರೆಂಡ್ಸ್. ವಿವಿಧ ಪಕ್ಷ ಗುಂಪುಗಳ ಅಡಿಯಲ್ಲಿ ದೇಶದ ವಿವಿಧ ಭಾಗಗಳಲ್ಲಿ ಇದು ಸಕ್ರಿಯವಾಗಿ ಪ್ರಾರಂಭ ಆಗುತ್ತೆ. 1969ರಲ್ಲಿ ಓಕೆ CPI-ML ಪಕ್ಷ ಸ್ಥಾಪನೆ ಆಗುತ್ತೆ. ಓಕೆ, CPI-ML ಓಕೆ, ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ, ಮಾರ್ಕ್ಸಿಸ್ಟ್ ಲೆನಿನಿಸ್ಟ್, ML ಅಂದರೆ ಮಾರ್ಕ್ಸಿಸ್ಟ್ ಲೆನಿನಿಸ್ಟ್ ಅನ್ನುವಂಥ ಒಂದು ಪಕ್ಷ ಪ್ರಾರಂಭ ಆಗುತ್ತೆ. ಪ್ರಸ್ತುತ ನಕ್ಸಲರು ಈ ಒಂದು ಜಾರ್ಖಂಡ್, ಆಂಧ್ರ ಪ್ರದೇಶ ಸೇರಿದಂತೆ ದೇಶದ 9 ರಾಜ್ಯಗಳ 38 ಜಿಲ್ಲೆಗಳಲ್ಲಿ ಇವತ್ತು ಕೂಡ ಇದ್ದಾರೆ ಫ್ರೆಂಡ್ಸ್. ಇದು ಹೆಚ್ಚಿನ ಜಿಲ್ಲೆ ಮತ್ತು ರಾಜ್ಯಗಳಲ್ಲಿ ಮೊದಲು ಇತ್ತು, ಬಟ್ ಓವರ್ ದ ಪೀರಿಯಡ್ ಆಫ್ ಟೈಮ್ ಕೇಂದ್ರ ಸರ್ಕಾರದ ಕೆಲವು ಒಂದು ಆಕ್ಷನ್ ಮೂಲಕ ಈ ನಕ್ಸಲಿಸಮ್ ಅನ್ನೋದನ್ನು ಹೋಗ್ಲಾಡಿಸ್ಬೇಕು ಅನ್ನೋದ್ರಿಂದ ಅದು ಇವತ್ತು ಕಡಿಮೆ ಆಗ್ತಾ ಹೋಗ್ತಾ ಇದೆ. ಇವತ್ತು 9 ರಾಜ್ಯಗಳ 38 ಜಿಲ್ಲೆಗಳಲ್ಲಿ ನಕ್ಸಲಿಸಮ್ ಇರೋದನ್ನು ನಾವು ಕಾಣ್ಬೋದು. ಈಗ ಐ ಹೋಪ್ ನಿಮಗೆ ಒಂದು ಅರ್ಥ ಆಯಿತು ಅಂತ. ನಕ್ಸಲಿಸಮ್ ಅಂದರೆ ಏನು ಅಂದರೆ ರಾಜ್ಯದ ವಿರುದ್ಧ, ಅನ್ಯಾಯದ ವಿರುದ್ಧ ಹೋರಾಡೋದ್ರಲ್ಲಿ ಏನು ತಪ್ಪಿಲ್ಲ, ಆದರೆ ಆಯುಧಗಳನ್ನು ತಗೊಂಡು ಹೋರಾಡ್ತಾ ಇರೋದ್ರಿಂದ ಇವರಿಗೆ ನಕ್ಸಲೈಟ್ಸ್ ಅಂತ ಕರೆದ್ರು, ನಕ್ಸಲರು ಅಂತ ಕರೆದ್ರು ಫ್ರೆಂಡ್ಸ್. ರಾಜ್ಯದ ವಿರುದ್ಧ ಡೆಫಿನೆಟ್ಲಿ ಅಶಾಂತಿ ಅನ್ನೋದೇನಿದೆಯೋ ನೋಡಿ, 1967ರಲ್ಲಿ ಪ್ರಾರಂಭವಾದಂಥ ನಕ್ಸಲಿಸಮಿಂದ ನಕ್ಸಲರು ಕೂಡ ಏನೂ ಸಾಧನೆಯನ್ನು ಮಾಡಿಲ್ಲ. ಅವಾಗಿಂದ ನೀವು ರಾಜ್ಯದ ವಿರುದ್ಧ, ಸರ್ಕಾರದ ವಿರುದ್ಧ ಹೋರಾಡ್ತೀರಾ, ನಾವು ನಿಮ್ಮನ್ನು ಹೋರಾಡಕ್ಕೆ ಬಿಡೋದಿಲ್ಲ ಅಂತ ಸರ್ಕಾರ ಅವ್ರ ಮೇಲೆ ಅಟ್ಯಾಕ್ ಮಾಡುತ್ತೆ. ಅವರು ಈ ನಮ್ಮ ಪೊಲೀಸ್ ಮತ್ತು ಮಿಲಿಟರಿ ಫೋರ್ಸ್ ಮೇಲೆ ಅಟ್ಯಾಕ್ ಮಾಡುತ್ತೆ. 1967ರಿಂದ 2024ರೊಳಗೆ ಈ ಒಂದು ಆಕ್ಟಿವಿಟಿಯಿಂದ, ಈ ನಕ್ಸಲಿಸಮಿಂದ ಏನಾದರೂ ಉಪಯೋಗ ಆಗಿದೆ ಅಂತ ನಾವು ನೋಡಿದರೆ ನಕ್ಸಲರಿಗೂ ಕೂಡ ಯಾವುದೇ ರೀತಿಯಾದಂಥ ಉಪಯೋಗ ಆಗಿಲ್ಲ, ಸರ್ಕಾರಕ್ಕೂ ಕೂಡ ಇದರಿಂದ ಏನೂ ಉಪಯೋಗ ಆಗಿಲ್ಲ. ಬದಲಾಗಿ ಏನಾಗಿದೆ, ಇನ್ನೋಸೆಂಟ್ ಪೊಲೀಸರ ಒಂದು ಡೆತ್ ಆಗಿದೆ. ಅಷ್ಟೇ ಅಲ್ಲ, ಇನ್ನೋಸೆಂಟ್ ಟ್ರೈಬಲ್ ಪೀಪಲ್ ಡೆತ್ ಆಗಿದೆ. ಯಾವತ್ತೂ ಕೂಡ ರಾಜ್ಯದ ವಿರುದ್ಧ ನಾವು ಶಾಂತಿಯುತವಾಗಿ ನಮ್ಮ ಒಂದು ಡಿಮ್ಯಾಂಡ್ಸ್ಗಳನ್ನು ಮಾಡೋದರಲ್ಲಿ ತಪ್ಪಿಲ್ಲ, ಆದರೆ ಆಯುಧಗಳನ್ನು ಹಿಡ್ಕೊಂಡು ಯಾರನ್ನೂ ಅಟ್ಯಾಕ್ ಮಾಡೋದು, ಪೊಲೀಸ್ ಫೋರ್ಸ್ ಮೇಲೆ ಅಟ್ಯಾಕ್ ಮಾಡೋದು, ಯಾರ ಮೇಲೂ ಅಟ್ಯಾಕ್ ಮಾಡೋದು ತಪ್ಪು. ಆದರೆ ನೋಡಿ, ಇವತ್ತು ಕಾಡಿನ ಜನ ಏನಿದ್ದಾರೆ, ಆ ಕಾಡಿನ ಜನರ ಒಂದು ಬೇಡಿಕೆಗಳೇನಿದಾವೆ ಅದನ್ನು ಪೂರೈಕೆ ಮಾಡುವಲ್ಲಿ ಸರ್ಕಾರ ಸಂಪೂರ್ಣವಾಗಿ ಫೇಲ್ ಆಗಿದೆ ಅಂತ ನಕ್ಸಲರ ವಾದ. ಭಾರತದ ಸ್ವತಂತ್ರ ಭಾರತವನ್ನು ನೋಡಿದಾಗ 78 ವರ್ಷಗಳಾಗಿದೆ. ಎಲ್ಲರಿಗೂ ಕೂಡ ಸ್ವಲ್ಪ ಫೆಸಿಲಿಟಿಗಳು ಸಿಕ್ಕಿರ್ಬೋದು. ಇನ್ನೂವರೆಗೆ ಆದರೂ ನಮ್ಮ ದೇಶದೊಳಗೆ ಒಂದಂತೂ ಡೆಫಿನೆಟ್ಲಿ ಅನಿಸುತ್ತೆ, ನೆಗ್ಲೆಕ್ಟೆಡ್ ಕಮ್ಯುನಿಟಿ ಅಂದರೆ ಅದು ಈ ಬುಡಕಟ್ಟು ಜನಾಂಗದವರು. ಅವರಿಗೆ ಒಂದು ರೋಡ್ಗಳಿಲ್ಲ, ಒಂದು ಬ್ರಿಡ್ಜ್ಗಳಿಲ್ಲ, ಒಂದು ನದಿ ನೀರಿನ ವ್ಯವಸ್ಥೆ ಇಲ್ಲ, ಒಂದು ಇರಿಗೇಷನ್ ಫೆಸಿಲಿಟಿ ಇಲ್ಲ, ಒಂದು ಎಲೆಕ್ಟ್ರಿಸಿಟಿ ಇಲ್ಲ, ಒಂದು ಬಸ್ಸಿನ ವ್ಯವಸ್ಥೆ ಕೂಡ ಆ ಒಂದು ಕಾಡು ಜನರಿಗೆ ಇವತ್ತಿನವರೆಗೂ ಕೂಡ ದೊರೆತಿಲ್ಲ. ನೀವು ಹೇಳ್ಬೋದು, ಸರ್ ಅವ್ರು ಕಾಡು ಬಿಟ್ಟು ಹೊರಗೆ ಬಂದಿರ್ಬೇಕ್ರಿ, ಅವ್ರಿಗೆ ಕಾಡೊಳಗೆ ಯಾರು ಬಸ್ಸಿನ ವ್ಯವಸ್ಥೆ ಮಾಡಿಕೊಡ್ತಾರೆ ಅಂತ. ನಾವು ನೋಡಿ, ನನ್ನ ಒಂದು ಪ್ರಶ್ನೆ ಏನು ಅಂದರೆ, ಇಷ್ಟೆಲ್ಲ ಓದಿ ಬರೋದು ಆಧುನಿಕ ಯುಗದೊಳಗೆ ಒಂದು ನಗರ ಪ್ರದೇಶದೊಳಗಿದ್ದಂಥ ನಾವು, ಇಷ್ಟೆಲ್ಲ ಓದಿ ಬರೋದು, ಇಷ್ಟೆಲ್ಲ ಜಗತ್ತಿಗೆ ಎಕ್ಸ್ಪೋಸ್ ಆದಂಥ ನಾವು, ಯಾರೋ ನಮಗೆ ಒಂದು ಮಾತು ಹೇಳಿದರೆ ಅದನ್ನು ಅರ್ಥ ಮಾಡ್ಕೊಳ್ಳೋದು ಬಿಟ್ಟು ಅವ್ರ ವಿರುದ್ಧ ಹೊಳ್ಬೀಳ್ತೀವಿ. ಎಷ್ಟೋ ಬಾರಿ ಜಗಳ ಮಾಡೋಕ್ಕೆ ಶುರು ಮಾಡ್ತೀವಿ.
ಯಾರೋ ಹೇಳಿದ್ದನ್ನು ನಾವು ತಿಳ್ಕೊಳ್ಳಿಕ್ಕೆ ರೆಡಿ ಇಲ್ಲ. ನಾವೆಲ್ಲ ಸಿವಿಲೈಸ್ಡು, ಅಂದರೆ ನಗರ ಪ್ರದೇಶದೊಳಗಿದ್ದೀವಿ, ಶಿಕ್ಷಿತರಾಗಿದ್ದೀವಿ, ಎಲ್ಲ ಫೆಸಿಲಿಟಿ ಇದ್ದಾವೆ. ನಮ್ಮ ಕಡೆಯಿಂದಾನೇ ಯಾರೋ ಹೇಳ್ತಿರೋದನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಅಂದರೆ ಈ ಬುಡಕಟ್ಟು ಜನಾಂಗದವ್ರ ಕಡೆಯಿಂದ ನೀವು ಏನು ಎಕ್ಸ್ಪೆಕ್ಟ್ ಮಾಡ್ತೀರಿ? ದಟ್ ಈಸ್ ಆಲ್ಸೋ ಕ್ವಶನ್. ಓಕೆ, ಹಾಂ, ಇದಕ್ಕಿಂತ ಮುಂಚೆ ಈ ಕರ್ನಾಟಕದೊಳಗೆ ಹೆಂಗೆ ನಕ್ಸಲಿಸಮ್ ಪ್ರಾರಂಭ ಆಗಿದ್ದು, ಹಿಂಗೆ ವೆಸ್ಟ್ ಬೆಂಗಾಲ್ ಒಳಗೆ ಈ ಒಂದು ಹೋರಾಟ ಪ್ರಾರಂಭ ಆಯಿತು, ನಂತರ ಕರ್ನಾಟಕಕ್ಕೆ ಹೆಂಗೆ ಬಂತು, ಇದ್ರ ಬಗ್ಗೆ ಹೇಳಿ ಮುಂದುವರಿಯೋಣ ಫ್ರೆಂಡ್ಸ್. ಕರ್ನಾಟಕದಲ್ಲಿ ನಕ್ಸಲ್ ಚಳವಳಿ ಸುಮಾರು 4 ದಶಕಗಳ ಇತಿಹಾಸ ಇದೆ. 40 ವರ್ಷಗಳ ಹಿಂದೆ ಈ ಒಂದು ನಕ್ಸಲಿಸಮ್ ಅನ್ನೋದು ನಮ್ಮ ಸ್ಟೇಟ್ ಒಳಗೆ ಹುಟ್ಟುತ್ತೆ. ಬೆಂಗಳೂರು ಮತ್ತು ಮೈಸೂರಿನಲ್ಲಿ ಇದು ಆರಂಭ ಆಗುತ್ತೆ. ಬೆಂಗಳೂರು ಮತ್ತು ಸರೌಂಡಿಂಗ್ ಮೈಸೂರಿನ ಪ್ರದೇಶಗಳಲ್ಲಿ ಆರಂಭವಾಗಿ ಬೀದರ್ಗೆ ಈ ಸಂಘಟಿತ ಹೋರಾಟ ತಲುಪುತ್ತೆ ಫ್ರೆಂಡ್ಸ್. ಬೀದರ್ ಒಳಗೂ ಕೂಡ ನಕ್ಸಲೈಟ್ ಸಿಕ್ಕಿದ್ದಾರೆ, ನಕ್ಸಲರು ಸಿಕ್ಕಿದ್ದಾರೆ. ನಂತರ ಸ್ವಲ್ಪ ಸಮಯದ ನಂತರ ನೋಡಿ, ಈ ನಕ್ಸಲರು ಉಳಿಲಿಕ್ಕೆ ಮೂಲ ಕಾರಣನೇ ನಮ್ಮ ಹತ್ರ ಇರುವಂಥ ಕಾಡು. ಸೊ ಬೀದರು ಆ ಒಂದು ಪ್ರದೇಶದಲ್ಲಿ ಅಷ್ಟೊಂದು ಕಾಡಿನ ವ್ಯವಸ್ಥೆ ಇಲ್ಲದೆ ಇರೋದ್ರಿಂದ ನಂತರ ಏನಾಗುತ್ತೆ, ನಕ್ಸಲರ ಹೆಜ್ಜೆ ಗುರುತುಗಳು ಈ ಪಶ್ಚಿಮ ಘಟ್ಟದ ತಪ್ಪಲಿನ ಪ್ರದೇಶದಲ್ಲಿ ಕಾರವಾರ, ಅಂಕೋಲಾ, ಓಕೆ, ಸೊ ಈ ಒಂದು ಪ್ರದೇಶ ಏನಿದೆ ಮಂಗಳೂರು, ಈ ಒಂದು ಪ್ರದೇಶದಲ್ಲಿ ಪಶ್ಚಿಮ ಘಟ್ಟದ ತಪ್ಪಲಿನ ಪ್ರದೇಶದಲ್ಲಿ ಈ ನಕ್ಸಲರ ಜಾಡು ಹಿಡಿತಾ ಹೋಗ್ಬೋದು ಫ್ರೆಂಡ್ಸ್. ಸೊ ಹೀಗೆ ಕರ್ನಾಟಕದೊಳಗೆ ಅಲ್ಲಿ ಪ್ರಾರಂಭವಾಗಿದ್ದು ಈ ಕಡೆ ಎಲ್ಲ ಬರುತ್ತೆ. 1980ರಲ್ಲಿ ಕರ್ನಾಟಕದಲ್ಲಿ ಒಂದು ಮಹತ್ವದ ಈ ಒಂದು ಪೀಪಲ್ಸ್ ವಾರ್ ಅನ್ನುವಂಥ ಒಂದು ಪಕ್ಷದ ಸ್ಥಾಪನೆ ಆಗುತ್ತೆ. ಪಕ್ಷದ ಪ್ರಭಾವಕ್ಕೆ ಒಳಗಾದ ಬೆಂಗಳೂರಿನಲ್ಲಿ ಪ್ರಗತಿಪರ ವಿದ್ಯಾರ್ಥಿ ಕೇಂದ್ರ ಒಂದು ಆರಂಭ ಆಗುತ್ತೆ. ಇಲ್ಲಿ ದೆಹಲಿಯ ಜವಾಹರ್ಲಾಲ್ ನೆಹರು ವಿಶ್ವವಿದ್ಯಾಲಯದಲ್ಲಿ ಓದಿದ್ದ ಇವರ ಹೆಸರು ಕೂಡ ತುಂಬಾ ಫೇಮಸ್ ಆಗಿತ್ತು ಫ್ರೆಂಡ್ಸ್. ಇವತ್ತು ಹೆಂಗೆ ಈ ಒಂದು ನಕ್ಸಲಿಸಮ್ ಭಾರತದೊಳಗೆ ಪ್ರಾರಂಭ ಆಗಲಿಕ್ಕೆ ಈ ಒಂದು ಯಾರು ಚಾರು ಮಜುಮ್ದಾರ್ ಆ್ಯಂಡ್ ಇವರು ಕನು ಸಾನಿಯಾಲ್, ಜಂಗಲ್ ಸಂತಾಲ್ ಅಂತ ಈ ಲೀಡರ್ಸ್ಗಳು ಕಾರಣ ಆಗಿದ್ದಾರೆ ಭಾರತದೊಳಗೆ ನಕ್ಸಲಿಸಮ್ ಪ್ರಾರಂಭ ಆಗಲಿಕ್ಕೆ. ಹಾಗೆ ಕರ್ನಾಟಕದೊಳಗೆ ನಕ್ಸಲ್ ನಾಯಕ ಅಂಥೇಳಿ ಗುರುತಿಸ್ಕೊಂಡವರು, ಕರ್ನಾಟಕದೊಳಗೆ ನಕ್ಸಲಿಸಮ್ ಸ್ಪ್ರೆಡ್ ಆಗಲಿಕ್ಕೆ ಕಾರಣ ಆದವರು ಸಾಕೇತ್ ರಾಜನ್. ಓಕೆ, ಸಾಕೇತ್ ರಾಜನ್ ಓಕೆ ರಾಜ್ಯದಲ್ಲಿ ನಕ್ಸಲ್ ಚಳುವಳಿಯ ರೂವಾರಿ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಕರ್ನಾಟಕದಲ್ಲಿ ಹೇಳ್ತಾರೆ ಫ್ರೆಂಡ್ಸ್. 2005ರೊಳಗೆ ಈ ಸಾಕೇತ್ ರಾಜನ್ನು ಕೂಡ ಎನ್ಕೌಂಟರ್ ಮಾಡಿ ಹತ್ಯೆ ಮಾಡಲಾಗುತ್ತೆ. ಸಾಕೇತ್ ರಾಜನ್ನ ಯಾವಾಗಿಂದ ಹತ್ಯೆ ಮಾಡಿದಾರೋ ಅವಾಗಿಂದನೂ ಕೂಡ ವಿಕ್ರಮ್ ಗೌಡ ಒಂದು ನಕ್ಸಲಿಸಮ್ ನಾಯಕರಾಗಿ ಬೆಳೆದಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆದ್ದರಿಂದ ಇವತ್ತು ಅವ್ರನ್ನು ಕೂಡ ಎನ್ಕೌಂಟರ್ ಮಾಡಲಾಗಿದೆ. ಆದರೆ ಇಲ್ಲಿ ಒಂದು ಏನು ಪ್ರಶ್ನೆ ಅಂದರೆ, ಸಾಕೇತ್ ರಾಜನನ್ನು ಯಾವಾಗಿಂದ ಎನ್ಕೌಂಟರ್ ಮಾಡಿದ್ದಾರೆ, ಆಮೇಲೆ ದೇಶಾದ್ಯಂತ ಈ ನಕ್ಸಲರ ಎನ್ಕೌಂಟರ್ ಪ್ರಾರಂಭ ಆಗಿದ್ದಾವೆ ಅವಾಗಿಂದನೂ ಕೂಡ, ಅಂದರೆ ನಮ್ಮ ರಾಜ್ಯದೊಳಗೆ ಕಳೆದ 10 ವರ್ಷದಿಂದ ಕರ್ನಾಟಕದೊಳಗೆ ಒಂದೇ ಒಂದು ಕಡೆ ನಕ್ಸಲರು ಅಟ್ಯಾಕ್ ಮಾಡಿಲ್ಲ, ಒಂದೇ ಒಂದು ಜೀವ ಹೋಗಿಲ್ಲ, ನಕ್ಸಲ್ದು ಹೋಗಿಲ್ಲ, ಪೊಲೀಸ್ದು ಹೋಗಿಲ್ಲ, ಮಿಲಿಟರಿಯವ್ರದ್ದು ಹೋಗಿಲ್ಲ. ಸೊ ಹಿಂಗಿರುವಾಗ ಅಂದರೆ ನಕ್ಸಲಿಸಮ್ ಅನ್ನೋದು ಮುಗ್ದೇ ಹೋಗಿದೆ ಅಂತ ಹೇಳಿಬಿಟ್ಟು ಈ ನಮ್ಮ ರಾಜ್ಯದೊಳಗೆ ಮಾತನಾಡಲಾಗ್ತಾ ಇತ್ತು. ಸೊ ಈಗ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಮಂಗಳೂರು, ಕಾರ್ಕಳ, ಉಡುಪಿ ಆ ಒಂದು ಏರಿಯಾದೊಳಗೆ ನಕ್ಸಲರ ಓಡಾಟಗಳು ಆಗ್ತಿದ್ದಾವೆ ಅನ್ನುವಂಥ ಒಂದು ಜಾಡನ್ನು ಹಿಡಿದು ಹೋದಂಥ ಆ್ಯಂಟಿ ನಕ್ಸಲ್ ಫೋರ್ಸಸ್ಗಳು ಇತ್ತೀಚೆಗೆ ಕಂಡುಹಿಡಿದಿದ್ದಾರೆ. ಹೀಗೆ ವಿಕ್ರಮ್ ಗೌಡ ಮತ್ತು ಅವ್ರ ಟೀಮ್ನವರು ಕರ್ನಾಟಕದೊಳಗೆ ಬಂದಿದ್ದಾರೆ ಅಂತ. ಕೆಲವೊಬ್ಬರು ಪ್ರಶ್ನೆ ಏನು ಅಂದರೆ, ಈ ಒಂದು ವಿಕ್ರಮ್ ಗೌಡನನ್ನು ಯಾಕೆ ಹೊಡೆದಿದ್ದು? 10 ವರ್ಷ ಆಗಿತ್ತು, 10 ವರ್ಷಕ್ಕಿಂತನೂ ಹೆಚ್ಚಿಗೆ ಆಯಿತು. ಅವನು ಒಂದು ಎಲ್ಲೂ ಅಟ್ಯಾಕ್ ಮಾಡಿಲ್ಲ, ನಕ್ಸಲಿಸಮ್ ಯಾರಿಗೂ ಕೂಡ ತೊಂದರೆ ಕೊಟ್ಟಿಲ್ಲ, ಯಾರನ್ನೂ ಶೂಟ್ ಮಾಡಿಲ್ಲ, ಎದಕ್ಕೆ ಅವ್ರನ್ನ ಎನ್ಕೌಂಟರ್ ಮಾಡಲಾಯಿತು ಅಂತ ಕೆಲವೊಬ್ಬರು ಕ್ವಶನ್ ಮಾಡ್ತಾರೆ. ನಂಬರ್ 1, ಪೊಲೀಸ್ ಹೇಳ್ತಾರೆ ಇವನ ಹತ್ರ ವೆಪನ್ಸ್ ಇದ್ದು, ಅಂದರೆ ಶಸ್ತ್ರಾಸ್ತ್ರಗಳಿದ್ದು, ಗನ್ ಇತ್ತು ಅಂತ ಹೇಳ್ತಾರೆ. ಸೊ ನಮ್ಮ ದೇಶದೊಳಗೆ ಗನ್ ಇದ್ದವ್ರು ಎಷ್ಟು ಜನ ಇಲ್ಲ? ಗನ್ ಇದ್ದು ಯಾರ್ಯಾರನ್ನೂ ಹತ್ಯೆ ಮಾಡ್ತಾ ಹೋಗ್ತಾ ಇರೋರು ಎಷ್ಟು ಜನ ಇಲ್ಲ? ಆದರೆ ಕಾಡಿನ ಜನ ಮತ್ತು ಕಾಡನ್ನು ಪ್ರೊಟೆಕ್ಟ್ ಮಾಡಬೇಕು ಅನ್ನುವಂಥ ಕಾರಣಕ್ಕೆ ಈ ಒಂದು ವಿಕ್ರಮ್ ಗೌಡ ನಕ್ಸಲೈಟ್ ಆಗ್ತಾರೆ ಅಂತ ಅವ್ರ ಮನೆಯವರು ಮತ್ತು ಅವನ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ ಫ್ರೆಂಡ್ಸ್. ಏನಾಗುತ್ತೆ ಅಂದರೆ, ವಿಕ್ರಮ್ ಗೌಡ ನಕ್ಸಲಿಸಮ್ ಜಾಯಿನ್ ಆಗಲಿಕ್ಕೆ ಒಂದು ಸರ್ಕಾರದ ಯಾವುದೇ ಫೆಸಿಲಿಟಿ ಅವನಿಗೆ ದೊರೆಯದೇ ಇರೋದ್ರಿಂದ, ಎರಡನೇದು 1967ರಲ್ಲಿ 1987ರಲ್ಲಿ
1987ರಲ್ಲಿ ಈ ಒಂದು ಕುದುರೆಮುಖ ಏರಿಯಾ ಇದೆ ಅಲ್ವಾ, ಕುದುರೆಮುಖನ ರಾಷ್ಟ್ರೀಯ ಉದ್ಯಾನವನವನ್ನಂತ ಘೋಷಣೆ ಮಾಡಲಾಗುತ್ತೆ. ರಾಷ್ಟ್ರೀಯ ಉದ್ಯಾನವನ ಘೋಷಣೆ ಆದಾಗ ಅಲ್ಲಿನ ಕಾಡಿನ ಜನರೆಲ್ಲರೂ ಕೂಡ ಆ ಒಂದು ಪ್ರದೇಶವನ್ನು ಬಿಟ್ಟು ಹೊರಗೆ ಬರಬೇಕು ಅಂತ ಹೇಳ್ತಾರೆ. ಅದು ಕಾಡಿನ ಜನರಿಗೆ ಇಷ್ಟ ಆಗಲಿಲ್ಲ. ಸೊ ಅವಾಗಿಂದ ಕೆಲವೊಂದಿಷ್ಟು ಜನ ನಾವು ಹುಟ್ಟಿ ಬೆಳೆದಿದ್ದು, ನಾವು ಇಲ್ಲೇ ಇರೋದು, ನಾವು ಯಾಕೆ ಬಿಟ್ಟು ಬರಬೇಕು ಅಂತ ಕೂಡ ಇವರು ಫೈಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಅದು ಆದಮೇಲೆ ಯಾರ್ಯಾರೆಲ್ಲ ಸ್ಟ್ರೈಕ್ ಮಾಡ್ತಾರೆ, ಯಾರ್ಯಾರೆಲ್ಲ ಫೈಟ್ ಮಾಡ್ತಾರೆ, ಅವ್ರನ್ನೆಲ್ಲ ಪೊಲೀಸರು ಇದು ಹೊಡಿತಾರೆ, ಬಡಿತಾರೆ, ಅವ್ರ ವಿರುದ್ಧ ಅನ್ಯಾಯವನ್ನು ಎಸಗ್ತಾರೆ. ಆ್ಯಂಡ್ ಇನ್ನೋಸೆಂಟ್ ಇರುವಂಥ ಕಾಡಿನ ಜನ ಸೇಡ್ ತೀರಿಸ್ಕೊಳ್ಳಿಕ್ಕೆ ಈ ಗನ್ಗಳನ್ನು ಹಿಡ್ಕೋತಾರೆ. ಯಾರೋ ಒಬ್ಬನು ಅವರಿಗೆ ಮೈಂಡ್ ವಾಶ್ ಮಾಡ್ತಾನೆ, ನಾವು ದೇಶದ ವಿರುದ್ಧ, ನಾವು ಸರ್ಕಾರದ ವಿರುದ್ಧ ಹೋರಾಡೋಣ ಅಂತ ಹೇಳ್ಬಿಟ್ಟು ಇವ್ರನ್ನ ಮೋಟಿವೇಟ್ ಮಾಡ್ತಾರೆ. ಸೊ ಅವಾಗಿಂದ ವಿಕ್ರಮ್ ಗೌಡ ಒಬ್ಬ ನಕ್ಸಲ್, ಒಬ್ಬ ಇನ್ನೋಸೆಂಟ್ ಹೋಟೆಲ್ನಲ್ಲಿ ಕೆಲಸ ಮಾಡುವಂಥ ಹುಡುಗ ಹೋಗಿ ಇವತ್ತು ನಕ್ಸಲ್ ಆಗಿ ಗುರುತಿಸ್ಕೊಂಡಿದ್ದ ಫ್ರೆಂಡ್ಸ್. ಆದರೆ ಇಲ್ಲಿ ಏನು ಪ್ರಶ್ನೆ ಏನು ಅಂದರೆ, ನಮ್ಮ ದೇಶದೊಳಗೆ ಈ ಥರ ನಕ್ಸಲಿಸಮ್ ಮಾಡೋದು ಅಂದರೆ ಈ ಒಂದು ಗನ್ ಹಿಡ್ಕೊಂಡು ಅಡ್ಡಾಡೋದು, ಸರ್ಕಾರ ವಿರುದ್ಧ ಹೋರಾಡೋದು. ಅವರು ಸರ್ಕಾರ ವಿರುದ್ಧ ಹೋರಾಡೋ ಅಂದರೆ ಏನೂ ಕೂಡ ಇಲ್ಲಿವರೆಗೂ ಯಾರ ಮೇಲೂ ಅಟ್ಯಾಕ್ ಮಾಡಿಲ್ಲ, ಏನೂ ಮಾಡಿಲ್ಲ. ಆದರೂ ಕೂಡ ಸರ್ಕಾರ ವಿರುದ್ಧ ಹೋರಾಡೋದು ತಪ್ಪು ಅಂತ ಕೆಲವೊಬ್ಬರು ವಾದ. ಇನ್ನೂ ಕೆಲವೊಬ್ಬರು ವಾದ ಏನು ಅಂದರೆ ಫ್ರೆಂಡ್ಸ್, ನಾನು ಜಸ್ಟ್ ವಾದಗಳನ್ನು ಹೇಳ್ತಾ ಇದ್ದೀನಿ. ನಕ್ಸಲರು ಕಾಡೊಳಗೆ ಗನ್ ಹಿಡ್ಕೊಂಡು ಅಡ್ಡಾಡಿ ಸರ್ಕಾರದ ವಿರುದ್ಧ ಹೋರಾಡ್ತಿರೋದು ತಪ್ಪು, ಮತ್ತು ಆ ಥರ ಮಾಡೋದು ತಪ್ಪು ಅಂತ ಕೆಲವೊಬ್ರು ಹೇಳಿದರೆ, ಕೆಲವೊಬ್ರು ಪ್ರಶ್ನೆ ಏನು ಅಂದರೆ, ನಮ್ಮ ಸಮಾಜದೊಳಗೆ ಇದ್ದು, ನಮ್ಮ ನಡುವೆ ಇದ್ದು ಕೋಟ್ಯಾಂತರ ರೂಪಾಯಿ ಲೂಟಿ ಹೊಡಿತಾ ಇರುವಂಥ, ಕರಪ್ಷನ್ ಮಾಡ್ತಾ ಇರುವಂಥವ್ರು, ಮತ್ತು ವಿಕ್ರಮ್ ಗೌಡ ಮೇಲೆ 60 ಕೇಸ್ಗಳು ಇದ್ದು ಹೀಗಾಗಿ ಅವನನ್ನೇ ಎನ್ಕೌಂಟರ್ ಮಾಡಿದ್ದು ಅಂತ ಕೆಲವೊಬ್ರು ಹೇಳ್ತಾರೆ. ಆದರೆ ಎಷ್ಟು ಜನ ಈ ದೇಶದೊಳಗಿರುವಂಥ MLA MP ಗಳ ಮೇಲೆ ಎಷ್ಟೆಲ್ಲ ಕ್ರಿಮಿನಲ್ ಕೇಸ್ ಇದ್ದಾವೆ, ರೇಪ್ ಕೇಸಸ್ ಇದ್ದಾವೆ, ಆ್ಯಂಡ್ ಈವನ್ ಹಾಫ್ ಮರ್ಡರ್ ಕೇಸ್ ಇದ್ದಾವೆ, ಕರಪ್ಷನ್ ಕೇಸ್ ಇದ್ದಾವೆ. ಆಮೇಲೆ ನಮ್ಮ ಜೊತೆನೇ ಇದ್ದು, ನಮ್ಮ ನಡುವೆ ಇದ್ದು ಕರಪ್ಷನ್ ಮಾಡಿ, ಭ್ರಷ್ಟಾಚಾರ ಮಾಡಿ ಈ ಸಮಾಜವನ್ನು ಹಾಳು ಮಾಡ್ತಾ ಇರುವಂಥ ಅದು ಎಷ್ಟೋ ಜನ ಇದ್ದಾರೆ. ಅವರನ್ನು ಯಾಕೆ ನಕ್ಸಲರು ಅಥವಾ ಬೇರೆ ಅಂತ ಹೇಳಿಬಿಟ್ಟು ಅಂಥವ್ರಿಗೆ ಅಂತ್ಯಕಾಲ ಎಂದು ಬರೋದು. ಇವತ್ತು ಅನೇಕ ವಿದ್ಯಾರ್ಥಿಗಳಿದ್ದಾರೆ, ಕಾಂಪಿಟೇಟಿವ್ ಎಕ್ಸಾಮ್ ಓದ್ತಾರೆ, ಓದಿ 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 ಅವರ ಜೀವ ಸವಿಸ್ತಿದ್ದಾರೆ. ಆದರೆ ಇನ್ನೂ ಕೆಲವೊಬ್ಬರು ಏನೂ ಮಾಡ್ದೇನೆ ಅನೇಕ ಅಡ್ಡ ಮಾರ್ಗಗಳಿಂದ ಜಾಬ್ ಹಿಡಿತಿದ್ದಾರೆ. ಆ್ಯಂಡ್ ಎಷ್ಟೋ ಬಾರಿ ಈ ಅನ್ಯಾಯಗಳನ್ನು ಎಸಗ್ತಿದ್ರೆ ಅವ್ರ ಮೇಲೂ ಕೂಡ ಕೇಸ್ ಇದ್ದಾವೆ. ಅವರನ್ನು ಯಾಕೆ ಯಾರೂ ಕೇಳ್ತಿಲ್ಲ ಅನ್ನೋದು ಕೆಲವೊಂದಿಷ್ಟು ಜನರ ವಾದ ಕೂಡ ಆಗಿದೆ ಫ್ರೆಂಡ್ಸ್. ಹೀಗೆ ವಿಕ್ರಮ್ ಗೌಡ ದೇಶಾದ್ಯಂತ ಅವರ ಎನ್ಕೌಂಟರ್ ಮಾಡಿದ್ದು ದೇಶಾದ್ಯಂತ ಒಂದು ಸದ್ದು ಮಾಡಿದೆ. ಅದೆಷ್ಟೋ ಲೈಕ್ ನಕ್ಸಲಿಸಮ್ ಆಗಿ, ನಕ್ಸಲರಾಗಿ ಕಾಡೊಳಗೆ ಅಡ್ಡಾಡಿ ಸರ್ಕಾರಕ್ಕೆ ಮಾತ್ರ ಹೆದರಿಕೆ ಉಂಟು ಮಾಡಬಹುದು. ಸರ್ಕಾರದ ಯಾಕೆ ಅವರಾಗಿದ್ದಾರೆ ಅಂದರೆ, ಸರ್ಕಾರ ನೀಡ್ತಾ ಇರುವಂಥ ಸೌಲಭ್ಯಗಳು ಇವ್ರಿಗೆ ದೊರೀತಾ ಇಲ್ಲ. ನನಗೂ ಕೂಡ ಈ ದೇಶದೊಳಗೆ ಹುಟ್ಟಿದ್ದೀನಿ, ನಮಗೂ ರೋಡ್ ಬೇಕು, ನಮಗೂ ಬಸ್ ಬೇಕು, ನಮಗೂ ಎಲೆಕ್ಟ್ರಿಸಿಟಿ ಬೇಕು ಅಂತ ಇವರ ಒಂದು ಡಿಮ್ಯಾಂಡ್ಸ್ಗಳಿದ್ದಾವೆ. ಅದನ್ನು ಫುಲ್ಫಿಲ್ ಮಾಡೋಕ್ಕೆ ಸರ್ಕಾರ ರೆಡಿ ಇಲ್ಲ. ಆಮೇಲೆ ಸರ್ಕಾರ ಒಂದು ಪಾಲಿಸಿ ಮಾಡಿದೆ, ಯಾರು ನಕ್ಸಲಿಸಮ್ನ ಬಿಟ್ಟು ಬಂದು ಸರೆಂಡರ್ ಆಗ್ತಿರೋ ಅವ್ರಿಗೆ ಅವ್ರ ಮೇಲೆ ಕೇಸ್ಗಳನ್ನು ತೆಗೆದು ಹಾಕ್ತೀವಿ, ಮತ್ತು ಅವ್ರಿಗೆ 1 ಲಕ್ಷ ರೂಪಾಯಿ ಬಹುಮಾನವನ್ನು ಕೊಡ್ತೀವಿ, ಅವರಿಗೆ ಸನ್ಮಾನ ಮಾಡಿ ಕರ್ಕೋತೀವಿ, ಆದರೆ ಬಿಡಬೇಕು ಅಂತ ಹೇಳಿದ್ದಾರೆ. ಎಸ್, ದಟ್ ಈಸ್, ನನಗನ್ಸುತ್ತೆ ಅದು ಸರ್ಕಾರ ಮಾಡಿರುವಂಥ ಬಹುದೊಡ್ಡ ಒಳ್ಳೆಯ ಕೆಲಸ ಅಂತೇಳಿ. ಆದರೆ ಯಾರು ನಕ್ಸಲಿಸಮ್ ಬಿಟ್ಟು ಮೇನ್ ಸ್ಟ್ರೀಮ್ ಸೊಸೈಟಿಗೆ ಬಂದಿದ್ದಾರೆ, ಯಾರು ಈಗ ನಕ್ಸಲಿಸಮ್ ಬಿಟ್ಟು ಒಳ್ಳೆಯವರಾಗಿದ್ದಾರೆ, ಅವ್ರಿಗೆ ಸರ್ಕಾರ ಕರೆಸಿ 1 ಲಕ್ಷ ರೂಪಾಯಿನೂ ಕೊಟ್ಟಿದೆ. ಆದರೆ 50-60 ಕೇಸ್ ಹಾಕಿದ್ದಾರೆ. ಆ ಕೇಸಿಂದ ಹೊರಗೆ ಬರಲಿಕ್ಕೆ ಇವರು ಮತ್ತೆ ಕೂಲಿ ನಾಲಿ ಮಾಡಿ 2 ಲಕ್ಷ ರೂಪಾಯಿ ಎಕ್ಸ್ಟ್ರಾ ಹಾಕಿ ಲಾಯರ್ ಫೀಸ್ ಕೊಡಬೇಕಾಗಿದೆ. ಆಮೇಲೆ ಇವ್ರಿಗೆ ಮನೆ ಕಟ್ಕೊಡ್ತೀನಿ ಅಂತ ಹೇಳಿದರೆ ಮನೆ ಕಟ್ಕೊಟ್ಟಿಲ್ಲ. ಆಮೇಲೆ ಕಾಡಿನೊಳಗಿರುವಂಥ ಅವರು ಏನು ಹುಟ್ಟು ಬೆಳೆದಿರ್ತಾರೆ, ಅವರೇನು ಕೃಷಿ ಮಾಡ್ತಿರ್ತಾರೆ, ಆ ಜಾಗದ ಬದಲಾಗಿ ಬೇರೆ ಕಡೆ ನಾವು ಮನೆ ಕಟ್ಕೊಡ್ತೀವಿ ಅಂತ ಹೇಳಿದರೆ ಇಲ್ಲಿವರೆಗೂ ಮನೆ ಕಟ್ಕೊಟ್ಟಿಲ್ಲ. ಸರ್ಕಾರ ಮಾಡ್ತಾ ಇರುವಂಥ ಈ ಅನ್ಯಾಯಗಳಿಗೆ ಏನೂ ಅಂತ್ಯ ಇಲ್ಲ. ಆದರೆ ಇವರು ನಕ್ಸಲರು ಅಂತ ಏನು ಯುವತಿಯರು ಏನು ಅಡ್ಡಾಡ್ತಿದ್ದಾರೆ, ನಾವು ಈ ಒಂದು ಸರ್ಕಾರದ ವಿರುದ್ಧ ಹೋರಾಡ್ತೀವಿ ಅಂತ, ಅದು ಮಾತ್ರ ತಪ್ಪಂತೆ. ಆದರೆ ಸರ್ಕಾರ ಏನು ಮಾಡಿದ್ದು ತಪ್ಪಲ್ಲ ಅಂತೆ. ಗನ್ ಹಿಡ್ಕೊಂಡು ಅಡ್ಡಾಡೋದು ಯಾರೇ ಮಾಡಲಿ ತಪ್ಪು. ಓಕೆ, ಸೊ ವೆಪನ್ಸ್
ವೈಲೆನ್ಸ್ ಮಾಡೋದು ತಪ್ಪು, ಆದರೆ ಅವರು ಡಿಮ್ಯಾಂಡ್ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ. ಸೊ ಅವ್ರಿಗೂ ಕೂಡ ಒಂದು ನಾರ್ಮಲ್ ಜೀವನ ಬೇಕು, ಬೇರೆಯವ್ರ ಹಾಗೆ ಅವ್ರಿಗೂ ಫೆಸಿಲಿಟಿ ಬೇಕು ಅಂತ ಏನು ಅವ್ರ ಡಿಮ್ಯಾಂಡ್ ಇದ್ದಾವೆ ಅದರೊಳಗೆ ಏನು ತಪ್ಪಿಲ್ಲ ಫ್ರೆಂಡ್ಸ್. ಹೀಗಾಗಿ ದೇಶಾದ್ಯಂತ ಕೆಲವೊಂದಿಷ್ಟು ಜನ ವಿರೋಧವನ್ನು ವ್ಯಕ್ತಪಡಿಸ್ತಿದ್ದಾರೆ. ಸೊ ಯಾಕೆ ಇಲ್ಲಿ ಇಷ್ಟೆಲ್ಲ ದೇಶನ ಕೊಳ್ಳಿ ಹೊಡಿತಾ ಇರೋರಿಗೆ ಇಂಥ ಅಂತ್ಯ ಇಲ್ಲ, ಆದರೆ ನನಗೂ ಕೂಡ ಒಂದು ಫೆಸಿಲಿಟಿ ಬೇಕು ಅಂತ ಹೋರಾಡೋರಿಗೆ ಈ ಥರ ಎನ್ಕೌಂಟರ್ ಮಾಡ್ತಾ ಇರೋದು ನಿಜವಾಗ್ಲೂ ದುರಾದೃಷ್ಟಕರ. ಇವತ್ತು ನೋಡಿ, ಭಾರತದ ಛತ್ತೀಸ್ಗಢ ಆಗಿರ್ಬೋದು, ಛತ್ತೀಸ್ಗಢನ ಸುಕುಮಾ ಡಿಸ್ಟಿಕ್ ಆಫ್ ಛತ್ತೀಸ್ಗಢ ನೀವು ಕೇಳಿರ್ಬೋದು, ಬಿಜಾಪುರ್ ಡಿಸ್ಟಿಕ್ ಆಫ್ ಛತ್ತೀಸ್ಗಢ, ಅಲ್ಲಿ ಅತಿ ಹೆಚ್ಚು ಈ ನಕ್ಸಲರ ಅಡುಗುದಾನದ ಕೇಂದ್ರವಾಗಿದೆ. ರಾಜ್ಯ ಸರ್ಕಾರಗಳು ನಕ್ಸಲರನ್ನು ಉಗ್ರವಾದಿಗಳು ಎಂದು ಪರಿಗಣಿಸ್ತದೆ. ಆ್ಯಂಡ್ ನೋಡಿ, ಒಂದು ಸಣ್ಣ ಹಳ್ಳಿ ಒಳಗೆ ಒಂದು ಸಣ್ಣ ಕಾರಣದಿಂದ ಪ್ರಾರಂಭ ಆದಂಥ ನಕ್ಸಲಿಸಮ್ ಇವತ್ತು ನಮ್ಮ ದೇಶದ ಇಂಟರ್ನಲ್ ಸೆಕ್ಯೂರಿಟಿಗೆ ಒಂದು ದೊಡ್ಡ ಚಾಲೆಂಜ್ ಆಗಿದೆ, ಒಂದು ದೊಡ್ಡ ಸವಾಲಾಗಿದೆ ಎನ್ನಬಹುದು. ಕಾನೂನು ಸುವ್ಯವಸ್ಥೆ ಸಮಸ್ಯೆ ಎಂದು ಇದನ್ನು ನೋಡಲಾಗ್ತಾ ಇದೆ. ಇದರ ಜೊತೆಗೆ ಇದನ್ನು ಒಂದು ಸಾಮಾಜಿಕ ಆರ್ಥಿಕ ಸಮಸ್ಯೆ ಎಂದೂ ಕೂಡ ಪರಿಗಣಿಸಿದರೆ ಈ ಸಮಸ್ಯೆಗೆ ಪರಿಹಾರವಾಗುತ್ತದೆ ಎನ್ನುವುದು ನೋಡಿ ಒಂದು ವರ್ಗದ ವಾದ ಕೂಡ ಇದೆ. ಕಳೆದ 5 ವರ್ಷಗಳಲ್ಲಿ ದೇಶದ ವಿವಿಧ ಕಡೆಯಲ್ಲಿ ಭದ್ರತಾ ಪಡೆಗಳಿಂದ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್, ನೋಡಿ ಇಲ್ಲಿ ಭದ್ರತಾ ಪಡೆಗಳಿಂದ ಕಾರ್ಯಾಚರಣೆ ಮೂಲಕ ANF ಆಂಟಿ ನಕ್ಸಲ್ ಫೋರ್ಸಸ್ಗಳಿಂದ ಕಾರ್ಯಾಚರಣೆ ವೇಳೆ 647 ನಕ್ಸಲರ ಒಂದು ಹತ್ಯೆ ಮಾಡಲಾಗಿದೆ. ಸೊ ಕಳೆದ 5 ವರ್ಷದಲ್ಲಿ 647 ನಕ್ಸಲರನ್ನ ಹತ್ಯೆ ಮಾಡಲಾಗಿದೆ. ನೀವೇ ಹೇಳಿ, ಇವತ್ತು ಸರ್ಕಾರ ಮಾಡ್ತಾ ಇರುವಂಥ ಯೋಜನೆಗಳು, ಸರ್ಕಾರ ನೀಡ್ತಾ ಇರುವಂಥ ಫೆಸಿಲಿಟಿಗಳು, ಮತ್ತು ಯಾವಾಗ ಸರ್ಕಾರ ನಿರ್ಧಾರ ತಗೊಳ್ತಾ ಇದೆ, ಬ್ರಿಟಿಷ್ ನಿರ್ಧಾರ ತಗೋಬೇಕಾದ್ರೆ ಈ ಕಾಡಿನ ಜನರಿಗೆ ಕೇಳಿ ನಿರ್ಧಾರ ತಗೋತಿದ್ರು, ಆದರೆ ಇವತ್ತು ಸರ್ಕಾರ ತಗೋಬೇಕಾದ್ರೆ ಯಾವುದೇ ರೀತಿಯಾದಂಥ ಒಂದು ಅಭಿಪ್ರಾಯವನ್ನು ಕೇಳ್ತಾ ಇಲ್ಲ. ಆಮೇಲೆ ತಾವು ಮಾಡಿದ್ದೇ ರಾಜಕೀಯ ಅಂತ ಹೇಳ್ತಿದ್ದಾರೆ. ಅದು ಆದ ನಂತರ ಈ ಬುಡಕಟ್ಟು ಜನರಿಗೆ ಮೋಸ ಆಗಬಾರ್ದು ಅನ್ನೋ ಕಾರಣಕ್ಕೆ ಫಾರೆಸ್ಟ್ ರೈಟ್ಸ್ ಆ್ಯಕ್ಟ್, ಫಾರೆಸ್ಟ್ ರೈಟ್ಸ್ ಆ್ಯಕ್ಟ್ ಅಂತ ಹೇಳ್ಬಿಟ್ಟು 2006ರಲ್ಲಿ ಕಾಯ್ದೆನ ತಂದಿದ್ದಾರೆ ಫ್ರೆಂಡ್ಸ್. ಅಂದರೆ ಏನು, ಈ ಕಾಡಿನ ಜನರಿಗೆ ಅವ್ರಿಗೆ ಹಕ್ಕನ್ನು ನೀಡೋದು. ಫಾರ್ ಎಕ್ಸಾಂಪಲ್, ಅಲ್ಲಿರುವಂಥ ಬಿದಿರುಗಳನ್ನು ಕಡಿಯೋದಾಗಿರ್ಬೋದು, ಅಲ್ಲಿ ಉಳುಮೆ ಮಾಡೋದಾಗಿರ್ಬೋದು, ಅಲ್ಲಿರುವಂಥ ಫ್ರೂಟ್ಸ್, ಈ ಹಣ್ಣು ಹಂಪಲುಗಳೇನು ಬೆಳೆದಿರ್ತಾರೆ ಅದನ್ನು ತಿನ್ನಲಿಕ್ಕೆ ಅವರಿಗೆ ಪರ್ಮಿಷನ್ ಕೊಡೋದಾಗಿರ್ಬೋದು. ಹೀಗೆ ಸರ್ಕಾರ ಏನು ಮಾಡಿದೆ, ಕೆಲವೊಂದು ಹಕ್ಕುಗಳನ್ನು ಕೊಟ್ಟಿದೆ. ಆದರೆ ಈ ಒಂದು ಕಾಯ್ದೆಯನ್ನು ದೇಶಾದ್ಯಂತ ಇಂಪ್ಲಿಮೆಂಟ್ ಮಾಡಿಲ್ಲ, ಜಾರಿಗೆ ತಂದಿಲ್ಲ ಸರಿಯಾಗಿ. ಹೀಗಾಗಿ ಈ ಕಾಡಿನ ಜನ ಏನು ಹೇಳ್ತಿದ್ದಾರೆ, ನಮಗೆ ಯಾವುದೇ ರೀತಿಯಾದಂಥ ಫೆಸಿಲಿಟಿಗಳು ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ. ಸೊ ಹೀಗಿರುವಾಗ ಅವ್ರು ಡಿಮ್ಯಾಂಡ್ ಮಾಡೋದ್ರಲ್ಲಿ ಏನು ತಪ್ಪಿದೆ? ಕಳೆದ 5 ವರ್ಷಗಳಲ್ಲಿ ಬರೀ ನಕ್ಸಲರು ಮಾತ್ರ ಇಲ್ಲಿ ಜೀವವನ್ನು ಕಳ್ಕೊಂಡಿಲ್ಲ, 207 ಭದ್ರತಾ ಸಿಬ್ಬಂದಿಗಳು ಕೂಡ ನಕ್ಸಲರ ವಿರುದ್ಧ ಹೋರಾಟದೊಳಗೆ ಹುತಾತ್ಮರಾಗಿದ್ದಾರೆ. ಇವತ್ತು ಸರ್ಕಾರ ಮಾಡ್ತಾ ಇರುವಂಥ ಕೆಲವೊಂದು ನೆಗ್ಲಿಜೆನ್ಸಿ, ಕೆಲವೊಂದು ತಪ್ಪುಗಳಿಂದ ನನಗನ್ಸುತ್ತೆ ಭದ್ರತಾ ಸಿಬ್ಬಂದಿಗಳು ಕೂಡ ಇವತ್ತು ಹತರಾಗಿದ್ದಾರೆ. ಅದರ ಜೊತೆಗೆ ಈ ಒಂದು ನಕ್ಸಲರು ಕೂಡ, ಅಂದರೆ ಹೋರಾಟ ಏನು ಮಾಡ್ತಿದ್ದಾರೆ, ಆ ತಪ್ಪು ಹೋರಾಟ ಏನಿದೆ ಫ್ರೆಂಡ್ಸ್, ಬಿಕಾಸ್ ವೈಲೆನ್ಸ್ ಮಾಡಂಗಿಲ್ಲ, ಗನ್ ತಗೊಂಡು ಹೋರಾಡಂಗಿಲ್ಲ. ನೀವು ಹೇಳ್ಬೋದು ಸರ್ ಎಷ್ಟೇ ನ್ಯಾಯ ಕೇಳಿದರೂ ಕೂಡ ನ್ಯಾಯ ಕೊಡದೇ ಇರುವಾಗ ಅದನ್ನು ಮಾಡೋದ್ರೊಳಗೆ ಏನು ತಪ್ಪಿದೆ ಅಂತ. ನೋ, ಗನ್ ತಗೊಂಡು ಯಾರೂ ಹೋರಾಡಂಗಿಲ್ಲ. ಆ್ಯಂಡ್ ಪ್ರಜಾಪ್ರಭುತ್ವ ದೇಶದೊಳಗೆ ಅದಕ್ಕೆ ಅಂತ್ಯ ಅನ್ನೋದು ಇಲ್ಲ ಫ್ರೆಂಡ್ಸ್. ಬಿಕಾಸ್ ನೋಡಿ, 1967ರೊಳಗೆ ಇದು ಶುರು ಆಯಿತು, 2024ರೊಳಗೂ ಕೂಡ ಈಕ್ವಲಿ ನಮ್ಮ ಮಿಲಿಟರಿ ಫೋರ್ಸಸ್, ಪೊಲೀಸ್ ಫೋರ್ಸು ಕೂಡ ಇದರೊಳಗೆ ಸಾಯ್ತಿದ್ದಾರೆ, ನಕ್ಸಲರು ಸಾಯ್ತಿದ್ದಾರೆ. ಬಟ್ ವಾಟ್ ಈಸ್ ದ ಔಟ್ಕಮ್? ಅದರಿಂದ ಆ ಜನರಿಗೂ ಉಪಯೋಗ ಆಗಿಲ್ಲ, ಕಾಡು ಜನರಿಗೂ ಉಪಯೋಗ ಆಗಿಲ್ಲ, ಈ ಕಡೆ ಸರ್ಕಾರಕ್ಕೂ ಉಪಯೋಗ ಆಗಿಲ್ಲ. ಐ ಡೋಂಟ್ ನೋ. ಅದಕ್ಕೇನೆ ಒಂದು ಮಾತು ಹೇಳ್ತಾರೆ, ಯುದ್ಧದಲ್ಲಿ ಯಾರೂ ಕೂಡ ಗೆದ್ದವ್ರನ್ನೋರು ಇರೋದಿಲ್ಲ, ಸೋತವ್ರನ್ನೋದಿಲ್ಲ. ಸೊ ಗೆದ್ದವನ್ ಸೋತ, ಸೋತವನ್ ಸತ್ತ. ಸೊ ಹಾಗಿರುವಾಗ ಯಾವುದೇ ಕಾರಣಕ್ಕೂ ಕೂಡ ಈ ವೈಲೆನ್ಸ್ ಮಾಡಲಿಕ್ಕೆ ಹೋಗಬಾರ್ದು ಅಂತ. ಇನ್ನು ನೋಡಿ, ರೆಡ್ ಕಾರಿಡಾರ್ ವಲಯಗಳು ಅಂತ ಹೇಳ್ತಾರೆ. ರೆಡ್ ಕಾರಿಡಾರ್ ಅಂತ ಎದಕ್ಕೆ ಕರಿತೀವಿ ಅಂತ ನಿಮಗೆ ಪ್ರಶ್ನೆ ಕೇಳ್ತಾರೆ, ಇಂಪಾರ್ಟೆಂಟ್, ನೆನಪಿಟ್ಕೊಳ್ರಿ. ರೆಡ್ ಕಾರಿಡಾರ್ ನಕ್ಸಲೈಟ್ ಮಾವೋವಾದಿ ಬಂಡಾಯದಿಂದ ಗಮನಾರ್ಹವಾಗಿ ಪ್ರಭಾವಿತವಾಗಿರುವಂಥ ಪ್ರದೇಶಗಳನ್ನು ಈ ಥರ ಕರೀತಾರೆ. ಛತ್ತೀಸ್ಗಢ, ಒಡಿಶಾ, ಆಂಧ್ರ ಪ್ರದೇಶ್, ಮಹಾರಾಷ್ಟ್ರ, ಪಶ್ಚಿಮ ಬಂಗಾಳ, ಜಾರ್ಖಂಡ್, ಬಿಹಾರ್, ತೆಲಂಗಾಣ, ಈ ಒಂದು ರಾಜ್ಯಗಳನ್ನು ಈ ಒಂದು ಕೆಂಪು ಕಾರಿಡಾರ್, ರೆಡ್ ಕಾರಿಡಾರ್ ಅಂತ ಕರಿತೀವಿ. ನೆಕ್ಸ್ಟ್
ಲೆಫ್ಟ್ ವಿಂಗ್ ಎಕ್ಸ್ಟ್ರೀಮಿಸಮ್ ಅಂತ ಇದಕ್ಕೂ ಕರೀತಾರೆ ಫ್ರೆಂಡ್ಸ್, ಇಂಗ್ಲಿಷ್ ಒಳಗೆ ಲೆಫ್ಟ್ ವಿಂಗ್ ಎಕ್ಸ್ಟ್ರೀಮಿಸಮ್. ಇದರ ಗುರಿಗಳೇನು, ಇದರ ಉದ್ದೇಶಗಳೇನು, ನಕ್ಸಲಿಸಮ್ನ ಕಾರ್ಯವಿಧಾನ ಹೆಂಗಿರುತ್ತೆ ಅನ್ನೋದನ್ನ ಮೊದಲಿಗೆ ನೋಡೋಣ. ಇದರ ಗುರಿ ಏನಂದ್ರೆ ನೋಡಿ, ಇದು ಜನರ ಯುದ್ಧದ ಮೂಲಕ ಸರ್ಕಾರವನ್ನ ಉರುಳಿಸುವ ಗುರಿಯನ್ನು ಹೊಂದಿದೆ. ಅಂದ್ರೆ ಇಲ್ಲಿ ಏನ್ ಮಾಡಲಾಗುತ್ತೆ ಅಂದ್ರೆ ಸರ್ಕಾರದ ವಿರುದ್ಧ ಹೋರಾಟವನ್ನ ಮಾಡಲಾಗುತ್ತೆ. ಓಕೆ, ಅದರ ವಿರುದ್ಧ ಸರ್ಕಾರವನ್ನ ಉರುಳಿಸೋದು, ಜನರ ಪರವಾಗಿ ನಾವು ಹೋರಾಟ ಮಾಡಿ ಸರ್ಕಾರವನ್ನು ಉರುಳಿಸ್ತೀವಿ ಅಂತ ಇವರು ಹೇಳ್ತಾರೆ. ನೆಕ್ಸ್ಟ್, ಇದು ಸರ್ಕಾರದ ಕಾರ್ಯನಿರ್ವಹಣೆಯಲ್ಲದೆ ಪರಿಸ್ಥಿತಿಯನ್ನ ಸೃಷ್ಟಿಸ್ತದೆ. ಅಂದ್ರೆ ಸರ್ಕಾರ ಏನೇ ನಿರ್ಧಾರ ತಗೊಂಡ್ರು ಅದು ನಮಗೆ ಸಂಬಂಧ ಇಲ್ಲ ಅಂತ ಒಂದು ಮನೋಭಾವವನ್ನ ಇದು ಬೆಳೆಸುತ್ತೆ. ಓಕೆ, ಉದ್ದೇಶ ಅಂದ್ರೆ ಅವ್ರು ಏನ್ ಅನ್ಕೊಂಡಿದ್ದಾರೆ ಅದೇ ಉದ್ದೇಶ ಹೊರತು ಕಾನೂನು ಏನ್ ಹೇಳುತ್ತೆ ಅನ್ನೋದು ನಮಗೆ ಸಂಬಂಧ ಇಲ್ಲ. ಓಕೆ, ಕಾನೂನಿನ ಬಗ್ಗೆ ನಾವು ಭಯ ಪಡೋದಿಲ್ಲ, ಅದಕ್ಕೆ ನಾವು ಗನ್ ತಗೊಂಡು ಅಡ್ಡಾಡ್ತೀವಿ ಅಂತ ಕೂಡ ಇವ್ರು ಹೇಳ್ತಾರೆ. ನೆಕ್ಸ್ಟ್, ಹಿಂಸಾತ್ಮಕ ವಿಧಾನಗಳ ಮೂಲಕ ರಾಜಕೀಯ ಅಧಿಕಾರವನ್ನ ಪಡೆಯೋದು. ಇವರ ಉದ್ದೇಶ ಏನು? ಹಿಂಸೆಯನ್ನ ಮಾಡೋದ್ರಿಂದನೇ ಪ್ರಾಬ್ಲಮ್. ಓಕೆ, ಭಾರತೀಯ ಪೀಪಲ್ಸ್ ಡೆಮೊಕ್ರೆಟಿಕ್ ಫೆಡರಲ್ ರಿಪಬ್ಲಿಕ್ ಅಂತ ಒಂದು ಪಕ್ಷ ಇದೆ. ಇದರ ಮೂಲಕ ಇವರು ಹಿಂಸೆಯನ್ನ ಮಾಡಿ ಪೊಲೀಸ್ ಠಾಣೆಗಳಿಗೆ ಅಟ್ಯಾಕ್ ಮಾಡೋದಾಗಿರ್ಬೋದು, ಸರ್ಕಾರದ ಒಂದು ಮೈನಿಂಗ್ ಗಣಿಗಾರಿಕೆ ಮಾಡ್ತಾರಲ್ಲ ಅಲ್ಲಿ ಹೋಗಿ ಬಾಂಬ್ ಹಾಕೋದು. ಇವ್ರ ಹತ್ರ ಬಾಂಬ್ ಕೂಡ ಇದಾವೆ ಫ್ರೆಂಡ್ಸ್. ಅಂಡ್ ಛತ್ತೀಸ್ಗಢದೊಳಗೆ ಎಷ್ಟೋ ಬಾರಿ ಈ ಸೆಕ್ಯೂರಿಟಿ ಫೋರ್ಸಸ್ ಗಾಡಿ ಇರ್ತಾವಲ್ಲ, ಮಿಲಿಟರಿ ಫೋರ್ಸಸ್ನ ಕರ್ಕೊಂಡು ಹೋಗುವಂತ ಗಾಡಿ ಇರ್ತಾವಲ್ಲ, ಸೊ ಅಲ್ಲಿ ಆಂಬೂಸ್ ಮಾಡಿದ್ದಾರೆ. ಆಂಬೂಸ್ ಅಂದ್ರೆ ಏನು? ನೆಲದೊಳಗೆ ಬಾಂಬ್ಗಳನ್ನು ಹೂತಿಡೋದು. ಫಾರ್ ಎಕ್ಸಾಂಪಲ್, ಆ ಒಂದು ರೋಡ್ನಲ್ಲಿ ಆ ಗಾಡಿ ಬರಬೇಕಾದ್ರೆ ಆ ಒಂದು ಪ್ಲೇಸ್ನೊಳಗೆ ಬಂದಾಗ ಅದು ಬ್ಲಾಸ್ಟ್ ಆಗೋದು. ಈ ತರ ಎಲ್ಲ ಒಂದು ಅಟ್ಯಾಕ್ಗಳನ್ನು ಇವನ್ ನಕ್ಸಲೈಟ್ ಕೂಡ ಮಾಡಿದ್ದಾರೆ. ನೆಕ್ಸ್ಟ್, ಅಭಿವೃದ್ಧಿ ಕಾರ್ಯಗಳಿಗೆ ಅಡ್ಡಿಪಡಿಸುವುದು ಮತ್ತು ರಾಜ್ಯದ ಅಧಿಕಾರಕ್ಕೆ ಸವಾಲನ್ನು ಹಾಕುವುದು. ಯಾವುದೇ ರೀತಿಯಾದಂಥ ಅಭಿವೃದ್ಧಿ ನಮಗೆ ಬೇಕಾಗಿಲ್ಲ ಅಂತ ಇವ್ರು ಹೇಳ್ತಾರೆ. ಯಾಕೆ ಹಿಂಗೆ ಹೇಳ್ತಾರೆ ಅಂದ್ರೆ ನೋಡಿ, ಇವರು ಹೇಳೋದ್ರೊಳಗೂ ಕೂಡ ತಪ್ಪು ಅನ್ನಕ್ಕೆ ಬರೋದಿಲ್ಲ ಫ್ರೆಂಡ್ಸ್. ಈಗ ಒಂದು ಕಾಡಿನ ಪ್ರದೇಶ ಇದೆ, ಅಲ್ಲಿ ಎಲ್ಲ ಫೆಸಿಲಿಟಿ ಕೊಡ್ತಾರೆ ಅಂತ ತಿಳ್ಕೊಡ್ರಿ, ಸರ್ಕಾರದವರು ಎಲ್ಲ ಫೆಸಿಲಿಟಿ ಕೊಟ್ಟರು. ನೆಕ್ಸ್ಟ್, ಎಲ್ಲ ಫೆಸಿಲಿಟಿ ಕೊಟ್ಟಿಂದ ಅಲ್ಲಿ ಏನು ಮಾಡ್ತಾರೆ ಗೊತ್ತಾ? ಇಲ್ಲಿ ಗಣಿಗಾರಿಕೆ ಮಾಡ್ತೀವಿ, ಇಲ್ಲಿ ಐರನ್ ಓರ್ ಗಣಿಗಾರಿಕೆ ಮಾಡ್ತೀವಿ, ಇಲ್ಲಿ ನಾವು ಒಂದು ಟೂರಿಸಮ್ನ ಡೆವಲಪ್ ಮಾಡ್ತೀವಿ ಅಂತ ಹೇಳ್ತಾರೆ. ಅದು ಟ್ರೈಬಲ್ ಪೀಪಲ್ಗೆ ಇಷ್ಟ ಆಗೋದಿಲ್ಲ. ನಕ್ಸಲರು ಏಕಕಾಲದಲ್ಲಿ ಒಟ್ಟಾರೆ ಅಭಿವೃದ್ಧಿಯಾಗದ ಲಾಭವನ್ನ ಪಡೆಯಲು ಪ್ರಯತ್ನಿಸ್ತಾರೆ. ಅಂದ್ರೆ ಇಲ್ಲಿವರೆಗೂ ಅವ್ರಿಗೆ ಏನೇನು ಸಿಕ್ಕಿಲ್ಲ ಅವೆಲ್ಲ ಒಮ್ಮೆ ಬೇಕು ಅಂತ ಹೇಳ್ತಾರೆ. ಬುಡಕಟ್ಟು ಜನರಿಗೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವ ಮೂಲಕ ಆಡಳಿತದ ಕೊರತೆಯನ್ನು ಕೂಡ ಇವರು ತುಂಬಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅಂದ್ರೆ ಬುಡಕಟ್ಟು ಜನರು ಯಾರಿರ್ತಾರೆ ಅವ್ರಿಗೆ ಸರ್ಕಾರದ ಫೆಸಿಲಿಟಿ ಏನು ಹೋಗಿಲ್ಲ, ಅದನ್ನ ಇವ್ರು ಕೊಡಕ್ಕೆ ಶುರು ಮಾಡಿದ್ದಾರೆ. ಈ ತರದ್ದೆಲ್ಲ ಆಕ್ಟಿವಿಟೀಸ್ಗಳನ್ನ ಮಾಡಬೇಕು, ಈ ತರ ನಕ್ಸಲಿಸಮ್ನ ಸ್ಪ್ರೆಡ್ ಮಾಡಬೇಕು ಅಂತ ಅವ್ರ ಐಡಿಯಾಲಜಿ ಆಗಿದೆ. ಇನ್ನ ನಕ್ಸಲೈಟ್ ಚಳವಳಿ, ಇದರ ಪ್ರಮುಖ ಸಮಸ್ಯೆಗಳು ಏನು ಅಂದ್ರೆ ಭೂ ಸಂಪನ್ಮೂಲಗಳ ಮರುಹಂಚಿಕೆ ಆಗಬೇಕು ಅಂತ ಹೇಳ್ತಾರೆ ಇವರು. ಓಕೆ, ಬರೀ ಉಳ್ಳವರು ಮತ್ತು ಇಲ್ಲದವರ ನಡುವಿನ ಗ್ಯಾಪ್ ಹೆಚ್ಚಿಗೆನೇ ಆಗ್ತಾ ಇದೆ. ಭೂಮಿಯನ್ನ ಪ್ರತಿಯೊಬ್ಬರಿಗೂ ಹಂಚಿಕೆ ಮಾಡಬೇಕು. ಓಕೆ, ಯಾಕೆ ಬಡವರು ಶ್ರೀಮಂತರು ಅನ್ನುವಂಥ ಇಷ್ಟು ಗ್ಯಾಪ್ ಇರಬೇಕು ನಮ್ಮ ದೇಶದೊಳಗೆ? ಭೂಮಿ ಹಂಚಿಕೆ ಎಲ್ಲರಿಗೂ ಆಗಬೇಕು, ಕಾಡು ಜನರಿಗೂ ಭೂಮಿಯನ್ನ ಹಂಚಿಕೆ ಆಗಬೇಕು ಅಂತ ಹೇಳ್ತಾರೆ. ಅಂಡ್ ಹೆಣ್ಣು ಹೊಣ್ಣು ಮಣ್ಣಿಗಾಗಿನೇ ಹೊಡೆದಾಟ ಅನ್ನೋದರಲ್ಲಿ ಇವನ್ ನಕ್ಸಲಿಸಮ್ ಕೂಡ ಹೊರತಾಗಿಲ್ಲ. ಸೊ ಅದು ಆದ್ಮೇಲೆ ಹೊಲಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ಕನಿಷ್ಠ ಕೂಲಿಯನ್ನ ಕೊಡಲೇಬೇಕು ಅಂತ ಹೇಳ್ತಾರೆ. ಇದರೊಳಗೆ ಏನೂ ತಪ್ಪಿಲ್ಲ. ನೆಕ್ಸ್ಟ್, ಸಮಾನಾಂತರ ಸರ್ಕಾರವನ್ನು ನಡೆಸುವುದು ಮತ್ತು ತೆರಿಗೆ ಮತ್ತು ದಂಡವನ್ನು ವಿಧಿಸುವುದು, ಅದ್ರ ಬಗ್ಗೆ ಅವರು ಮಾತಾಡ್ತಾರೆ. ಎಲ್ಲರಿಗೂ ಕೂಡ ಸಮಾನವಾದಂಥ ತೆರಿಗೆ ಅಂತ ಹೇಳ್ತಾರೆ. ನೆಕ್ಸ್ಟ್, ಸಮಾನಾಂತರ ಕಾಂಗ್ರೋ ಕೋರ್ಟ್ಗಳನ್ನು ಚಲಾಯಿಸಿ ಅಂತ ಹೇಳ್ತಾರೆ. ಕಾಂಗ್ರೋ ಕೋರ್ಟ್ ಅಂದ್ರೆ ಇವರು ಏನು ತಪ್ಪು ಮಾಡಿರ್ತಾರೆ ಅದನ್ನ ಡೀಲ್ ಮಾಡಲಿಕ್ಕೆ ಒಂದು ಸಪ್ರೇಟ್ ಕೋರ್ಟ್. ಓಕೆ, ಸೊ ಸಪ್ರೇಟ್ ಆದಂಥ ಒಂದು ನ್ಯಾಯಾಲಯವನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳ್ತಾರೆ. ಸರ್ಕಾರಿ ಆಸ್ತಿಯ ನಾಶ ಮತ್ತು ಅದರ ಅಧಿಕಾರವನ್ನು ಅಪಹರಿಸುವುದು, ಅಂದರೆ ಸರ್ಕಾರಿ ಆಸ್ತಿನ ಡೆಸ್ಟ್ರಾಯ್ ಮಾಡೋದು ಇವರು ಒಂದು ಐಡಿಯಾಲಜಿ ಆಗಿದೆ. ನೆಕ್ಸ್ಟ್, ಪೊಲೀಸ್ ಮತ್ತು ಕಾನೂನು ಜಾರಿಗೊಳಿಸುವ ಯಂತ್ರಗಳ ಮೇಲೆ ದಾಳಿ ಮಾಡೋದು, ಅವಾಗವಾಗ ಪೊಲೀಸರ ಮೇಲೆ ಮಿಲಿಟರಿ ಮೇಲೆ ದಾಳಿ ಮಾಡೋದು. ನಂತರ ತನ್ನದೇ ಆದ ಸಾಮಾಜಿಕ ನೀತಿ ಸಂಹಿತೆಯನ್ನು ಜಾರಿಗೊಳಿಸೋದು. ನೋಡಿ, ನಮ್ಮ ಸರ್ಕಾರ ಏನು ಹೇಳುತ್ತೆ ಅಂದರೆ ಭಾರತ ಸಂವಿಧಾನ ಒಂದು ಕಾನೂನಾಗಿದೆ, ಅದನ್ನ ಪ್ರತಿಯೊಬ್ಬರು ಪಾಲನೆ ಮಾಡಬೇಕು, ನಿಮ್ಮದೇ ಆದಂಥ ಕಾನೂನು ಅವೆಲ್ಲ ತರಕ್ಕೆ ಹೋಗ್ಬೇಡ್ರಿ ಅಂತ ಸರ್ಕಾರ ಹೇಳುತ್ತೆ. ಆದರೆ ನಕ್ಸಲೈಟ್ ನಮ್ಮದೇ ಆದಂಥ ಕಾನೂನು ಕೂಡ ನಡಿಬೇಕು, ಯಾಕಂದರೆ ನಮಗೂ ಕೂಡ ಹಕ್ಕಿದೆ ಅಂತ ಅವರ ವಾದ ಆಗಿದೆ. ನೆಕ್ಸ್ಟ್, ನಕ್ಸಲೈಟ್ ಚಳುವಳಿಯ ಹಿಂದಿನ ಕಾರಣಗಳು. ನೋಡಿ, ಈಗ ಒಂದೊಂದಾಗಿ ಇವೆಲ್ಲ ಬ್ಯಾಕ್ಗ್ರೌಂಡ್ ಹೇಳಿದ್ದೀನಿ ನಾನು.
ಈಗ ಒಂದೊಂದಾಗಿ ಕಾರಣ ಹೇಳ್ತೀನಿ, ಪರಿಣಾಮ ಹೇಳ್ತೀನಿ, ಪರಿಹಾರಗಳನ್ನು ಕೂಡ ಹೇಳ್ತೀನಿ. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಪ್ರಬಂಧಕ್ಕೆ ಇದ್ರ ಮೇಲೆ ಡೆಫಿನೆಟ್ಲಿ ಪ್ರಬಂಧವನ್ನು ಕೇಳ್ಬೋದು. ಸೊ ನೀವು ಅವಾಗ ತುಂಬ ಚೆನ್ನಾಗಿ ಬರಿಬೋದು. ಬುಡಕಟ್ಟು ಅತೃಪ್ತಿ. ನೋಡಿ, ಸ್ವತಂತ್ರ ಭಾರತದಲ್ಲಿ ಎಲ್ಲ ಜನರಿಗೆ ನ್ಯಾಯವನ್ನು ಕೊಡಿಸಲಾಗಿದೆ, ಆದರೆ ಬುಡಕಟ್ಟು ಜನರಿಗೆ ಇನ್ನೂ ಆದರೂ ನ್ಯಾಯ ಸಿಕ್ಕಿಲ್ಲ ಅಂತ ಅನಿಸುತ್ತೆ. ಅರಣ್ಯ ಸಂರಕ್ಷಣಾ ಕಾಯ್ದೆ 1980 ತಮ್ಮ ಜೀವಕ್ಕಾಗಿ ಅರಣ್ಯ ಉತ್ಪನ್ನಗಳನ್ನು ಅವಲಂಬಿಸಿರುವ ಆದಿವಾಸಿಗಳನ್ನು ಇದು ಏನು ಮಾಡಿಬಿಡ್ತು ಅಂದರೆ ಅವರ ಹಕ್ಕುಗಳನ್ನು ಕಿತ್ತುಕೊಂಡಿದ್ದನ್ನು ನಾವು ಕಾಣ್ತೀವಿ. ಕಾಡಿನೊಳಗೆ ನೀವು ನಿಮ್ಮದೇ ಅಂತ ಆಸ್ತಿ ಅಂತ ಘೋಷಣೆ ಮಾಡಂಗಿಲ್ಲ. ಕಾಡಿನೊಳಗೆ ನೀವು ಕೆಲವೊಂದಿಷ್ಟು ಪ್ರದೇಶಗಳಲ್ಲಿ ಇರಂಗಿಲ್ಲ, ಅಲ್ಲಿ ಹೋಗಂಗಿಲ್ಲ, ಅಲ್ಲಿ ಏನೂ ಮಾಡಂಗಿಲ್ಲ. ಫಾರ್ ಎಕ್ಸಾಂಪಲ್, ಈ ಒಂದು ಪ್ರದೇಶವನ್ನು ನ್ಯಾಷನಲ್ ಪಾರ್ಕ್ ಅಂತ ಡಿಕ್ಲೇರ್ ಮಾಡಿದರೆ, ರಾಷ್ಟ್ರೀಯ ಉದ್ಯಾನವನ ಅಂತ ಡಿಕ್ಲೇರ್ ಮಾಡಿದರೆ ಅಲ್ಲಿ ಬಫರ್ ಝೋನ್, ಸೊ ಅದು ಆದಮೇಲೆ ಕೋರ್ ಏರಿಯಾ ಅಂತ ಈ ಥರ ಎಲ್ಲ ಡಿಕ್ಲೇರ್ ಮಾಡೋದ್ರಿಂದ ಅಲ್ಲಿ ಯಾರಿಗೂ ಹೋಗೋಕ್ಕೆ ಅವಕಾಶ ಸಿಗ್ತಿದ್ದಿಲ್ಲ. ಆದರೆ ಕಾಡು ಜನ ನಮ್ಮ ಹಕ್ಕುಗಳನ್ನ ಕಿತ್ಕೊಳ್ಳೋಕೆ ನೀವ್ಯಾರು ಅನ್ನೋದು ಅವರ ಒಂದು ವಾದಾಗಿತ್ತು. ಈವನ್ ಅಭಿವೃದ್ಧಿ ಯೋಜನೆಗಳು ನೋಡಿ, ಇವತ್ತು ಬಹಳಷ್ಟು ಕಡೆ ಮೈನಿಂಗ್ ಮಾಡುತ್ತೆ ಸರ್ಕಾರ, ಗಣಿಗಾರಿಕೆ ಮಾಡುತ್ತೆ, ಅದರಿಂದ ಡಸ್ಟ್ ಏಳುತ್ತೆ, ಅದರಿಂದ ಇವನ್ ನಾಯ್ಸ್ ಪೊಲ್ಯೂಷನ್ ಆಗುತ್ತೆ, ಅದರಿಂದ ಇವನ್ ವಾಟರ್ ಪೊಲ್ಯೂಷನ್ ಆಗುತ್ತೆ, ಏರ್ ಪೊಲ್ಯೂಷನ್, ವಾಟರ್ ಪೊಲ್ಯೂಷನ್ ಆಗುತ್ತೆ. ಈ ಒಂದು ಕಾರಣದಿಂದಾಗಿ ಮಳೆಗಾಲ ಯಾವಾಗ ಬರುತ್ತೆ, ಒಂದು ಕಡೆ ಸಿಕ್ಕಾಪಟ್ಟೆ ಮೈನಿಂಗ್ ಮಾಡಿ ಗಣಿಗಾರಿಕೆ ಮಾಡಿ ತಗ್ಗನ್ನು ಮಾಡಿದ್ದಾರೆ, ಅಲ್ಲಿ ಬಂದು ಮಳೆಗಾಲದೊಳಗೆ ನೀರು ನಿಂತು ಆ ಸರೌಂಡಿಂಗ್ ಏರಿಯಾದೊಳಗೆಲ್ಲ ತೊಂದರೆ ಆಗ್ತಾ ಇದೆ. ಸೊ ಹೀಗಾಗಿ ಅಭಿವೃದ್ಧಿ ಯೋಜನೆಗಳನ್ನು ಮಾಡಬೇಡ್ರಿ, ಕಾಡೊಳಗೆ ಏನು ಮಾಡಬೇಡ್ರಿ, ಕಾಡು ನಮ್ಮದು ಅಂತ ಇವ್ರ ವಾದ ಇದೆ. ಸೊ ಹೀಗಾಗಿ ಬುಡಕಟ್ಟು ಜನರು ಅಭಿವೃದ್ಧಿ ಯೋಜನೆ ಜೊತೆಗೆ ಒಂದು ಅತೃಪ್ತರಾಗಿದ್ದಾರೆ. ಇವನ್ ಸರ್ಕಾರ ಕೂಡ ಅವ್ರಿಗೆ ಏನು ಸಿಗಬೇಕು ಅಭಿವೃದ್ಧಿಯಿಂದ ಅದನ್ನು ಕೊಡ್ತಾ ಇಲ್ಲ ಫ್ರೆಂಡ್ಸ್. ಸೊ ಹೀಗಾಗಿ ಇದು ಮುಂದುವರಿತಾ ಇರೋದನ್ನು ನಾವು ಕಾಣ್ತೀವಿ. ಗಣಿಗಾರಿಕೆ ಕಾರ್ಯಾಚರಣೆಗಳು ಮತ್ತು ನಕ್ಸಲಿಸಂ ಪೀಡಿತ ರಾಜ್ಯಗಳಲ್ಲಿ ಬುಡಕಟ್ಟು ಜನಸಂಖ್ಯೆಯ ಬೃಹತ್ ಸ್ಥಳಾಂತರ. ಈ ಸ್ಥಳಾಂತರ ಮಾಡೋ ಒಂದು ವಿಷಯಕ್ಕೆ ಬಂದಾಗ ಸರ್ಕಾರ ಅಟ್ರಲಿ ಫೇಲ್ ಆಗಿದೆ ಫ್ರೆಂಡ್ಸ್. ಈಗ ಎಲ್ಲೋ ಒಂದು ಕಡೆ ಫ್ಲಡ್ ಆಗಿದೆ ಅಂತ ತಿಳ್ಕೊಡ್ರಿ, ಅಂದರೆ ಏನು, ಪ್ರವಾಹ ಆಗಿದೆ ಅಂತ ತಿಳ್ಕೊಡ್ರಿ. ಆ ಪ್ರವಾಹ ಆದಂಥ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಜನರನ್ನು ನಾವು ಸ್ಥಳಾಂತರ ಮಾಡ್ತೀವಿ ಅಂತ ಹೇಳಿದ್ದಾರೆ. 10 ವರ್ಷ 20 ವರ್ಷ ಆದರೂ ಸ್ಥಳಾಂತರ ಮಾಡಿಲ್ಲ. ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದರೆ ನರ್ಮದಾ ಬಚಾವ್ ಆಂದೋಲನ್. ನರ್ಮದಾ ನದಿಗೆ ಈ ಡ್ಯಾಮ್ ಕಟ್ಟಿದಾಗ ಅಲ್ಲಿನ ಜನರಿಗೆ ಏನು ಸ್ಥಳಾಂತರ ಮಾಡಬೇಕಾಗಿತ್ತು, ಇನ್ನೂ ಆಗಿಲ್ಲ ಫ್ರೆಂಡ್ಸ್. ಅವರು ಇನ್ನೂ ಫೈಟ್ ಮಾಡ್ತಾರೆ. ಯಾಕೆ ಮಾಡೋದಿಲ್ಲ ಸರ್ಕಾರ? ಅವ್ರು ಪ್ರಾಮಿಸ್ ಮಾಡಿದ್ದನ್ನು ಯಾಕೆ ಮಾಡೋದಿಲ್ಲ? ಅವ್ರು ಪ್ರಾಮಿಸ್ ಮಾಡಿದ್ದಾನೆ, ಈವನ್ ಕಾಂಪಿಟೇಟಿವ್ ಎಕ್ಸಾಮ್ ಒಳಗೆ ವಿದ್ಯಾರ್ಥಿಗಳಿಗೆ ಏನು ಪ್ರಾಮಿಸ್ ಮಾಡಿರ್ತಾರೆ ಅದ್ರ ಪ್ರಕಾರ ಯಾಕೆ ನಡ್ಕೊಳ್ಳೋದಿಲ್ಲ? ಅವ್ರ ಹಕ್ಕುಗಳಿಗೆ ಅವರು ಹೋರಾಡ್ತಿದ್ದಾರೆ. ನೆಕ್ಸ್ಟ್, ಸುಲಭ ಗುರಿಗಳು. ನೋಡಿ, ಯಾವುದೇ ಜೀವನ ಮೂಲವನ್ನು ಹೊಂದಿರದ ಅಂತಹ ಜನರನ್ನು ಮಾವೋವಾದಿಗಳು ನಕ್ಸಲಿಸಮ್ಗೆ ತೆಗೆದುಕೊಳ್ತಾರೆ. ಫಾರ್ ಎಕ್ಸಾಂಪಲ್, ಈ ನಕ್ಸಲೈಟ್ಸ್ ಅಂತ ಏನು ಆಗ್ತಿದ್ದಾರೆ ಅವ್ರನ್ನ ಈಸಿಯಾಗಿ ಮೈಂಡ್ ವಾಶ್ ಮಾಡ್ತಾರೆ. ಒಂದು ಓದಿಲ್ಲ, ಬರ್ದಿಲ್ಲ, ಯಾವಾಗ ನಿಮ್ಮ ಹಕ್ಕುಗಳನ್ನು ನೀವು ಪ್ರೊಟೆಕ್ಟ್ ಮಾಡಬೇಕು, ಇದ್ರ ಸಂಬಂಧ ನೀವು ಫೈಟ್ ಮಾಡಬೇಕು ಅಂತ ಯಾರೋ ಒಬ್ಬ ನಾಯಕನಾದವನು ಅವ್ರನ್ನ ಮೈಂಡ್ನ ವಾಶ್ ಮಾಡ್ತಾನೋ, ಸೊ ಅವರಿಗೆ ನಕ್ಸಲಿಸಮ್, ಮಾವೋವಾದಿಗಳ ಒಂದು ಶಸ್ತ್ರಾಸ್ತ್ರಗಳನ್ನು ಕೊಡ್ತಾರೆ, ಮದ್ದು ಗುಂಡುಗಳನ್ನು ಕೊಡ್ತಾರೆ ಮತ್ತು ಹಣವನ್ನು ಕೂಡ ಕೊಡ್ತಾರೆ. ಹೀಗಾಗಿ ಇದು ನಮ್ಮ ದೇಶದವರು ಕೊಡ್ತಿರ್ಬೋದು, ಬೇರೆ ದೇಶದವರು ಕೂಡ ಕೊಟ್ಟು ನಮ್ಮ ದೇಶಕ್ಕೆ ಒಂದು ಸಮಸ್ಯೆನ ಕ್ರಿಯೇಟ್ ಮಾಡ್ತಿರ್ಬೋದು. ಎಂಡ್ ಆಫ್ ದಿ ಡೇ ನಮಗೆ ಬದುಕಲಿಕ್ಕೆ ಬೇಕಾದಂಥವು ಎಲ್ಲ ಸಿಗಬೇಕು ಅಂತ ಭಾಳ ಜನದ್ದು ಅನಿಸುತ್ತೆ. ಆದರೆ ತಪ್ಪು ಕೆಲಸ ಮಾಡಬಾರ್ದು, ಬದುಕೋದು ಇಂಪಾರ್ಟೆಂಟ್, ನನಗೆ ಹಣ ಬರೋದು ಇಂಪಾರ್ಟೆಂಟ್, ಆದರೆ ತಪ್ಪು ಕೆಲಸ ಮಾಡಬಾರ್ದು ಅಂತ ಅದು ಎಷ್ಟು ಜನ ವಿಚಾರ ಮಾಡ್ತಾರೆ. ಎಜುಕೇಟೆಡ್ ಇದ್ದವರೇ ವಿಚಾರ ಮಾಡ್ತಾ ಇಲ್ಲ. ಎಜುಕೇಟೆಡ್ ಇದ್ದವರೇ ಈ ದೇಶದೊಳಗೆ ಅತಿ ಹೆಚ್ಚು ಕರಪ್ಷನ್ ಮಾಡ್ತಿದ್ದಾರೆ. ಶಿಕ್ಷಿತವಂತರೇ ಈ ದೇಶದೊಳಗೆ ಅತಿ ಹೆಚ್ಚು ವರದಕ್ಷಿಣೆಯನ್ನು ತಗೋತಿದ್ದಾರೆ. ಶಿಕ್ಷಿತವಂತರೇ ಅತಿ ಹೆಚ್ಚು ಭ್ರೂಣ ಹತ್ಯೆಗಳನ್ನ ಮಾಡ್ತಿದ್ದಾರೆ. ಇವತ್ತು ಎಜುಕೇಟೆಡ್ಗಳೇ ಅತಿ ಹೆಚ್ಚು ರೇಪ್ಗಳನ್ನ ಮಾಡ್ತಿದ್ದಾರೆ. ಇನ್ನೇನು ಉಳಿತು ಈ ದೇಶದೊಳಗೆ? ಇನ್ನು ನಕ್ಸಲ್ಗೆ ಅಥವಾ ಈ ಕಾಡು ಜನರಿಗೆ ನಾವೇನು ಅನ್ನೋದಿದೆ ಫ್ರೆಂಡ್ಸ್? ಜಸ್ಟ್ ಥಿಂಕ್ ಅಬೌಟ್ ಇಟ್. ನೀವು ವಿಚಾರ ಮಾಡಬೇಕು. ಸುಮ್ಮನೆ ಡೆಡ್ ಬಾಡಿಗಳಾಗಿದ್ದಾವೆ ಕಾಂಪಿಟೇಟಿವ್ ಎಕ್ಸಾಮ್ ಓದುವಂಥ ವಿದ್ಯಾರ್ಥಿಗಳು, ಏನು ವಿಚಾರ ಮಾಡೋಂಗಿಲ್ಲ, ಭಯಪಟ್ಟು ಹಾಕೋದು, ಅದು ಎಲ್ಲ ಎಕ್ಸಾಮ್ ಒಳಗೆ ಬರ್ತದಂತೆ. ಇವೆಲ್ಲ ಎಲ್ಲಿ ತನಕ ನೀವು ಬಿಡೋಂಗಿಲ್ಲ. ಈ ಒಂದು ಭ್ರಮೆಯಿಂದ ಎಲ್ಲಿ ತನಕ ಹೊರಗೆ ಬರೋಂಗಿಲ್ಲ, ಅಲ್ಲಿವರೆಗೂ ನೀವು ಬಂದರೂ ಏನೂ ಮಾಡೋದಿಲ್ಲ ಫ್ರೆಂಡ್ಸ್. ದೇಶಕ್ಕೋಸ್ಕರ ನೀವು ಏನೂ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯು ಶುಡ್ ಥಿಂಕ್. ನೋಡಿ, ದೇಶದ ಸಾಮಾಜಿಕ ಆರ್ಥಿಕ ವ್ಯವಸ್ಥೆಯಲ್ಲಿನ ಅಂತರಗಳು. ನೋಡಿ, ಇವತ್ತು ಹ್ಯಾವ್ಸ್ ಆ್ಯಂಡ್ ಹ್ಯಾವ್ ನಾಟ್ಸ್ ಅಂತ ಏನು ಕರಿತೀವಿ ನಾವು, ಒಂದು ಕಡೆಯಿಂದ ಈ ನಗರ ಪ್ರದೇಶದ ಭಾರತೀಯರು ಶ್ರೀಮಂತರಿಗಿಂತನೂ ಶ್ರೀಮಂತರಾಗ್ತಿದ್ದಾರೆ. ಆದರೆ
ಇವತ್ತು ಹಳ್ಳಿಗಳ ಅಭಿವೃದ್ಧಿ ಕಡಿಮೆ ಆಗ್ತಾ ಇರೋದ್ರಿಂದ ಹಳ್ಳಿಗಳಲ್ಲಿ ಬಡವರ ಸಂಖ್ಯೆ ಹೆಚ್ಚಿಗೆ ಆಗ್ತಾ ಇದೆ. ಹೀಗೆ ಬಡವರು ಮತ್ತು ಶ್ರೀಮಂತರು, ಉಳ್ಳವರು ಮತ್ತು ಇಲ್ಲದವರ ನಡುವಿನ ಅಂತರ ಹೆಚ್ಚಿಗೆ ಆಗ್ತಾ ಇದೆ. ಇದರಿಂದ ನಕ್ಸಲಿಸಂ ಅಫ್ಕೋರ್ಸ್ ಹೆಚ್ಚಿಗೆ ಆಗೇ ಆಗುತ್ತೆ. ಓಕೆ, ಪೀಡಿತ ಪ್ರದೇಶಗಳಲ್ಲಿ ಮಾಡಿದ ಅಭಿವೃದ್ಧಿಗಿಂತ ಹೆಚ್ಚು ಹಿಂಸಾಚಾರ ಇರೋದನ್ನು, ಒಂದು ದಾಳಿ ಮತ್ತು ಸಂಖ್ಯೆ, ಈ ಜನಸಂಖ್ಯೆ ಹೆಚ್ಚಾಗ್ತಾ ಇರೋದ್ರಿಂದ ಇದರ ಆಧಾರದ ಮೇಲೆ ಸರ್ಕಾರವು ತನ್ನ ಯಶಸ್ಸನ್ನು ಅಳಿತದೆ. ಅಂದರೆ ಹೆಚ್ಚು ಜನ ಇದ್ದಲ್ಲಿ ಅಭಿವೃದ್ಧಿ ಮಾಡ್ತಾರೆ. ಯಾಕೆ ಹೇಳ್ರಿ, ಅವ್ರು ಓಟ್ ಬೀಳ್ತವೆ ಸರ್ಕಾರಕ್ಕೆ. ಎಲ್ಲಿ ಕಡಿಮೆ ಜನ ಇದ್ದಾರೆ ಅಲ್ಲಿ ಅಭಿವೃದ್ಧಿ ಮಾಡೋದಿಲ್ಲ. ಹೀಗಾಗಿ ಈ ಉಳ್ಳವರು ಮತ್ತು ಇಲ್ಲದವರ ನಡುವಿನ ಅಂತರ ಹೆಚ್ಚಾಗ್ತಾ ಇರೋದನ್ನು ನಾವು ಕಾಣ್ತೀವಿ. ನೆಕ್ಸ್ಟ್, ಬಲವಾದ ತಾಂತ್ರಿಕ ಬುದ್ಧಿಮತ್ತೆಯ ಕೊರತೆ. ನೋಡಿ, ನಕ್ಸಲಿಸಂ ಅನ್ನು ಎದುರಿಸಲು ಬಂದಾಗ ಕಳಪೆ ತಾಂತ್ರಿಕ ಬುದ್ಧಿಮತ್ತೆ ಇದೆ, ಮೂಲ ಸೌಕರ್ಯಗಳ ಸಮಸ್ಯೆ ಇದೆ. ಉದಾಹರಣೆಗೆ, ಕೆಲವು ಹಳ್ಳಿಗಳು ಇನ್ನೂ ಯಾವುದೇ ಸಂವಹನ ಜಾಲದೊಂದಿಗೆ ಸರಿಯಾಗಿ ಸಂಪರ್ಕವನ್ನು ಹೊಂದಿಲ್ಲ. ಅಲ್ಲಿ ಒಂದು ಶಾಲೆಗಳಿಲ್ಲ. ಮೋಸ್ಟ್ ಆಫ್ ದಿ ಛತ್ತೀಸ್ಗಢ ಮತ್ತು ಈ ಜಾರ್ಖಂಡ್, ಬಿಹಾರ್, ಈವನ್ ಈ ಸುಕುಮಾ ಡಿಸ್ಟಿಕ್ ಅಂತ ಏನು ಹೇಳಿದ್ನೋ ಜಾರ್ಖಂಡ್ದೊಳಗೆ, ಅಲ್ಲೆಲ್ಲನೂ ಕೂಡ ಸರ್ಕಾರಿ ಶಾಲೆಗಳಲ್ಲಿ ಈ ಒಂದು ನಕ್ಸಲರ ವಿರುದ್ಧ ಹೋರಾಡಲಿಕ್ಕೆ ಕರ್ಕೊಂಬಂತ ಮಿಲಿಟರಿ ಫೋರ್ಸಸ್ನ ಶಾಲೆ ಒಳಗಿಡ್ತಾರೆ. ಶಾಲೆ ಮಕ್ಕಳಿಗೆ ಶಾಲೆನ ಗಿಡದ ಕೆಳಗೆ ಕಲಿಸ್ತಾರೆ. ಇನ್ನು ಏನು ಉಳಿತು ಫ್ರೆಂಡ್ಸ್? ಓಕೆ, ಹೀಗಾಗಿ ಫೆಸಿಲಿಟಿಗಳನ್ನು ಪ್ರೊವೈಡ್ ಮಾಡದೇ ಇರೋದ್ರಿಂದ, ಓಕೆ, ಒಂದು ಈ ಎಲ್ಲ ಕೊರತೆಗಳಿಂದ ಕೆಲವೊಂದು ಹಳ್ಳಿಗಳಿಗೆ, ನಾನು ಕರ್ನಾಟಕದ ಉದಾಹರಣೆಯನ್ನು ಕೊಡ್ತೀನಿ ಫ್ರೆಂಡ್ಸ್. ನಾನು ರೀಸೆಂಟಾಗಿ ಎಲ್ಲಿ ಹೋಗಿದ್ದೆ? ಗೋಕರ್ಣಕ್ಕೆ ಹೋಗಿದ್ದೆ. ಗೋಕರ್ಣ ಆ್ಯಂಡ್ ಕಾರವಾರ ಆ ಒಂದು ಸೈಡ್ನಲ್ಲಿ ಹೋಗಿದ್ದೆ. ನಾನು ಈವನ್ ಟ್ರೆಕ್ಕಿಂಗ್ ಕೂಡ ಹೋಗಿದ್ದೆ. ಅಲ್ಲಿ ನಿಜವಾಗ್ಲೂ ನಾನು ಅಲ್ಲಿ ಜನರನ್ನು ನೋಡಿ, ಆ ಕಾಡಿನೊಳಗೆ ಇರುವಂಥ, ಅದು ಪೂರ್ತಿ ಕಾಡಲ್ಲ, ಅರೆ ಕಾಡಿನೊಳಗೆ ಇರುವಂಥ ಜನರನ್ನೇ ನೋಡಿ ನಾನು ನಿಜವಾಗ್ಲೂ ಫೀಲ್ ಮಾಡಿದ್ದು, ಅವ್ರಿಗೆ ನಮಗೆ ಎಂಥ ಜೀವನ ಕೊಟ್ಟಿದ್ದಾನೆ ದೇವರು, ಏನೆಲ್ಲ ಫೆಸಿಲಿಟಿ ಇದೆ ನಮ್ಮ ಹತ್ರ. ಪಾಪ ನಾನು ಆ ಮಕ್ಕಳ ಜೊತೆ ಮಾತಾಡ್ತಾ ಇದ್ದೆ, ಶಾಲೆಗೆ ಹೋಗೋರು. ಒಂದು ಮೇನ್ ರೋಡಿಂದ ಅವರ ಒಂದು ಗುಡಿಸಲುಗಳಿಗೆ ಹೋಗಬೇಕು ಅಂದರೆ 7 ಕಿಲೋಮೀಟರ್ 8 ಕಿಲೋಮೀಟರ್ ಎಲ್ಲ ನಡೀತಾ ಹೋಗಬೇಕು ಅಂತೆ. ಐ ಫೆಲ್ಟ್ ದ್ಯಾಟ್ಸ್ ರಿಯಲಿ ಅನಾಯಿಂಗ್ ಫ್ರೆಂಡ್ಸ್. ಆಮೇಲೆ ಇವತ್ತು ನೋಡಿ, ನಮ್ಮ ಕರ್ನಾಟಕದೊಳಗೆ ಶಕ್ತಿ ಯೋಜನೆಯನ್ನು ಕೊಟ್ಟಿದ್ದಾರೆ. ಯಾರು ಕೊಡು ಅಂತ ಹೇಳಿದ್ದಾರೆ? ಎಷ್ಟು ಹಳ್ಳಿಗಳಿಗೆ ಬಸ್ ಸಂಪರ್ಕನೇ ಇಲ್ಲ. ಓಕೆ, ಎಷ್ಟು ಹಳ್ಳಿಗಳಿಗೆ ರೋಡೇ ಇಲ್ಲ. ಅಂಥ ಹಳ್ಳಿಗಳಿಗೆ ರೋಡ್ ಮಾಡ್ಬೇಕು ತಾನೆ. ಆಮೇಲೆ ಭಾಗ್ಯ ಜ್ಯೋತಿ ಯೋಜನೆ, ಉಚಿತ ಎಲೆಕ್ಟ್ರಿಸಿಟಿನ ಕೊಟ್ಟಿದ್ದಾರೆ. ಆ ಉಚಿತ ಎಲೆಕ್ಟ್ರಿಸಿಟಿ ಯಾರು ಕೊಡು ಅಂತ ಹೇಳಿದ್ದಾರೆ ಫ್ರೆಂಡ್ಸ್? ನಾನು ಲಾಸ್ಟ್ ಟೈಮ್ ದಾಂಡೇಲಿಗೆ ಹೋದಾಗ ಅಲ್ಲಿನ ಕೆಲವೊಂದಿಷ್ಟು ಕಾಡು ಜನರು ಮಾತಾಡಲಿಕ್ಕೆ ರೆಡಿ ಇರಲಿಲ್ಲ. ಬಟ್ ಐ ಸ್ಟಿಲ್ ಮ್ಯಾನೇಜ್ ಟು ಟಾಕ್ ವಿತ್ ದೆಮ್. ನಾನು ಮಾತಾಡ್ಲಿಕ್ಕೆ ಪ್ರಯತ್ನ ಮಾಡಿದಾಗ ನಾನು ಕೇಳಿದ್ದೀನಿ, ನಿಮ್ಮ ಗುಡಿಸಲುಗಳಿಗೆಲ್ಲ ಅಥವಾ ನಿಮ್ಮ ಒಂದು ಹಟ್ಟಿಗಳಿರ್ತಾವಲ್ವ, ಅಲ್ಲಿ ಲೈಟ್ ಇದೆಯಾ ಅಂತ ಕೇಳಿದಾಗ, ನೆವರ್ ಎವರ್, ಅಲ್ಲಿ ಯಾವತ್ತೂ ಲೈಟ್ ಇಲ್ಲ, ಬಂದೇ ಇಲ್ಲ ಅಂತ ಹೇಳ್ತಿದ್ದಾರೆ. ಸೊ ಇಂಥವರೆಲ್ಲ ನಕ್ಸಲ್ ಆಗಿದ್ರೆ ಏನು ಮಾಡ್ತಾರೆ ಫ್ರೆಂಡ್ಸ್? ಉಳುಕಿದವ್ರಿಗೆಲ್ಲ ಫೆಸಿಲಿಟಿ ಇದ್ದಾವೆ, ಇವ್ರ ಹತ್ರ ಏನೂ ಇಲ್ಲ. ಸರ್ಕಾರ ಇಷ್ಟೆಲ್ಲ ಜನರಿಗೆ ಫ್ರೀ ಕೊಡು ಅಂತ ಯಾರು ಹೇಳಿದ್ದಾರೆ? ಯಾರಿಗೆ ವ್ಯವಸ್ಥೆ ಸಿಗ್ತಾ ಇಲ್ಲ, ಯಾರಿಗೆ ಅವಶ್ಯಕತೆ ಇದೆ ಅವ್ರಿಗೆ ನೀಡುವಂಥ ಅವಶ್ಯಕತೆ ಇದೆ ಫ್ರೆಂಡ್ಸ್. ಸೊ ಅವಾಗ ಮಾತ್ರ ನಮ್ಮ ದೇಶ ಉದ್ಧಾರ ಆಗೋದು, ಅಲ್ಲಿವರೆಗೂ ಉದ್ಧಾರ ಆಗೋದಿಲ್ಲ. ಸೊ ಬಟ್ ಯಾರು ಕೇಳೋರಿದ್ದಾರೆ ಇದನ್ನೆಲ್ಲ? ನಾವು ಯಾರೂ ವಿಚಾರ ಮಾಡಂಗೆ. ಕಾಂಪಿಟೇಟಿವ್ ಎಕ್ಸಾಮ್ ಓದುವಂಥ ಮೂರ್ಖರು ಏನು ವಿಚಾರ ಮಾಡಂಗೆ? ಭಯಪಟ್ಟು ಹಾಕೋದು. ಯಾರು ಭಯಪಟ್ಟು ಹಾಕೋದನ್ನು ಹೇಳ್ತಾರೆ ಅವರು ಬೆಸ್ಟ್ ಟೀಚರ್ ಆಗಿದ್ದಾರೆ. ಓಕೆ, ವಾಟ್ ಕ್ಯಾನ್ ಯು ಎಕ್ಸ್ಪೆಕ್ಟ್? ಆಡಳಿತದಿಂದ ಯಾವುದೇ ಅನುಸರಣೆ ಇಲ್ಲ. ಪೊಲೀಸರು ಒಂದು ಪ್ರದೇಶವನ್ನು ಹಿಡಿದು ನಂತರವೂ ಕೂಡ ಆ ಪ್ರದೇಶದ ಜನರಿಗೆ ಅಗತ್ಯ ಸೇವೆಗಳನ್ನು ಒದಗಿಸಲು ನಮ್ಮ ಆಡಳಿತ ವ್ಯವಸ್ಥೆ ವಿಫಲ ಆಗಿದೆ. ಅಷ್ಟೇ ಅಲ್ಲ, ಪೊಲೀಸರು ಕೂಡ ಎಷ್ಟೋ ಬಾರಿ ಈ ಕಾಡಿನ ಜನರನ್ನು ಹಿಡಿದು ಹರ್ಯಾಶ್ ಮಾಡ್ತಾರೆ. ಎಲ್ಲ ಪೊಲೀಸರು ಅಂತ ಹೇಳ್ತಾ ಇಲ್ಲ ಫ್ರೆಂಡ್ಸ್, ನಾನು ಕೆಲವೊಂದಿಷ್ಟು ಜನ ಮಾಡಿದ್ರಿಂದ ಅವ್ರ ತಲೆ ಒಳಗೆ ಏನು ಬರುತ್ತೆ ಅಂದರೆ, ನಾನು ಈ ವ್ಯವಸ್ಥೆ ವಿರುದ್ಧ ಹೋರಾಡಬೇಕು, ಅವ್ರನ್ನ ಅನ್ನೆಸೆಸರಿಯಾಗಿ ಅರೆಸ್ಟ್ ಮಾಡೋದಾಗಿರ್ಬೋದು, ಅವ್ರ ವಿರುದ್ಧ ಕೇಸ್ಗಳನ್ನು ಹಾಕೋದಾಗಿರ್ಬೋದು. ಡೆಫಿನೆಟ್ಲಿ ಫ್ರೆಂಡ್ಸ್, ಒಬ್ಬ ಎಜುಕೇಟೆಡ್ ಇದ್ದವನು ಒಂದು ಕೋರ್ಟ್ನೊಳಗಿನ ಕೇಸ್ನ ಫೈಟ್ ಮಾಡೋದು ಎಷ್ಟು ಕಷ್ಟ ಇದೆ, ಅಂಥದ್ರೊಳಗೆ ಅನ್ಎಜುಕೇಟೆಡ್ ಕಾಡೊಳಗಿರುವಂಥ ಈ ಬುಡಕಟ್ಟು ಜನರ ವಿರುದ್ಧ ಈ ಥರದ್ದು ಒಂದು ಕೇಸ್ನ ಹಾಕ್ತಾ ಇರೋದು ಕೂಡ ತಪ್ಪೆ. ನೆಕ್ಸ್ಟ್, ನಕ್ಸಲಿಸಮನ್ನು ಸಾಮಾಜಿಕ ಸಮಸ್ಯೆಯಾಗಿ ಅಥವಾ ಭದ್ರತಾ ಬೆದರಿಕೆಯಾಗಿ ನಿಭಾಯಿಸುವಲ್ಲಿ ಗೊಂದಲ. ನೋಡಿ, ನಕ್ಸಲಿಸಮ್ನ ಒಂದು ಅಪರಾಧ ಅಂತ ಅನ್ಕೊಳ್ಳೋಕ್ಕಿಂತನೂ ನಕ್ಸಲಿಸಮ್ನ ಒಂದು ಸಾಮಾಜಿಕ ಸಮಸ್ಯೆ ಅಂತ ಹೇಳಿಬಿಟ್ಟು ಸರ್ಕಾರ ಹ್ಯಾಂಡಲ್ ಮಾಡಿದರೆ ಐ ಥಿಂಕ್
ಈ ಕೊಲೆಗಳಾಗಿರ್ಬೋದು, ಎನ್ಕೌಂಟರ್ಗಳಾಗಿರ್ಬೋದು ಇವು ಕಡಿಮೆ ಆಗ್ಬೋದು. ರಾಜ್ಯ ಸರ್ಕಾರಗಳು ನಕ್ಸಲಿಸಮನ್ನು ಕೇಂದ್ರದ ಸರ್ಕಾರದ ಸಮಸ್ಯೆ ಎಂದು ಪರಿಗಣಿಸ್ತಾ ಇದ್ದಾವೆ. ಆದರೆ ರಾಜ್ಯ ಸರ್ಕಾರಗಳೇ ಇದನ್ನೇ ಹ್ಯಾಂಡಲ್ ಮಾಡಬೇಕು. ಬಟ್ ಅವರನ್ನು ಕ್ರಿಮಿನಲ್ ಅಂತ ಮಾತ್ರ ನೋಡಬಾರ್ದು. ಓಕೆ, ಸೊ ಹೋರಾಡಲಿಕ್ಕೆ ಯಾವುದೇ ಉಪಕ್ರಮಗಳನ್ನು ತೆಗೆದುಕೊಳ್ಬಾರ್ದು. ಆಮೇಲೆ ಶೂಟ್ ಎಲ್ಲ ಮಾಡಬಾರ್ದು. ಸಾಮಾಜಿಕ ಸಮಸ್ಯೆಯಾಗಿ ಅವರನ್ನು ಆ ಒಂದು ನಕ್ಸಲಿಸಮ್ನ ಬಿಟ್ಟು ಸಮಾಜದೊಳಗೆ ಬಂದು ನಾರ್ಮಲ್ ಆಗಿ ಬದುಕೋ ಥರ ಮಾಡಬೇಕು. ಯಾವುದೇ ರೀತಿಯಾದಂಥ ಹರ್ಯಾಶ್ ಮಾಡಬಾರ್ದು. ಅವ್ರ ಮೇಲೆ ಕೇಸ್ಗಳನ್ನು ಹಾಕೋದ್ರೊಳಗೆ ಯಾವುದೇ ಅರ್ಥ ಇಲ್ಲ. ಇದನ್ನು ಸರ್ಕಾರ ಕೂಡ ಪಾಲನೆ ಮಾಡಿದಾಗ ನಾವು ಬದಲಾವಣೆಯನ್ನು ಕಾಣ್ಬೋದು ಫ್ರೆಂಡ್ಸ್. ನೆಕ್ಸ್ಟ್, ಅರಣ್ಯ ನಿರ್ವಹಣೆ ಮತ್ತು ಆದಿವಾಸಿಗಳ ಜೀವನೋಪಾಯ. ನೋಡಿ, ಆದಿವಾಸಿಗಳಿಗೆ ಅರಣ್ಯ ಪ್ರದೇಶ ಏನಿರುತ್ತೆ ಅದೇ ಜೀವಾಳ, ಅಲ್ಲೇ ಹುಟ್ಟಿರ್ತಾರೆ, ಅಲ್ಲೇ ಬೆಳೀತಾರೆ. ನಾವಾದರೆ ಒಂದು ಪ್ಲೇಸ್ನಿಂದ ಇನ್ನೊಂದು ಪ್ಲೇಸ್ಗೆ ಹೋಗ್ತೀವಿ. ಬಟ್ ಅದೇ ಕಾಡು ಜನರಿಗೆ ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ ಫ್ರೆಂಡ್ಸ್. ಭೂಮಿ ಮತ್ತು ನೀರು ಎಂದರೆ ಅವರಿಗೆ ಜೀವಧಾರೆ ಇದ್ದಂಗೆ. ಸೊ ವಿವಿಧ ಕಾಯ್ದೆ ಮತ್ತು ಆದೇಶಗಳ ಅಡಿಯಲ್ಲಿ ಇವುಗಳಿಂದ ವಂಚಿತರಾಗ್ತಿದ್ದಾರೆ. ಇವನ್ ವಿಕ್ರಮಗೌಡ ಕೂಡ ಟೆರರಿಸಮ್ ಮೀನ್ಸ್ ನಕ್ಸಲೈಟ್ ಆಗಲಿಕ್ಕೆ ಆ ಥರ ಗನ್ಗಳನ್ನು, ಆಯುಧಗಳನ್ನು ಅವನ ಕೈಯೊಳಗೆ ಹಿಡಿಲಿಕ್ಕೆ ಅವ್ರದ್ದೇನೋ 40 ಗುಂಟೆ ಜಾಗ ಇತ್ತಂತೆ. ಆ 40 ಗುಂಟೆ ಜಾಗನ ಸರ್ಕಾರ ಇದು ನಿಮ್ಮ ಜಾಗ ಅಲ್ಲ, ಇದು ಸರ್ಕಾರ ಜಾಗ ಅಂತ ಡಿಕ್ಲೇರ್ ಮಾಡಿದಾಗಿಂದ ಸೊ ಅವನು ಅವ್ರ ವಿರುದ್ಧ ಹೋರಾಡಕ್ಕೆ ಶುರು ಮಾಡಿದಂತೆ. ಯಾವಾಗ ಸರ್ಕಾರ ವಿರುದ್ಧ ಅವನು ಮಾತಾಡಿದಾನೆ, ಅವನ ಅರೆಸ್ಟ್ ಮಾಡಿದ್ದಾರೆ. ಆವಾಗಿಂದ ಅವನು ಈ ಒಂದು ಯಾರ್ದು ಹತ್ರ ಫ್ರೆಂಡ್ಶಿಪ್ ಮಾಡಿದ್ದಾನೆ ಅವನಿಗೆ ಇದು ವೆಪನ್ಸ್ಗಳನ್ನ ಕೊಟ್ಟಿದ್ದಾರೆ. ಅದು ಆದಮೇಲೆ ಅಭಿವೃದ್ಧಿಯ ಕೊರತೆ. ನೋಡಿ, ಅಭಿವೃದ್ಧಿಯ ಕೊರತೆ ಇವತ್ತು ಕರ್ನಾಟಕದೊಳಗೆ ನಾನು ಎಕ್ಸಾಂಪಲ್ ಕೊಟ್ಟು ಹೇಳಬೇಕು ಅಂದರೆ, ಸೌತ್ ಕರ್ನಾಟಕ ಅಂತ ಏನು ಕರಿತೀವಿ, ದಕ್ಷಿಣ ಕರ್ನಾಟಕ, ಅಲ್ಲಿ ಅತಿ ಹೆಚ್ಚು ಅಭಿವೃದ್ಧಿ ಆಗಿದೆ. ಅದೇ ಉತ್ತರ ಕರ್ನಾಟಕ ಅಂತ ಬಂದಾಗ ಕರ್ನಾಟಕಕ್ಕೆ ಬೇರೆ ಬೇರೆ ರೀಜನ್ಗಳು ಏನು ಜಾಯ್ನ್ ಆಗಿದ್ದಾವೆ, ಹೈದರಾಬಾದ್ ಕರ್ನಾಟಕ, ಮುಂಬೈ ಕರ್ನಾಟಕ, ಕಿತ್ತೂರು ಕರ್ನಾಟಕ, ಈ ಒಂದು ಪ್ರದೇಶಗಳಲ್ಲಿ ಅಭಿವೃದ್ಧಿಗಳು ಕಡಿಮೆ ಆಗಿದ್ದಾವೆ. ಆದ್ದರಿಂದನೇ ಇವತ್ತು ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕ ಸಪ್ರೇಟ್ ಒಂದು ರೀಜನ್ಗೆ ಮಾಡಲಾಗಿದೆ. ಇವತ್ತಿನವರೆಗೂ ಕೂಡ ಸ್ವತಂತ್ರ ಒಂದು 78 ವರ್ಷಗಳಾಗಿ ನಮಗೆ ಭಾರತದ ಸಂವಿಧಾನನೇ ಹೇಳುತ್ತೆ ಈ ಒಂದು ಸಮಾನತೆ ಬರಬೇಕು ಅಂತ. ಎಲ್ಲಿದೆ ಸಮಾನತೆ? ಸೊ ಅಭಿವೃದ್ಧಿಯ ಕೊರತೆಯಿಂದನೂ ಕೂಡ ಈ ನಕ್ಸಲಿಸಮ್ ಅನ್ನೋದು ಸ್ಪ್ರೆಡ್ ಆಗ್ತಾ ಇದೆ ಅನ್ನೋದನ್ನ ನಾವು ಕಾಣ್ತೀವಿ. ಇವತ್ತಿನವರೆಗೂ ಕೂಡ ಈ ಕಾಡಿನ ಜನರಿಗೆ ಒಂದು ಇವನ್ ಸ್ಮಶಾನ ಅನ್ನೋದು ಇಲ್ಲ. ಈ ಕಾಡಿನೊಳಗೆ ಆರೋಗ್ಯ ರಕ್ಷಣೆ ಇಲ್ಲ, ಆರೋಗ್ಯ ಸಮಸ್ಯೆಗಳಿದಾವೆ, ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ. ಆ ಕಾಡಿನ ಜನರ ಪಾಡು ಅವ್ರಿಗೆ ಗೊತ್ತು ಫ್ರೆಂಡ್ಸ್. ಇವತ್ತು ಎಷ್ಟೋ ಹಳ್ಳಿಗಳಿಗಿಲ್ಲ, ಆದರೆ ಈ ಒಂದು ವ್ಯವಸ್ಥೆನ ಮಾಡ್ತಾ ಇಲ್ಲ ಸರ್ಕಾರಗಳು. ರಸ್ತೆಗಳಿಲ್ಲ, ಓಕೆ, ವಿದ್ಯುತ್ ಮತ್ತು ಶೈಕ್ಷಣಿಕ ಸೌಲಭ್ಯಗಳಿಲ್ಲ. ನೋಡಿ, ಎಷ್ಟೋ ಬಾರಿ ಶಿಕ್ಷಿತರಾದವರು ಒಂದೇನೋ ಹೇಳಿದರೆ ಅರ್ಥ ಮಾಡ್ಕೊಳ್ಳಿಕ್ಕೆ ಎಷ್ಟೋ ಟೈಮ್ ತಗೊಳ್ತಿರ್ಬೇಕಾದ್ರೆ ಇನ್ನು ಕೆಲವೊಬ್ರಂತೂ ನಾನು ಹೇಳಿದ್ದೇ ಸರಿ, ನಾನೇನು ಅನ್ಕೊಂಡಿದ್ದೆ ಅದೇ ಸರಿ ಅಂತ ಅನ್ಕೋತಿರ್ಬೇಕಾದ್ರೆ ಇವ್ರಿಗೆ ಈ ಸೌಲಭ್ಯಗಳೇ ಸಿಕ್ಕಿಲ್ಲ ಅಂದಾಗ ಇವ್ರ ಜೀವನ ಹೆಂಗಿರಬಾರ್ದು ಅಂತ ನಾವು ಯಾರು ವಿಚಾರ ಮಾಡ್ತಾ ಇಲ್ಲ. ಆದ್ರಿಂದನೇ ಸೆಕ್ಯೂರಿಟಿ ಫೋರ್ಸಸ್ ಆಗಿರ್ಬೋದು, ಸರ್ಕಾರ ಆಗಿರ್ಬೋದು, ಈಸಿಲಿ ಇವ್ರನ್ನ ಶೂಟ್ ಮಾಡ್ತಿದ್ದಾರೆ. ಆ್ಯಂಡ್ ಒಂದು ತಪ್ಪು ಮಾಡಿದರೆ ಅದು ತಪ್ಪು ಅಂತ ಗೊತ್ತಿದ್ದು ತಪ್ಪು ಮಾಡ್ತಿರುವಂಥ ಅದೆಷ್ಟೋ ಜನ ಇವತ್ತು ನಮ್ಮ ನಡುವೆ, ನಮ್ಮ ಸಮಾಜದೊಳಗೆ ರಾಜಾರೋಷವಾಗಿ ಅಡ್ಡಾಡ್ತಾರೆ. ಆಮೇಲೆ ತಪ್ಪು ಮಾಡಿದವನ್ನ, ಕೊಲೆ ಮಾಡಿದವನ್ನ, ಬೆದರಿಕೆ ಹಾಕೋರ್ನ ಅಣ್ಣ ಅಂತ ಹೇಳಿಬಿಟ್ಟು ಫಾಲೋ ಮಾಡುವಂಥ ಮೂರ್ಖ ಜನರು ಇರಬೇಕಾದ್ರೆ ಇನ್ನೇನಾಗುತ್ತೆ? ಓಕೆ, ಅಂಥವ್ರನ್ನೆಲ್ಲ ಇವರು ಫಾಲೋ ಮಾಡ್ತಾರೆ. ಅಂಥವರೆಲ್ಲ ಹೀರೋಗಳು, ಅಂಥವರೆಲ್ಲ ಹೀರೋಯಿನ್ಗಳು, ಅಂಥವರೆಲ್ಲ ಪೊಲಿಟಿಕಲ್ ಲೀಡರ್ಸ್ಗಳು. ಆದರೆ ನಮಗೆ ಬದುಕಲಿಕ್ಕೆ ನಮ್ಮದೇ ಆದಂಥ ಹಕ್ಕುಗಳು ಬೇಕು, ನಮ್ಮ ಹಕ್ಕುಗಳನ್ನ ಕಸ್ಕೋಬೇಡ್ರಿ ಅಂದರೆ ಅವ್ರು ನಕ್ಸಲೈಟ್ ಅಂತೆ. ಸಿ ಹೌ ಬ್ಯೂಟಿಫುಲ್ ಕಂಟ್ರಿ. ಆ್ಯಂಡ್ ಅರಣ್ಯಗಳ ತಪ್ಪು ನಿರ್ವಹಣೆ, ಇವನ್ ಅರಣ್ಯಗಳ ಮೇಲೆ ಸರ್ಕಾರ ಮಾಡಿದಂಥ ಒಂದು ಕಾಯ್ದೆಗಳೇನಿದಾವೆ ಇವುಗಳನ್ನು ಸರಿಯಾಗಿ ಇಂಪ್ಲಿಮೆಂಟ್ ಮಾಡಿಲ್ಲ ಫ್ರೆಂಡ್ಸ್. ಬ್ರಿಟಿಷರು ಭಾರತವನ್ನು ಆಳಿದಾಗಿನಿಂದ ಅರಣ್ಯಗಳ ದುರುಪಯೋಗ ಕಾರ್ಯರೂಪಕ್ಕೆ ಬಂದಿದ್ದನ್ನು ನಾವು ಕಾಣ್ತೀವಿ. ಬ್ರಿಟಿಷರು ಬರೋವರೆಗೂ ಅರಣ್ಯಗಳಿಗೆ ಯಾರೂ ಟಚ್ಚೇ ಮಾಡ್ತಿರ್ಲಿಲ್ಲ. ಓಕೆ, ಅಲ್ಲಿವರೆಗೂ ಕಾಡು ಮಣ್ಣಲ್ಲಿ ಜನ ಆರಾಮಾಗಿದ್ರು. ಯಾವಾಗ ಬ್ರಿಟಿಷರು ಬಂದರು, ಇವನ್ ಅವರು ಕ್ರಿಶ್ಚಿಯಾನಿಟಿನ ಇಂಟ್ರೊಡ್ಯೂಸ್ ಮಾಡಿದರು, ಕ್ರಿಶ್ಚಿಯಾನಿಟಿಗೆ ಕನ್ವರ್ಟ್ ಮಾಡೋಕ್ಕೆ ಟ್ರೈ ಮಾಡಿದರು. ಆದ್ದರಿಂದನೇ ಅದೆಷ್ಟೋ ಟ್ರೈಬಲ್ ದಂಗೆಗಳು, ಬುಡಕಟ್ಟು ಜನಾಂಗದ ದಂಗೆಗಳನ್ನ ನಾವು ಹಿಸ್ಟ್ರಿಯಲ್ಲಿ ಓದ್ತೇವೆ ತಾನೆ. ಬ್ರಿಟಿಷ್ ಸರ್ಕಾರ ಅರಣ್ಯ ಸಂಪನ್ಮೂಲಗಳನ್ನು ಏಕಸೌಮ್ಯಗೊಳಿಸಲು ಕಾನೂನುಗಳನ್ನ ಪರಿಚಯಿಸಿದರು. ಇದಕ್ಕಾಗಿ 1990 ನಂತರ ಭಾರತ ಸರ್ಕಾರ ಅರಣ್ಯಗಳ ನೈಸರ್ಗಿಕ ಸಂಪನ್ಮೂಲಗಳನ್ನು ಪ್ರಾರಂಭಿಸಿದಾಗ ಪರಿಸ್ಥಿತಿ ಇನ್ನಷ್ಟು ಹದಗೆಟ್ಟಿದ್ದನ್ನು ನಾವು ಕಾಣ್ತೀವಿ. ಭಾರತ ಸರ್ಕಾರದ ವಿರುದ್ಧ ಚಳುವಳಿಗಳಿಗೆ ಕೊಡುಗೆ ನೀಡಲು ಕಾಡುಗಳಲ್ಲಿ ವಾಸಿಸುವ ಜನರು ಅನೇಕ ಬಾರಿ ಬೆಂಕಿ ಹಚ್ಚಿದ್ದನ್ನು ಕೂಡ ಕಾಣ್ತೀವಿ. ಕಾಡುಗಳನ್ನು ಸುಟ್ಟು ಹಾಕಿದ್ದನ್ನು ಕಾಣ್ತೀವಿ. ಸರ್ಕಾರದ ವಿರುದ್ಧ
ತಮ್ಮ ಒಂದು ಡಿಸಪಾಯಿಂಟ್ಮೆಂಟನ್ನು ಹೊರಹಾಕಲಿಕ್ಕೆ ಈ ಕಾರ್ಯಗಳನ್ನ ಮಾಡಿದ್ದನ್ನು ಕಾಣ್ತೀವಿ. ನಿಮಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಈ 2006ಗೆ ಫಾರೆಸ್ಟ್ ರೈಟ್ಸ್ ಆ್ಯಕ್ಟ್ ಅಂತ ಜಾರಿಗೆ ಬಂದಿದ್ದನ್ನು ನಾವು ಕಾಣ್ತೀವಿ. ಫಾರೆಸ್ಟ್ ರೈಟ್ಸ್ ಆ್ಯಕ್ಟ್ ಅಡಿಯಲ್ಲಿ ಈ ಒಂದು ಕಾಡಿನ ನಿರ್ವಹಣೆ ಕಾಯ್ದೆ 2006 ಅಡಿಯಲ್ಲಿ 10 ವರ್ಷದಿಂದ ಯಾರು ಕಾಡು ಒಳಗಿದ್ದಾರೆ ಅವ್ರಿಗೆ ಒಂದು ಸರ್ಟಿಫಿಕೇಟ್ ಕೊಡ್ತೀವಿ ಅಂತ ಕರ್ನಾಟಕ ಸರ್ಕಾರ ಡಿಕ್ಲೇರ್ ಮಾಡಿದೆ. ಆ ಸರ್ಟಿಫಿಕೇಟ್ ತಗೊಳ್ಳಿಕ್ಕೆ ಅವರು ಕಾಡಿನ ಜನರು ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಹಾಕಬೇಕಂತೆ. ನೀವೇ ವಿಚಾರ ಮಾಡಿ, ಶಿಕ್ಷಿತವಂತರು ಎಷ್ಟೋ ಬಾರಿ ಶಿಕ್ಷಣ ಪಡೆದಂಥ ಡಿಗ್ರಿ ಮುಗಿಸ್ತಂಥ ಎಷ್ಟೋ ಎಜುಕೇಟೆಡ್ ವಿದ್ಯಾರ್ಥಿಗಳು ಒಂದು ಅಪ್ಲಿಕೇಶನ್ ಹಾಕಕ್ಕೆ ಬರೋದಿಲ್ಲ, ಒಂದು ಫೋಟೋನ ಕ್ರಾಪ್ ಮಾಡಲಿಕ್ಕೆ ಬರೋದಿಲ್ಲ ಅವ್ರಿಗೆ. ಅವ್ರು ಹೋಗಿ ಸೈಬರ್ ಸೆಂಟರ್ ಒಳಗೆ 100 ರೂಪೀಸ್ 150 ರೂಪೀಸ್ ಕೊಟ್ಟು ಅಪ್ಲಿಕೇಶನ್ ಹಾಕ್ತಾ ಇರುವಂಥ ಈ ದೇಶದೊಳಗೆ ಕಾಡಿನ ಜನ ಬಂದು ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕಂತೆ. ಇದು ಕಾಮಿಡಿ ಅಲ್ವಾ ಫ್ರೆಂಡ್ಸ್? ಇಂಥವೆಲ್ಲ ಪಾಲಿಸಿನ ತರ್ತಾರೆ. ಅದು ಯಾರು ತರ್ತಾರೋ, ಅದು ಏನು ತಲೆಯೊಳಗೆ ಇಟ್ಕೊಂಡು ತರ್ತಾರೋ, ಅವ್ರು ಏನೋ ಅಪ್ಲಿಕೇಶನ್ನೇ ಹಾಕಬಾರ್ದಂತ ತರ್ತಾರೋ, ಓನ್ಲಿ ಗಾಡ್ ನೋಸ್ ಗೈಸ್. ಓಕೆ, ಪ್ರಾದೇಶಿಕ ಮತ್ತು ಅಂತರ್ ಪ್ರಾದೇಶಿಕ ವ್ಯತ್ಯಾಸಗಳು. ಪ್ರಾದೇಶಿಕ ಅಸಮತೋಲನದಿಂದ ಇವತ್ತು ನಮ್ಮ ಭಾರತದೊಳಗೆ ನಕ್ಸಲಿಸಮ್ ಹೆಚ್ಚಿಗೆ ಆಗ್ತಾ ಇದೆ. ಉಳ್ಳವರು ಮತ್ತು ಇಲ್ಲದವರ ನಡುವಿನ ಗ್ಯಾಪ್ ಹೆಚ್ಚಿಗೆ ಆಗ್ತಿದೆ. ಸೊ ಬಡವರು ಮತ್ತು ಶ್ರೀಮಂತರು ಇವತ್ತು ಅವರಿಗೆ ಸೌಲಭ್ಯಗಳು ಸಿಗ್ತಾ ಇಲ್ಲ. ಓಕೆ, ಈವನ್ ರೇಷನ್ ಕೂಡ ಸಿಗ್ತಾ ಇಲ್ಲ. ನೀವು ಒಂದೇ ಹೇಳಿ, ಭಾರತದೊಳಗೆ ಕಳೆದ 10 ವರ್ಷದಿಂದ 22 ಕೋಟಿ ಜನರನ್ನ ಬಡತನದಿಂದ ಹೊರಗೆ ತಂದಿದ್ದೀವಿ ಅಂತ ಕೇಂದ್ರ ಸರ್ಕಾರ ಅನೌನ್ಸ್ ಮಾಡಿದೆ. ಓಕೆ ಫೈನ್, ವೆರಿ ಗುಡ್ ಅಚೀವ್ಮೆಂಟ್. ಓಕೆ, ಆದರೆ 81 ಕೋಟಿ ಜನರ ಹತ್ರ ಹೆಂಗೆ ರೇಷನ್ ಕಾರ್ಡ್ ಇದಾವೆ ಈ ದೇಶದೊಳಗೆ? ಓಕೆ, ಬಡವ್ರಿಗೆ ಮಾತ್ರ ರೇಷನ್ ಕೊಡುತ್ತಾನೆ. 81 ಕೋಟಿ ಜನರ ಹತ್ರ ರೇಷನ್ ಕಾರ್ಡ್ ಹೆಂಗೆ ಬಂದು? ಹಂಗಂದ್ರೆ ಇಷ್ಟು ಜನರನ್ನ ಬಡತನದಿಂದ ಹೊರಗೆ ತಂದರೆ. ಓಕೆ, ಸರ್ಕಾರನೂ ಕಾಮಿಡಿ ಮಾಡುತ್ತೆ, ಕೇಳೋರು ಕೂಡ ಕಾಮಿಡಿ ಮಾಡ್ತಾರೆ. ಆ್ಯಂಡ್ ನೀವಂತೂ ಕಾಮಿಡಿ ವಿಡಿಯೋಗಳನ್ನು ನೋಡೋದ್ರಲ್ಲಿ ಬ್ಯುಸಿ ಆಗಿದ್ದೀರಾ. ಕಾಮಿಡಿನೇ ಕಾಮಿಡಿ ದೇಶ ಇದು. ಓಕೆ, ಸೊ ನಕ್ಸಲರು ತಮ್ಮ ಸಮಸ್ಯೆಗಳನ್ನು ಪರಿಹರಿಸ್ತಾರೆ ಎಂದು ಇವತ್ತು ಬಹಳಷ್ಟು ಜನ ಭಾವಿಸ್ತಿದ್ದಾರೆ. ಹಾಗಾಗಿ ಅವರಿಗೆ ಸಪೋರ್ಟ್ ಸಿಗ್ತಾ ಇದೆ. ನೆಕ್ಸ್ಟ್ ನೋಡಿ, 10 ಕಾರಣಗಳನ್ನ ಕೊಟ್ಟಿದ್ದೀನಿ, ಇನ್ನೂ ಕೆಲವೊಂದಿಷ್ಟು ಕಾರಣಗಳನ್ನ ಹೇಳ್ತೀನಿ. ಭೂ ಸುಧಾರಣೆಗಳು ಮತ್ತು ಕೈಗಾರೀಕರಣದ ಅನುಪಸ್ಥಿತಿ. ನೋಡಿ, ಭೂ ಸುಧಾರಣೆ ಸರಿಯಾಗಿ ನಮ್ಮ ದೇಶದೊಳಗೆ ಜಾರಿಗೆ ತರದೇ ಇರೋದು. ಇದು ಪ್ರಾರಂಭ ಏನೋ ಆಯಿತು ವೆಸ್ಟ್ ಬೆಂಗಾಲ್ದೊಳಗೆ, ಬಟ್ ಎಲ್ಲ ರಾಜ್ಯದೊಳಗೂ ಇದನ್ನು ಇಂಪ್ಲಿಮೆಂಟ್ ಮಾಡಲಿಲ್ಲ. ಫಾರ್ಗೆಟ್ ಅಬೌಟ್ ಎಲ್ಲ ರಾಜ್ಯ, ವೆಸ್ಟ್ ಬೆಂಗಾಲ್ದೊಳಗೆ ಇದನ್ನು ಇಂಪ್ಲಿಮೆಂಟ್ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಕೇರಳ ಕೂಡ ಟ್ರೈ ಮಾಡಿದರು. ಗ್ರಾಮೀಣ ಪ್ರದೇಶದಲ್ಲಿ ಯಾರು ಅಸಂಘಟಿತರಿದ್ದಾರೆ ಮತ್ತು ಕೃಷಿ ಭೂಮಿ ಇಲ್ಲದೆ ಇರೋರಿದ್ದಾರೆ ಅವರಿಗೆ ಕೃಷಿ ಭೂಮಿಯನ್ನು ಕೊಡುವಂಥ ಒಂದು ವ್ಯವಸ್ಥೆ ಏನಿತ್ತು ಇದನ್ನು ಟ್ರೈ ಏನೋ ಮಾಡಿದರು, ಬಟ್ ಜಾರಿಗೆ ಬರಲಿಲ್ಲ ಫ್ರೆಂಡ್ಸ್. ದ್ಯಾಟ್ ಈಸ್ ಅ ಬಿಗ್ ಪ್ರಾಬ್ಲಮ್. ಹೀಗೆ ನಕ್ಸಲ್ ಚಳುವಳಿ ಬೆಳೆದುಕೊಂಡು ಹೋಗಲಿಕ್ಕೆ ಇವನ್ ಭೂ ಸುಧಾರಣೆ ಆಗಿರ್ಬೋದು, ಕೈಗಾರೀಕರಣ ಅಂದರೆ ಹೊಸ ಕೈಗಾರಿಕೆಗಳನ್ನೇನೋ ಸ್ಥಾಪನೆ ಮಾಡಿದರು ಭಾರತದೊಳಗೆ. ಆದರೆ ಅದರ ಹೊಗೆ ಆಗಿರ್ಬೋದು, ಅದರಿಂದ ಬರ್ತಾ ಇರುವಂಥ ಮಾಲಿನ್ಯದಿಂದ ಅಲ್ಲಿ ಸರೌಂಡಿಂಗ್ ಇರುವಂಥ ಈ ಜನರಿಗೆ ಸಿಕ್ಕಾಪಟ್ಟೆ ರೋಗಗಳ ಬರಕ್ಕೆ ಶುರು ಮಾಡಿದ್ದು. ಆದರೆ ಸರ್ಕಾರ ಮಾತ್ರ ಇವಕ್ಕೆ ಏನೂ ಆ್ಯಕ್ಷನ್ ತಗೊಂಡಿಲ್ಲ. ಹೀಗಾಗಿ ನಕ್ಸಲಿಸಮ್ ಒಂದು ಬೆಳವಣಿಗೆ ಆಗಲಿಕ್ಕೆ ಕಾರಣ ಆಗಿದೆ ನಾವು ಕಾಣ್ತೀವಿ. ಭಾರತದಲ್ಲಿ ಅರಣ್ಯದ ವ್ಯಾಪ್ತಿ ನೋಡಿ, ಆ್ಯಕ್ಚುಲಿ ನಮ್ಮ ಪಾಪ್ಯುಲೇಷನ್ ಮತ್ತು ನಮ್ಮ ಭೂಮಿಯ ಒಂದು ಭಾಗವಾಗಿ ನೋಡಿದಾಗ ನಮ್ಮ ದೇಶದೊಳಗೆ 33% ಈ ಒಂದು ಫಾರೆಸ್ಟ್ ಏರಿಯಾ ಇರಬೇಕು. ಆದರೆ ನಮ್ಮ ದೇಶದೊಳಗೆ 20%, ಓಕೆ 22% ಅರೌಂಡ್ ಈ ಒಂದು ಫಾರೆಸ್ಟ್ ಏರಿಯಾ ಇದೆ. ಆ್ಯಕ್ಚುಲಿ 24 ಅಂತ ಹೇಳ್ತಾರೆ. ಇವನ್ ಮನೆ ಮುಂದಿನ ಗಿಡ, ಈ ಪಾರ್ಕ್ ಅವೆಲ್ಲ ತೊಗೊಂಡ್ರೆ, ಬಟ್ ಆ್ಯಕ್ಚುಲಿ ಇರೋದು 22% ಫಾರೆಸ್ಟ್ ಏರಿಯಾ ಇದೆ. ಈ 33%ಅಲ್ಲಿ 22%ಅಲ್ಲಿ ಕಾಡು ಇವತ್ತು ಈ ಅರಣ್ಯ ಪ್ರದೇಶ ಕಡಿಮೆ ಆಗ್ತಾ ಇರೋದ್ರಿಂದ ಕೂಡ ನಕ್ಸಲಿಸಮ್ ಹೆಚ್ಚಿಗೆ ಆಗಲಿಕ್ಕೆ ಕಾರಣ ಆಗ್ತಾ ಇದೆ. ಕಾಡುಗಳನ್ನು ಯಾಕೆ ಕಡಿತಿದ್ದಾರೆ, ಅರಣ್ಯವನ್ನು ಯಾಕೆ ನಾಶ ಮಾಡ್ತಿದ್ದಾರೆ, ಅರಣ್ಯಗಳೊಳಗೆ ಶಿಬಿರಗಳನ್ನ ಮಾಡೋದು, ಅರಣ್ಯ ನಾಶ ತಡೆಯೋದ್ರ ಬಗ್ಗೆ ಮೈಂಡ್ ವಾಶ್ ಮಾಡ್ತಾರೆ ಜನರನ್ನ. ಹೆಚ್ಚು ಜನ ಜಾಯಿನ್ ಆಗ್ತಿದ್ದಾರೆ. ಇದರಿಂದ ಹೆಚ್ಚು ಜನರು ನಕ್ಸಲೈಟ್ ಆಗಿ ಹೊರಹೊಮ್ಮುತ್ತಿದ್ದಾರೆ. ನೆಕ್ಸ್ಟ್, ಭಾರತೀಯ ಯುವಕರು ನೋಡಿ, ಇವತ್ತು ಭಾರತದೊಳಗೆ ಇರುವಂಥ ಒಂದು ಜಲ್ವಂತ ಸಮಸ್ಯೆನ ನಾನು ಹೇಳ್ತೀನಿ ಫ್ರೆಂಡ್ಸ್. ಇವತ್ತಿನ ಕಾಲೇಜ್ಗಳು ಮತ್ತು ವಿಶ್ವವಿದ್ಯಾಲಯಗಳು ಇವರು ಒಬ್ಬ ವಿದ್ಯಾರ್ಥಿಯ ಜೀವನವನ್ನು ಅಥವಾ ಭವಿಷ್ಯವನ್ನು ರೂಪಿಸ್ತಾ ಇಲ್ಲ. ಇವು ಏನಾಗ್ತಿದ್ದಾವೆ ಅಂದರೆ ನಿರುದ್ಯೋಗಿ ಯುವಕರನ್ನ ಹುಟ್ಟಿಸುವ ಒಂದು ಫ್ಯಾಕ್ಟ್ರಿಗಳಾಗಿದ್ದಾವೆ. ಓಕೆ, ದ ಕಾಲೇಜಸ್ ಆ್ಯಂಡ್ ಯೂನಿವರ್ಸಿಟೀಸ್ ಇನ್ ಇಂಡಿಯಾ ಆರ್ ಪ್ರೊಡ್ಯೂಸಿಂಗ್ ಅನ್ಎಂಪ್ಲಾಯ್ ಯೂತ್ಸ್. ಮತ್ತೇನಾಗುತ್ತೆ, ಈ ಅನ್ಎಂಪ್ಲಾಯ್ ಯೂತ್ಸ್ಗೆ ಒಂದು ಜಾಬ್ ಸಿಗ್ತಾ ಇಲ್ಲ. ಎಷ್ಟು ಅನ್ಎಂಪ್ಲಾಯ್ಮೆಂಟ್ ರೇಟ್ ಹೈಯೆಸ್ಟ್ ಆಗಿದೆ. ಅನ್ಎಂಪ್ಲಾಯಿಗಳಿರುವಾಗ ಯಾರು ಒಂದು ಸ್ವಲ್ಪ ಮೈಂಡ್ ವಾಶ್ ಮಾಡಿದರೆ
ಇವರು ಆ ಥರದ ಕೆಟ್ಟ ಕೆಲಸಕ್ಕೆ ಹಿಡಿತಿದ್ದಾರೆ, ಮೀನ್ಸ್ ತಪ್ಪು ಕೆಲಸಕ್ಕೆ ಹಿಡಿತಿದ್ದಾರೆ. ಸೊ ಹೀಗಾಗಿ ಭಾರತದ ಯುವಕರು ಪದವಿ ಪಡೆದಿದ್ದಾರೆ. ಈ ಯುವಕರಿಗೆ ಸಾಕಷ್ಟು ಉದ್ಯೋಗಗಳನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ನಕ್ಸಲ್ ಚಳುವಳಿಗಳಿಗೆ ಇವರು ಆದರ್ಶಪ್ರಾಯ ಹೊಸ ಪದವೀಧರರಾದ ಯುವಕರು ಇದ್ರ ಮೇಲೆ ಕಣ್ಣು ಹಾಕ್ತಿದ್ದಾರೆ. ಅದೆಷ್ಟೋ ಜನ ಜಾಯ್ನ್ ಆಗಿದ್ದಾರೆ. ನಕ್ಸಲ್ ಆದರೆ ನಿನಗೆ ಒಂದು ಗನ್ ಕೊಡ್ತೀವಿ, ನಾವು ಹೇಳ್ದಂಗೆ ಮಾಡಬೇಕು ಹಾಗೆಲ್ಲ ಅಂದಾಗ ಸೊ ಇವರು ಕೂಡ ಅಟ್ರಾಕ್ಟ್ ಆಗ್ತಿದ್ದಾರೆ. ಇಲ್ಲಿ ಯಾವಾಗ ರಾಜ್ಯ ಅನ್ನೋದೇನಿದೆಯೋ, ಯಾವಾಗ ನಮ್ಮ ದೇಶದೊಳಗೆ ಈ ರಾಜ್ಯಗಳು ಫೇಲ್ ಆಗ್ತಿದ್ದಾವೆ, ಆವಾಗ ಈ ಕೆಟ್ಟ ಶಕ್ತಿಗಳು ಹುಟ್ಕೊಳ್ತಿದ್ದಾವೆ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ಅಸಂಘಟಿತ ಬುಡಕಟ್ಟು ನೀತಿಗಳು. ಸರ್ಕಾರ ಎಲ್ಲರಿಗೂ ನೀತಿ ಮಾಡುತ್ತೆ, ಹಾಗೆ ಬುಡಕಟ್ಟು ಜನರಿಗೂ ನೀತಿ ಮಾಡಿದೆ. ಆದರೆ ಬ್ರಿಟಿಷ್ ಆಳ್ವಿಕೆ ಒಳಗೆ ಮಾಡಿದಂಥ ನೀತಿಗಳು ಎಷ್ಟೋ ಒಳ್ಳೆಯದು, ಬಟ್ ಇವತ್ತು ಸ್ವತಂತ್ರ ಭಾರತದೊಳಗೆ ಮಾಡ್ತಾ ಇರುವಂಥ ನೀತಿಗಳು ಸರಿಯಾಗಿಲ್ಲ. ಭಾರತದ ಇತರೆ ರಾಜ್ಯಗಳಿಂದಲೂ ಕೂಡ ನಕ್ಸಲ್ ಚಳುವಳಿಗೆ ಸೇರ್ಲಿಕ್ಕೆ ಇದೇ ಕಾರಣ ಕೂಡ ಆಗ್ತಾ ಇದೆ. ಸೊ ಹೀಗೆ ಕಾಡುಗಳನ್ನು ಸರಿಯಾಗಿ ಮ್ಯಾನೇಜ್ ಮಾಡದೇ ಇರೋದು, ಕಾಡಿನ ಜನರ ಆಗು ಹೋಗುಗಳನ್ನು ಸರಿಯಾಗಿ ತಿಳ್ಕೊಳ್ಳದೇ ಇರೋದು, ಕಾಡು ಜನರಗೂ ಕೂಡ ಮೂಲ ಸೌಕರ್ಯಗಳನ್ನ ಒದಗಿಸದೇ ಇರೋದು, ಹೀಗೆ ಹಲವಾರು ಕಾರಣದಿಂದ ನಕ್ಸಲಿಸಂ ಹೆಚ್ಚಿಗೆ ಆಗ್ತಾ ಇರೋದನ್ನು ಕಾಣ್ತೀವಿ. ನೀವು PSI ಅಲ್ಲ, KAS IAS ಎಕ್ಸಾಮ್ಗೂ ಕೂಡ ಈ ಒಂದು ಕಂಟೆಂಟನ್ನು ಉಪಯೋಗ ಮಾಡ್ಬೋದು. 15 ಪಾಯಿಂಟ್ಗಳನ್ನು ನಾನು ಕೊಟ್ಟಿದ್ದೀನಿ. ಇನ್ನು ನಕ್ಸಲಿಸಂ ವಿರುದ್ಧ ಸರ್ಕಾರದ ಏನೇನು ಕ್ರಮವನ್ನು ತೆಗೆದುಕೊಂಡಿದೆ, ವೆರಿ ವೆರಿ ಇಂಪಾರ್ಟೆಂಟ್. ಅಂದರೆ ಈ ಒಂದು ಸಮಸ್ಯೆಯಿಂದ ಹೊರಗೆ ಬರಲಿಕ್ಕೆ ಸರ್ಕಾರ ತೆಗೆದುಕೊಂಡಂಥ ಕ್ರಮಗಳು ಅನ್ನೋದನ್ನು ಫಸ್ಟ್ಗೆ ನೋಡೋಣ ಫ್ರೆಂಡ್ಸ್. ಫಸ್ಟ್ಗೆ ಆಪರೇಷನ್ ಗ್ರೀನ್ ಹಂಟ್, ವೆರಿ ಇಂಪಾರ್ಟೆಂಟಾ. ಇದನ್ನು ನಿಮಗೆ ಜಸ್ಟ್ ಹಾಗೆ ಪ್ರಿಲಿಮ್ಸ್ ಒಳಗೆ ಕ್ವಶನ್ ಕೂಡ ಕೇಳ್ಬೋದು ಯಾವುದೇ ಎಕ್ಸಾಮ್ ಒಳಗೆ. 2010ರಲ್ಲಿ ಪ್ರಾರಂಭವಾದಂಥ ನಕ್ಸಲ್ ಪೀಡಿತ ಪ್ರದೇಶಗಳಲ್ಲಿ ಭಾರೀ ಪ್ರಮಾಣದ ಭದ್ರತಾ ಪಡೆಗಳನ್ನು ನಿಯೋಜಿಸಲಾಯಿತು. 2010ರಲ್ಲಿ ನಕ್ಸಲಿಸಂನಿಂದ ಬಾಧಿತವಾಗಿದ್ದ 223 ಜಿಲ್ಲೆಗಳು, ನೋಡಿ ಇವತ್ತು ಎಷ್ಟು ಕಮ್ಮಿ ಆಗಿದ್ದಾವೆ ಇವು ಜಿಲ್ಲೆಗಳ ಸಂಖ್ಯೆಯನ್ನು 9 ವರ್ಷಗಳಲ್ಲಿ 90ಕ್ಕೆ ಇಳಿಸಲಾಗಿದೆ. ಇವತ್ತು 38 ಏನೋ ಆಗಿದಾವಲ್ವಾ. ಸೊ ಇವತ್ತು ಎಷ್ಟು ಇಳಿಸಲಾಗಿದೆ. ಆಪರೇಷನ್ ಗ್ರೀನ್ ಹಂಟ್, ಎಲ್ಲಿ ನಕ್ಸಲಿಸಮ್ ಇದ್ದಾರೆ ಅಲ್ಲಿ ಹೆಚ್ಚಿಗೆ ಸೆಕ್ಯೂರಿಟಿ ಫೋರ್ಸಸ್ಗಳನ್ನ ಇಟ್ಟು ಸೊ ಈ ಒಂದು ಸಮಸ್ಯೆಯಿಂದ ಹೊರಗೆ ಬರಲಿಕ್ಕೆ ಸರ್ಕಾರ ಲಾಂಚ್ ಮಾಡಿದಂಥ ಆಪರೇಷನ್ ಯಾವುದು ಅಂದರೆ ಆಪರೇಷನ್ ಗ್ರೀನ್ ಹಂಟ್. ಇಂಪಾರ್ಟೆಂಟ್ ಫ್ರೆಂಡ್ಸ್. ನೆಕ್ಸ್ಟ್ ಮಹತ್ವಾಕಾಂಕ್ಷಿ ಜಿಲ್ಲೆಗಳ ಕಾರ್ಯಕ್ರಮ. ಓಕೆ, ಇದಕ್ಕೆ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ಸ್ ಅಂತ ಕರಿತೀವಿ. ಭದ್ರತೆ, ಅಭಿವೃದ್ಧಿ, ಸ್ಥಳೀಯ ಸಮುದಾಯಗಳ ಹಕ್ಕುಗಳು ಮತ್ತು ಅರ್ಹತೆಗಳನ್ನು ಖಾತರಿಪಡಿಸುವುದು, ಆಡಳಿತದಲ್ಲಿ ಸುಧಾರಣೆ ಮತ್ತು ಸಾರ್ವಜನಿಕ ಗ್ರಹಿಕೆ ನಿರ್ವಹಣೆಯ ಕ್ಷೇತ್ರದಲ್ಲಿ ಎಡಪಂಥೀಯ ಉಗ್ರವಾದವನ್ನು ಸಮಗ್ರ ರೀತಿಯಲ್ಲಿ ಎದುರಿಸಲಿಕ್ಕೆ ಸರ್ಕಾರ ಕೈಗೊಂಡಂಥ ಒಂದು ಕ್ರಮ ಆಗಿದೆ. ಎಷ್ಟು ಜಿಲ್ಲೆಗಳನ್ನು ಈ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಅಥವಾ ಮಹತ್ವಾಕಾಂಕ್ಷಿ ಜಿಲ್ಲೆಗಳು ಅಂತ ಸರ್ಕಾರ ಡಿಕ್ಲೇರ್ ಮಾಡಿದೆ, ನೀವು ನನಗೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳಬೇಕು. ಆಮೇಲೆ ಕರ್ನಾಟಕದ ಯಾವ ಜಿಲ್ಲೆಗಳನ್ನು ಈ ಮಹತ್ವಾಕಾಂಕ್ಷಿ ಜಿಲ್ಲೆಗಳು ಅಂತ ಗುರುತಿಸಿದೆ ಅಂತ ಕೂಡ ನನಗೆ ಹೇಳಬೇಕು. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್. ಇದ್ರ ಮೇಲೆ ಕ್ವಶನ್ ಕೇಳಿದ್ದಾರೆ, ನಿಮಗೆ ಮುಂದೆ ಕೂಡ 100% ಇದಕ್ಕೆ ಕ್ವಶನ್ ಕೇಳ್ತಾರೆ. ಕಮೆಂಟ್ ಬಾಕ್ಸ್ ಒಳಗಡೆ ಹೇಳೋದನ್ನು ಮರಿಬೇಡಿ. ಆಪರೇಷನ್ ಸಮಾಧಾನ್, ನೋಡಿ ಸರ್ಕಾರ ನಕ್ಸಲ್ ಸಮಸ್ಯೆಗಳನ್ನು ಎದುರಿಸಲಿಕ್ಕೆ ಗೃಹ ಸಚಿವಾಲಯ ಈ ಒಂದು ಉಪಕ್ರಮವನ್ನು ಪ್ರಾರಂಭ ಮಾಡಿದೆ, ಆಪರೇಷನ್ ಸಮಾಧಾನ್. ಓಕೆ, ಸಂಕ್ಷಿಪ್ತ ರೂಪದಲ್ಲಿ ಸ್ಮಾರ್ಟ್ ನಾಯಕತ್ವ, ಆಕ್ರಮಣಕಾರಿ ತಂತ್ರ, ಪ್ರೇರಣೆ ಮತ್ತು ತರಬೇತಿ, ಕ್ರಿಯಾಶೀಲ ಬುದ್ಧಿಮತ್ತೆ, ಓಕೆ, ಡ್ಯಾಶ್ ಬೋರ್ಡ್ ಆಧಾರಿತ ಗಳನ್ನು ಮಾಡಿ ಇದರ ಮೂಲಕ ನಕ್ಸಲಿಸಮ್, ಓಕೆ, ಸೊ ತಂತ್ರಜ್ಞಾನವನ್ನು ಉಪಯೋಗಿಸಿ ನಕ್ಸಲಿಸಮನ್ನು ಒಂದು ಪ್ಲೇಸ್ಗಳನ್ನು ಗುರುತು ಮಾಡಲಿಕ್ಕೆ, ಅವ್ರ ಕ್ಯಾಂಪ್ಗಳನ್ನ ಗುರುತು ಮಾಡಲಿಕ್ಕೆ, ಅವರು ಕೊಡ್ತಾ ಇರುವಂಥ ಟ್ರೈನಿಂಗ್ಗಳನ್ನು ಕಂಡು ಹಿಡಿಲಿಕ್ಕೆ, ಅದಕ್ಕೆಲ್ಲನೂ ಕೂಡ ಈ ಥರ ಆಪರೇಷನ್ನ ಪ್ರಾರಂಭ ಮಾಡಿದ್ದಾರೆ. ನೆಕ್ಸ್ಟ್ ತಾಂತ್ರಿಕ ಮಧ್ಯಸ್ಥಿಕೆಗಳು. ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಆಯುಧಗಳಿಗೆ ಟ್ರ್ಯಾಕ್ಟರ್ಗಳನ್ನು ಮತ್ತು ಸ್ಮಾರ್ಟ್ ಗನ್ಗಳನ್ನು, ಬಯೋಮೆಟ್ರಿಕ್ಗಳನ್ನು ಬಳಸಲು ಇವರಿಗೆ ಸೂಚಿಸಲಾಗಿದೆ. ಎಲ್ಲಿ ಅಡ್ಡಾಡ್ತಿದ್ದಾರೆ, ಯಾರ್ಯಾರು ಬರ್ತಿದ್ದಾರೆ, ಆಮೇಲೆ ಸಶಸ್ತ್ರ ಪಡೆಗಳಿಗೆ ಈ ಬಟಾಲಿಯನ್ಗಳನ್ನು ಕಾಡಿನೊಳಗೆ ಓಪನ್ ಮಾಡಿದ್ದಾರೆ ಆ್ಯಂಡ್ ಅವರಿಗೆ ಅಲ್ಲೇ ಇರಲಿಕ್ಕೆ ಹೆಲ್ಪ್ ಆಗ್ತಾ ಇದೆ. ಇದರಿಂದ ಅಂಡರ್ ಕಂಟ್ರೋಲ್ಗೆ ಬಂದಿದೆ ಅಂತ ಕೂಡ ಸರ್ಕಾರ ಹೇಳುತ್ತೆ. ನೆಕ್ಸ್ಟ್ ಅಂತಾರಾಜ್ಯ ಗಡಿಗಳಲ್ಲಿ ಕಾರ್ಯಾಚರಣೆಗಳು. ಫಾರ್ ಎಕ್ಸಾಂಪಲ್, ಈಗ ವಿಕ್ರಮ್ ಗೌಡ ಇದ್ದಾರಲ್ವ, ಅವರು ಕೇರಳದೊಳಗಿದ್ದವರು ಕರ್ನಾಟಕಕ್ಕೆ ಇತ್ತೀಚೆಗೆ ಬಂದರು. ಯಾಕಂದರೆ ಕೇರಳ ಸರ್ಕಾರ ಸ್ಟ್ರಿಕ್ಟ್ ರೂಲ್ಸ್ ಮಾಡಿದ್ರಿಂದ ಇಲ್ಲಿಗೆ ಬಂದಿದ್ದಾರೆ ಅಂತ. ಈ ಅಂತಾರಾಜ್ಯ ಒಂದು ಗುಪ್ತ ಕಾರ್ಯಾಚರಣೆಗಳನ್ನು ಕೂಡ ಮಾಡ್ತಾರೆ ಫ್ರೆಂಡ್ಸ್. ತಮಿಳುನಾಡಿಂದ ಕರ್ನಾಟಕಕ್ಕೆ, ಕರ್ನಾಟಕದಿಂದ ಕೇರಳಕ್ಕೆ, ಈ 3 ರಾಜ್ಯಗಳಲ್ಲಿ ಅಡ್ಡಾಡೋದ್ರಿಂದ ಡೆಫಿನೆಟ್ಲಿ ಒಂದು ಕಡೆಯಿಂದ ಬಿಟ್ಟು ಇನ್ನೊಂದು ಕಡೆ ಎಸ್ಕೇಪ್ ಆಗಲಿಕ್ಕೆ ಇದು ಹೆಲ್ಪ್ ಆಗುತ್ತೆ ಅನ್ನೋದು ಅವರ ಒಂದು ಯೋಚನೆ ಆಗಿರ್ತದೆ. ಅದಕ್ಕೂ ಕೂಡ ಸರ್ಕಾರ ಯೋಚನೆ ಮಾಡಿದೆ. ನೆಕ್ಸ್ಟ್ ಪೊಲೀಸ್ ಮತ್ತು ಸಾರ್ವಜನಿಕ
ಸುವ್ಯವಸ್ಥೆ ಅನ್ನುವಂಥ ಒಂದು ಪ್ರೋಗ್ರಾಮ್ ಮಾಡುವುದರ ಮೂಲಕ ಸಾರ್ವಜನಿಕ ಕುಂದುಕೊರತೆಗಳನ್ನು ನೀಗಿಸಲಿಕ್ಕೆ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ ಅಂತ ಹೇಳ್ತಾರೆ. ಬಟ್ ಇವೆಲ್ಲ ಯೋಜನೆಗಳನ್ನ ಮಾಡಿದರೆ ಮೆನಿ ಆಫ್ ದಿ ಯೋಜನೆಗಳನ್ನು ಇಂಪ್ಲಿಮೆಂಟೇ ಮಾಡಿಲ್ಲ ಫ್ರೆಂಡ್ಸ್. ನೆಕ್ಸ್ಟ್, ಎಡಪಂಥೀಯ ಉಗ್ರಗಾಮಿ ಪೀಡಿತ ರಾಜ್ಯಗಳಲ್ಲಿ ವಿಶೇಷ ಮೂಲಸೌಕರ್ಯಗಳ ಯೋಜನೆಯನ್ನು ಇವತ್ತು ಸರ್ಕಾರ ಘೋಷಣೆ ಮಾಡಿದೆ. ಘೋಷಣೆ ಮಾಡ್ತೀವಿ ಅಂತ ಹೇಳ್ತಾರೆ, ಮಾಡೋದಿಲ್ಲ. ಮಾಡಿದರೂ ಕೂಡ ಅದನ್ನು ಇಂಪ್ಲಿಮೆಂಟ್ ಮಾಡೋದಿಲ್ಲ. ಇವತ್ತು ನಮ್ಮ ದೇಶದೊಳಗೆ ಮೇನ್ ಪ್ಲೇಸ್ ಒಳಗೆ ಅಂದರೆ ಮುಂಬೈ ಅಂತ ಸಿಟಿ, ಲಕ್ನೋದಂಥ ಸಿಟಿ ಒಳಗೆ ಅಂಡರ್ ಕನ್ಸ್ಟ್ರಕ್ಷನ್ ಇರುವಂಥ ಬ್ರಿಡ್ಜ್ಗಳು ಕೊಲ್ಯಾಪ್ಸ್ ಆಗ್ತಿದ್ದಾವೆ. ಬಿಹಾರದೊಳಗೆ 15 ದಿನಗಳಲ್ಲಿ 10 ಬ್ರಿಡ್ಜ್ ಕೊಲ್ಯಾಪ್ಸ್ ಆಗಿದ್ದಾವೆ. ಇದನ್ನೇ ಕೇಳಲಿಕ್ಕೆ ನಮ್ಮ ದೇಶದೊಳಗೆ ಯಾರೂ ಇಲ್ಲ. ಸಾವಿರಾರು ಕೋಟಿ ರೂಪಾಯಿ ಜನರ ಒಂದು ಹಣ ಹಾಳಾಗಿದೆ. ಆದರೆ ಇಲ್ಲಿ ನೋಡಿ, ನಕ್ಸಲ್ ಪೀಡಿತ ಪ್ರದೇಶಗಳೊಳಗೆ ಅಭಿವೃದ್ಧಿ ಮಾಡ್ಯಾರೋ ಇಲ್ಲೋ, ಬ್ರಿಡ್ಜ್ ಕಟ್ಟ್ಯಾರೋ ಇಲ್ಲೋ, ರೋಡ್ ಅದಾವೋ ಇಲ್ಲೋ, ಯಾರಿಗೆ ಗೊತ್ತು ಫ್ರೆಂಡ್ಸ್. ಓಕೆ, ಸೊ ಇಟ್ಸ್ ವೆರಿ ಡಿಫಿಕಲ್ಟ್. ನೆಕ್ಸ್ಟ್, ರಕ್ಷಣಾ ಸಚಿವಾಲಯದ ಮೂಲಕ ರಾಜ್ಯ ಪೊಲೀಸರಿಗೆ ತರಬೇತಿಯನ್ನು ಕೂಡ ಕೊಡಲಾಗ್ತಾ ಇದೆ ನಕ್ಸಲಿಸಮ್ನ ಹೆಂಗೆ ಹೊರಗೆ ಬರಬೇಕು ಅಂತ. ನೆಕ್ಸ್ಟ್, ಸಮುದಾಯ ಪೊಲೀಸಿಂಗ್ ನೋಡಿ, ಸಮುದಾಯ ಪೊಲೀಸಿಂಗ್ ಕೂಡ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲ, ಈವನ್ ಈ ಛತ್ತೀಸ್ಗಢ ಜಾರ್ಖಂಡ್ ಒಳಗೆ ಸಲ್ವಾ ಜುದಾಮ್ ಅನ್ನುವಂಥ ಒಂದು ವ್ಯವಸ್ಥೆಯನ್ನು ಜಾರಿಗೆ ತಂದಿದ್ದಾರೆ. ಸಲ್ವಾ ಜುದಾಮ್ ಅಂದರೆ ಏನು ಅಂದರೆ ನೋಡಿ, ಸಲ್ವಾ ಜುದಾಮ್ ಓಕೆ ಅಂತ ಕರೀತಾರೆ ಇದಕ್ಕೆ. ಇದನ್ನು ನಿಮಗೆ ಕ್ವಶನ್ ಕೇಳ್ಬೋದು. ಸಲ್ವಾ ಜುದಾಮ್ ಅಂದರೆ ಯಾರೋ PUC ಓದಂಥ ಹುಡುಗ ಇದ್ದಾನೆ, ಯಾರೋ 10th ಓದಂಥ ಹುಡುಗ ಇದ್ದಾನೆ, ಅವನು ನಕ್ಸಲರ ವಿರುದ್ಧ ಹೋರಾಡಲಿಕ್ಕೆ ರೆಡಿ ಇದ್ದಾನೆ, ಅವನಿಗೆ ಪೊಲೀಸ್ ಡ್ರೆಸ್ ಕೊಡೋದು, ಆಮೇಲೆ ಅವನ ಕೈಯೊಳಗೆ ಗನ್ ಕೊಡೋದು, ನಕ್ಸಲರ್ನ ಹೊಡಿ ಅಂತೇಳ್ಬಿಟ್ಟು. ನಕ್ಸಲರಿಗೆ ಅಲ್ಲೇ ಅದೇ ಏರಿಯಾದೊಳಗೆ ಕಾರ್ಡ್ ಗೊತ್ತಿರುವಂಥ ಹುಡುಗರನ್ನ ಅವ್ರ ವಿರುದ್ಧ ಎತ್ತಿ ಕಟ್ಟೋದು. ಓಕೆ, ಈ ವ್ಯವಸ್ಥೆಯನ್ನು ಕೂಡ ಸರ್ಕಾರ ಮಾಡಿ ನೋಡಿದೆ ಫ್ರೆಂಡ್ಸ್. ಇದಕ್ಕೂ ಕೂಡ ಭಾಳ ಜನ ಅಪೋಸ್ ಮಾಡಿದ್ದಾರೆ ನಮ್ಮ ದೇಶದೊಳಗೆ. ಇದು ಮುಗಿದೇ ಇರುವಂಥ ಕತೆ. ಆಮೇಲೆ ಎಡಪಂಥೀಯ ಉಗ್ರವಾದವನ್ನು ಪರಿಹರಿಸಲಿಕ್ಕೆ ರಾಷ್ಟ್ರೀಯ ನೀತಿಯನ್ನು ಕೂಡ ಮಾಡಿದ್ದಾರೆ. ನೀತಿ ನಿಯಮ ಎಲ್ಲ ಮಾಡಲಿಕ್ಕೆ ಮಾತ್ರ ಪ್ರಾಕ್ಟಿಕಲ್ ಆಗಿ ಇಂಪ್ಲಿಮೆಂಟ್ ಮಾಡೋದೇ ಇರುವಂಥ ಕಾರಣಕ್ಕಾಗಿ ಈ ಸಮಸ್ಯೆ ಮುಂದುವರಿತಾ ಇರೋದನ್ನು ಕಾಣ್ತೀವಿ. ಇನ್ನು ಮುಂದಿನ ದಾರಿ ಏನು, ವಾಟ್ ಈಸ್ ವೇ ಫಾರ್ವರ್ಡ್ ಅಂತ ನೋಡೋದಾದರೆ, ಉತ್ತಮ ಆಡಳಿತವನ್ನು ನೀಡಬೇಕು. ನಕ್ಸಲರಿಗೆ ಬೇಕಾದಂಥ ಒಂದು ಉಪಕ್ರಮಗಳನ್ನು ಸಪ್ರೇಟಾಗಿ ಅವರಿಗೆ ಬಜೆಟ್ ಅಲೋಕೇಶನ್ ಮಾಡಿ ಅವರಿಗೆ ಈವನ್ ಎಂಪ್ಲಾಯ್ಮೆಂಟ್ನ ಪ್ರೊವೈಡ್ ಮಾಡಬೇಕು. ಲೋಪಸು ದೋಷಗಳನ್ನು ಸರಿಪಡಿಸಬೇಕು. ಪೊಲೀಸರು ನಕ್ಸಲ್ ಅಂತ ಹೇಳಿ ಕಾಡು ಜನರನ್ನು ಸುಮ್ಮನೆ ಅರೆಸ್ಟ್ ಮಾಡಬಾರ್ದು. ಅವರಿಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು. ಆಮೇಲೆ ಬೆದರಿಕೆಗಳನ್ನು ಹಾಕಬಾರ್ದು. ದೇ ಆರ್ ಇನ್ನೋಸೆಂಟ್ ಪೇರೆಂಟ್ಸ್. ಓಕೆ, ಸೊ ನಕ್ಸಲರನ್ನು ಕೊನೆಗೊಳಿಸಲಿಕ್ಕೆ ಒಂದು ಶಾಂತಿಯುತ ರೀತಿಯೊಳಗೆ ಸರ್ಕಾರ ವಿಚಾರ ಮಾಡಬೇಕೇ ಹೊರತು ನಕ್ಸಲನ್ನು ಹೊಡೆದುಳಿಸೋಕೆ ವಿಚಾರ ಮಾಡಿದರೆ ನನಗನ್ಸುತ್ತೆ 10 ನಕ್ಸಲರು ಹುಟ್ಟುತ್ತಾರೆ. ದ್ಯಾಟ್ಸ್ ವೆರಿ ಡೇಂಜರಸ್. ಯಾವುದೇ ಯುದ್ಧ ಆಗಲಿ, ಯಾವುದೇ ಸ್ವತಂತ್ರ ಆಗಲಿ, ಏನೇ ಆಗಲಿ ಜೀವನದೊಳಗೆ ಈ ಒಂದು ಹಿಂಸಾತ್ಮಕ ರೀತಿಯಿಂದ ಗೆದ್ದಿದ್ದಾರೆ ಅಂತ ಹೇಳ್ಬಿಟ್ಟು ಒಂದೇ ಒಂದು ಉದಾಹರಣೆ ಇಲ್ಲ ಫ್ರೆಂಡ್ಸ್. ಇಲ್ಲಿವರೆಗೂ ಇತಿಹಾಸದೊಳಗೆ ಹಿಂಸೆ ಅನ್ನೋದು ಯಾರಿಗೂ ಕೂಡ ದ್ಯಾಟ್ ಶುಡ್ ನಾಟ್ ಬಿ ಎ ಚಾಯ್ಸ್ ಆಫ್ ಎನಿಬಡಿ. ಅದು ನಕ್ಸಲರೇ ಆಗಿರಲಿ, ಪೊಲೀಸರೇ ಆಗಿರಲಿ, ಸರ್ಕಾರನೇ ಆಗಿರಲಿ, ಯಾವುದೇ ಕಾಮನ್ ಪೀಪಲ್ ಆಗಿರಲಿ, ಹಿಂಸಾಚಾರ ಮಾಡೋದು ಡೆಫಿನೆಟ್ಲಿ ತಪ್ಪು. ಅದರಿಂದ ಏನೂ ಔಟ್ಕಮ್ ಇಲ್ಲ. ಇದರಿಂದ ಜೀವಗಳು ಹೋಗ್ತವೆ, ಇದರಿಂದ ಸಮಸ್ಯೆಗಳು ಇನ್ನೂ ಹೆಚ್ಚಾಗ್ತವೆ. ಇಲ್ಲಿ ಯಾರೂ ಕೂಡ ಗೆದ್ದವರು ಅಂತ ಉಳಿಯೋದೇ ಇಲ್ಲ. ಫಸ್ಟ್ ಆಫ್ ಆಲ್ ಯಾರೂ ಉಳಿಯೋದಿಲ್ಲ, ಎಲ್ಲಿದ್ದು ಗೆಲ್ತಾರೆ. ನೆಕ್ಸ್ಟ್, ಸಂವಾದ. ನಕ್ಸಲ್ ನಾಯಕರ ಜೊತೆಗೆ ಸರ್ಕಾರ ಅಧಿಕಾರಿಗಳು ಮಾತನಾಡಬೇಕು. ನೀವು ನೋಡಿ, 2012 ವೆನಿಲ್ ಕೃಷ್ಣ ಅನ್ನುವಂಥ ಒಬ್ಬ IAS ಆಫೀಸರ್ ಈ ಮಾಲ್ಕಂಗಿರಿ ಡಿಸ್ಟಿಕ್ ಆಫ್ ಒಡಿಸ್ಸಾ, ಓಕೆ, ಒಡಿಸ್ಸಾದೊಳಗೆ ಒಂದು ಡಿಸ್ಟಿಕ್ ಬರುತ್ತೆ ಫ್ರೆಂಡ್ಸ್. ಆ ಒಂದು ಡಿಸ್ಟಿಕ್ ಕಲೆಕ್ಟರ್ ಅಲ್ಲಿನ ಕಾಡು ಜನರಿಗೆ ಒಯ್ದುಬಿಟ್ಟು ರೇಷನ್ಗಳನ್ನು ಮನೆ ಮನೆಗೆ ಕೊಡಲಿಕ್ಕೆ ಟ್ರೈ ಮಾಡಿದರು, ಹಂಚಲಿಕ್ಕೆ ಟ್ರೈ ಮಾಡಿದರು. ಅವರೇ ಹೋಗಿ ರೇಷನ್ ಹಂಚಲಿಕ್ಕೆ ಪ್ರಯತ್ನ ಮಾಡಿದರು. ಯಾಕೆ? ಇವತ್ತು ನಕ್ಸಲಿಸಮ್ ಹೆಚ್ಚಿಗೆ ಆಗಲಿಕ್ಕೆ ಕಾಡಿನ ಜನರು ಕೂಡ ಆ ಒಂದು ನಕ್ಸಲರಿಗೆ ಸಹಾಯ ಮಾಡ್ತಿದ್ದಾರೆ. ಸೊ ನಾವು ಅವರಿಗೆ ಫೆಸಿಲಿಟಿನ ಕೊಟ್ಟು ಅವ್ರಿಗೆ ಸಹಾಯ ಮಾಡದೇ ಇರೋ ಹಾಗೆ ಮಾಡಿ, ಅವರು ಸುಮ್ಮನೆ ಕಾಡಿನೊಳಗೆ ಅಲ್ದಾಡದೇ ಇರೋ ಹಾಗೆ ಮಾಡೋಣ ಅಂತೇಳ್ಬಿಟ್ಟು ಇವರು ವಿಚಾರ ಇತ್ತು. ಯಾವಾಗ ಈ ಡಿಸ್ಟಿಕ್ ಕಲೆಕ್ಟರು ರೇಷನ್ ಕೊಡೋಕ್ಕೆ ಕಾಡು ಜನರ ಮನೆಗೆ ಹೋದ್ರು, ಈ ಡಿಸ್ಟಿಕ್ ಕಲೆಕ್ಟರ್ನ ಕಿಡ್ನಾಪ್ ಮಾಡಿದ್ದಾರೆ ಫ್ರೆಂಡ್ಸ್ ನಕ್ಸಲೈಟ್. 21 ದಿನಗಳವರೆಗೆ ಇವರನ್ನು ಅವರ ಅಂಡರ್ ಕಂಟ್ರೋಲಲ್ಲಿ ಇಟ್ಕೊಂಡಿದ್ರು ನಕ್ಸಲೈಟ್. IAS ಆಫೀಸರ್ ಕಿಡ್ನಾಪ್ಡ್. ಓಕೆ, ಏನು ಮಾಡೋಕ್ಕಾಗುತ್ತೆ? ಏನೂ ಮಾಡೋಕ್ಕಾಗಲಿಲ್ಲ ಸರ್ಕಾರದಿಂದ. ಇವ್ರನ್ನ ಹುಡ್ಕಾಡೋಕ್ಕಾಗುತ್ತಾ? ಅಂಥ ದೊಡ್ಡ ದಂಡಕಾರಣ್ಯ ಕಾಡಿನಲ್ಲಿ ಏನೂ ಮಾಡೋಕ್ಕಾಗಲಿಲ್ಲ. ಫೈನಲಿ ಒಂದು ಸಂವಾದದ ಮೂಲಕ ನಕ್ಸಲ್ ನಾಯಕರ ಜೊತೆಗೆ ಮಾತನಾಡೋದ್ರ ಮೂಲಕ ಅವರು IAS ಆಫೀಸರ್ಗೆ ಏನೂ ಪ್ರಾಬ್ಲಮ್ ಮಾಡಿಲ್ಲ, ಕರ್ಕೊಂಡು ಒಯ್ದಿದ್ದಾರೆ.
ಅಲ್ಲಿ ಒಯ್ದಿಟ್ಬಿಟ್ಟು 21 ದಿನ ಆ ರೇಷನ್ ಅಕ್ಕಿ ಇಂದ ಮಾಡಿರುವಂಥ ರೈಸ್ನ ತಿನ್ನಕ್ಕೆ ಹೇಳಿದ್ದಾರೆ. ಆ್ಯಂಡ್ ಅವ್ರೇನು ತಿಂತಾರೆ ಅದನ್ನೇ ಇವರಿಗೆ ಕೊಟ್ಟಿದ್ದಾರೆ ಫ್ರೆಂಡ್ಸ್. ದ್ಯಾಟ್ ವಾಸ್ ವೆರಿ ಡಿಫಿಕಲ್ಟ್ ಆಗಿರಬಹುದು ಅವರಿಗೆ. ಆದರೆ ಅವರು ಈವನ್ ವೆನಿಲ್ ಕೃಷ್ಣ ಹೇಳಿದಂಗೆ ನನಗೆ ಅವರು ಏನೂ ಮಾಡಿಲ್ಲ, ಅವರಿಂದ ನನಗೆ ಏನೂ ತೊಂದರೆ ಆಗಿಲ್ಲ, ದೇ ಆರ್ ಗುಡ್ ಪೀಪಲ್ ಓನ್ಲಿ. ಬಟ್ ನಾವು ಮಾಡ್ತಾ ಇರುವಂಥ ಅಭಿವೃದ್ಧಿ ಕಾರ್ಯಕ್ರಮಗಳು ಅಥವಾ ಯೋಜನೆಗಳು ಅವರಿಗೆ ಮುಟ್ತಾ ಇರೋದ್ರಿಂದ ಸೊ ಅವರು ಬೇರೆ ದಾರಿನ ಹಿಡಿದಿದ್ದಾರೆ. ಅದಕ್ಕೆ ನಾವು ಒಂದು ಏನಾದರೂ ಸೊಲ್ಯೂಷನ್ ತರಬೇಕು ಅಂತ ಹೇಳಿದರು. ಬಟ್ ಹಂಗೆ ಯಾರು ವಿಚಾರ ಮಾಡ್ತಾರೆ ಅವರಿಗೆ ಸರ್ಕಾರದಿಂದ ಸಪೋರ್ಟ್ ಸಿಗೋದಿಲ್ಲ, ಹಾಗಾಗಿ ಮುಂದುವರೆದಿದೆ. ಇನ್ನು ಉದ್ಯೋಗವನ್ನು ಹೆಚ್ಚಿಗೆ ಮಾಡಬೇಕು, ಉದ್ಯೋಗಗಳನ್ನು ಸೃಷ್ಟಿಸುವ ಅವಶ್ಯಕತೆ ಇದೆ ಫ್ರೆಂಡ್ಸ್. ನಮ್ಮ ದೇಶದೊಳಗೆ ದಿಸ್ ಇಸ್ ದ ಬಿಗ್ ಪ್ರಾಬ್ಲಮ್. ಇವತ್ತು ಅನ್ಎಂಪ್ಲಾಯ್ಮೆಂಟ್ ರೇಟ್ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಇರೋದ್ರಿಂದ ಅನೇಕ ಯುವಕರು ಇಂಥ ಆ್ಯಂಟಿ ಸೋಷಿಯಲ್ ಆ್ಯಕ್ಟಿವಿಟೀಸಲ್ಲಿ ಭಾಗಿಯಾಗ್ತಾ ಇರೋದನ್ನು ಕಾಣ್ತೀವಿ. ನೆಕ್ಸ್ಟ್ ಪುನರ್ವಸತಿ ಮತ್ತು ಈ ಒಂದು ಪುನರ್ವಸತಿ ಕಾರ್ಯಕ್ರಮವನ್ನು ಮಾಡಬೇಕು. ಸರ್ಕಾರ ಪ್ರಾಮಿಸ್ ಮಾಡಿದಾಗೆ ಗಣಿಗಾರಿಕೆ ಪ್ರದೇಶಗಳಲ್ಲಿ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಜನರನ್ನು ಸ್ಥಳಾಂತರ ಮಾಡಬೇಕು ಅಂದರೆ ಇವ್ರು ಏನು ಪ್ರಾಮಿಸ್ ಮಾಡಿರ್ತಾರೋ ಅದಕ್ಕೆ ಇವರು ಸ್ಟಿಕ್ ಆಗಬೇಕು. ಬಟ್ ಭಾಳ ಸರ್ತಿ ಸರ್ಕಾರ ಸ್ಟಿಕ್ ಆಗೋದಿಲ್ಲ. ನಮ್ಮ ದೇಶದ ಇತಿಹಾಸವನ್ನು ನೋಡಿದಾಗ ಯಾವಾಗ ಈ ಪುನರ್ವಸತಿ ಪ್ರಾಮಿಸ್ನ ಸರ್ಕಾರ ಮಾಡಿದೆ ಅವಾಗವಾಗ ಅದನ್ನು ಅವರು ಸ್ಟಿಕ್ ಆಗಿಲ್ಲ. ಇನ್ನು ನೀರಾವರಿ ಪ್ರದೇಶಗಳನ್ನ ಹೆಚ್ಚಿಗೆ ಮಾಡಬೇಕು, ಕೈಗಾರಿಕೆಗಳಲ್ಲಿ ಇವ್ರಿಗೆ ಕೆಲಸ ಕೊಡಬೇಕು ಇತ್ಯಾದಿಗಳಲ್ಲಿ ಸ್ಥಳಾಂತರಗೊಂಡಂಥ ಈ ಕೈಗಾರಿಕೆಗಳನ್ನ ಮಾಡೋದರಲ್ಲಿ ಆಗಿರ್ಬೋದು, ನೀರಾವರಿ ವ್ಯವಸ್ಥೆ ಡ್ಯಾಮ್ ಕಟ್ಟೋದ್ರಿಂದ ಆಗಿರ್ಬೋದು, ಯಾವಾಗ ಸ್ಥಳಾಂತರ ಮಾಡ್ತಾರೆ ಅವ್ರಿಗೆ ಅವ್ರದ್ದೇ ಆದಂಥ ಹಕ್ಕುಗಳನ್ನ ಕೊಡಬೇಕು. ಅವರ ಭೂಮಿಯನ್ನು ಕಿತ್ಕೊಂಡಿದ್ರೆ ಅದನ್ನು ಕೊಡಬೇಕು. ನೋಡಿ, ಫಾರೆಸ್ಟ್ ರೈಟ್ಸ್ ಆ್ಯಕ್ಟ್ ಅಡಿಯೊಳಗೆ ಹೇಳುತ್ತೆ, ಒಂದು ಬುಡಕಟ್ಟು ಕುಟುಂಬವನ್ನು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಸ್ಥಳಾಂತರ ಮಾಡ್ತಿರ್ಬೇಕಾದ್ರೆ ಅವ್ರ ಹೆಸರ ಮೇಲೆ 10 ಎಕರೆ ಜಮೀನು ಅನ್ನೋದೇನಾದರೂ ಇದ್ದರೆ ಅವರಿಗೆ ಅದರ 4 ಪಟ್ಟು ಫೆಸಿಲಿಟಿನ ಕೊಟ್ಟು ಆ ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಅವರನ್ನು ಶಿಫ್ಟ್ ಮಾಡಬೇಕು ಅಂತ ಹೇಳುತ್ತೆ. ಆದರೆ ಸರ್ಕಾರ ಇದನ್ನು ಜಾರಿಗೆ ತಂದಿಲ್ಲ. ಓಕೆ, 4 ಪಟ್ಟು ಎಲ್ಲಿಗೆ ಕೊಡ್ತಾರೋ ಫ್ರೆಂಡ್ಸ್? ಒಂದೇ ಪಟ್ಟು ಅಲ್ಲಿ ಎಷ್ಟು ಇರ್ತದೋ ಅಷ್ಟೇ ಕೊಟ್ಟು ಸರ್ಕಾರ ಇವತ್ತು ಅವ್ರನ್ನ ತರ್ತಾ ಇಲ್ಲ. ಯಾಕೆ ಹೇಳ್ರಿ? ಅದೇ MLA ಅದೇ MP ಗಳಿಗೆ ಅವ್ರ ಕುಟುಂಬನ ರಿಚ್ ಮಾಡಲಿಕ್ಕೆ ಅವ್ರಿಗೆ ತಿನ್ನಲಿಕ್ಕೆ ರೊಕ್ಕ ಸಾಲೋದಿಲ್ಲ. ಇನ್ನು ಕಾಡಿನ ಜನರಿಗೆ ಎಲ್ಲಿ ಕೊಡ್ತಾರೆ? ಕಾಡಿನ ಜನ ಕೇಳೋದು ಇಲ್ಲ. ಓಕೆ, ಅದರಿಂದನೇ ಈ ದೇಶದ ಪ್ರತಿಯೊಬ್ಬ MLA MP ಗಳು ಸಾವಿರಾರು ಕೋಟಿ ರೂಪಾಯಿ ಒಡೆಯರಾಗ್ತಿದ್ದಾರೆ. ನೀವೆಲ್ಲರೂ ಕೂಡ 1,500 ರೂಪಾಯಿ ಕುಕ್ಕರ್ ಮಿಕ್ಸರ್ ಸಾರಿಗಾಗಿ ಓಟ್ ಹಾಕಿ ಆರಾಮಾಗಿ ಕೊಡ್ತಿದ್ದೀರಾ. ಒಂದು ಕಡೆ ಯಾರು ರೆವಲ್ಯೂಷನರಿ ಇದ್ದಾರೆ, ಯಾರು ವಿಚಾರಗಳು ಬೇರೆ ಇದ್ದಾವೆ, ಅವ್ರು ಸರ್ಕಾರದ ವಿರುದ್ಧ ಹೋರಾಡಕ್ಕೆ ಹೋಗಿ ಈ ಥರ ಸಾಯ್ತಿದ್ದಾರೆ, ಎನ್ಕೌಂಟರ್ ಆಗ್ತಿದ್ದಾರೆ. ನೀವು ಮಾತ್ರ ಯಾರಾದರೂ ಏನಾದರೂ ಮಾಡ್ಕೊಳ್ಳಿ, ನಾನಂತೂ ಊಟ ಮಾಡಿ ಮಲ್ಕೋತೀನಿ ಅಂತ ಹೇಳ್ತಿರ್ತೀರ. ಭಾಳ ಜನ ಹಿಂಗಿರುವಾಗ ಅನ್ಯಾಯಗಳು ಎಲ್ಲಿ ನಿಲ್ತವೆ? ಅನ್ಯಾಯಗಳು ಮುಂದುವರಿತಿದ್ದಾವೆ. ಅಸಮಾನತೆಯನ್ನು ತೊಡೆದು ಹಾಕಬೇಕು. ಹೆಂಗೆ? ಆರ್ಥಿಕ ಒಂದು ಅಭಿವೃದ್ಧಿ ಏನಾಗ್ತಿದೆಯಲ್ಲ ಅದರ ಒಂದು ಫ್ರೂಟ್ಸ್, ಅದರ ಒಂದು ಫೆಸಿಲಿಟಿ ಎಲ್ಲರಿಗೂ ಸಿಗುವಂಗೆ ಇರಬೇಕು. ದ ಫ್ರೂಟ್ಸ್ ಆಫ್ ಡೆವಲಪ್ಮೆಂಟ್ ಶುಡ್ ರೀಚ್ ನೂಕ್ ಆ್ಯಂಡ್ ಕಾರ್ನರ್ ಆಫ್ ದಿ ಕಂಟ್ರಿ. ಸೊ ಹೀಗಾಗಿ ನಕ್ಸಲಿಸಮ್ ಅನ್ನು ತೆಗೆದು ಹಾಕಲಿಕ್ಕೆ ಅಸಮಾನತೆಯನ್ನು ತೊಡೆದು ಹಾಕಬೇಕು. ಅಸಮಾನತೆ ಅನ್ನುವಂಥ ಒಂದು ಪದಾನೇ ಕೇಳಿದರೆ ನನಗೆ ಶಾಕ್ ಆಗುತ್ತೆ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ಕಾನೂನು ಜಾರಿ ಏಜೆನ್ಸಿಗಳು ಆಧುನೀಕರಿಸಬೇಕು. ಕಾನೂನು ಜಾರಿ ಏಜೆನ್ಸಿಗಳು ಅಂದರೆ ನಮ್ಮ ಪೊಲೀಸ್ ಆಗಿರ್ಬೋದು, ಮಿಲಿಟ್ರಿಯವರಾಗಿರ್ಬೋದು, ಕಾಡಿನ ಜನರಾಗಿ ಟ್ರೀಟ್ ಮಾಡಬೇಕು, ಸೆನ್ಸಿಟಿವ್ ಮಾಡಬೇಕು ಅವರನ್ನು. ಅದನ್ನು ಬಿಟ್ಟು ಅವ್ರ ಕಂಡಲ್ಲಿ ಹೊಡೆಯೋದಾಗಲಿ, ಅವ್ರ ಮೇಲೆ ಅಟ್ಯಾಕ್ ಮಾಡೋದ್ರಿಂದ ಯಾವುದೇ ರೀತಿಯಾದಂಥ ಒಂದು ಸೊಲ್ಯೂಷನ್ ನಮಗೆ ಸಿಗೋದಿಲ್ಲ ಫ್ರೆಂಡ್ಸ್. ಸೊ ಹಾಗಾಗಿ ಈ ಕಾನೂನು ಜಾರಿಗೆ ತರುವಂಥ ಏಜೆನ್ಸಿಗಳು ಸೆನ್ಸಿಟಿವ್ ಟ್ರೈನಿಂಗ್ ಕೊಡುವಂಥ ಅವಶ್ಯಕತೆ ಇದೆ ಇವತ್ತು. ಆ್ಯಂಡ್ ಶಾಂತಿಯಿಂದ ಮಾತ್ರ ನಾವು ಈ ಸಮಸ್ಯೆಯನ್ನು ಬಗೆಹರಿಸ್ಬೋದು. ಈಗ ಲಾಸ್ಟ್, ಓಕೆ, ನೋಡಿ, ನಕ್ಸಲಿನ್ ವಿರುದ್ಧದ ಈ ಒಂದು ಸರ್ಕಾರ ಏನೇನು ಧೋರಣೆ ಮಾಡಿದೆ ಇದನ್ನೆಲ್ಲ ನಾನು ನಿಮಗೆ ಹೇಳಿದ್ದೀನಿ. ನೆಕ್ಸ್ಟ್ ಈಗ ಕನ್ಕ್ಲೂಷನ್ಗೆ ಬಂದಿದ್ದೀನಿ ಫ್ರೆಂಡ್ಸ್. ನೋಡಿ, ಕನ್ಕ್ಲೂಷನ್ ನೀವು ಯಾವ ಥರ ಮಾಡ್ಬೋದು? ಅಭಿವೃದ್ಧಿ ಮತ್ತು ಭದ್ರತೆಗೆ ಸಂಬಂಧಿಸಿದ ಮಧ್ಯಸ್ಥಿಕೆಗಳ ಮೇಲೆ ಕೇಂದ್ರೀಕರಿಸುವ ಸಮಗ್ರ ವಿಧಾನದ ಮೂಲಕ, ಅಂದರೆ ಆ ಒಂದು ಪ್ರದೇಶಗಳನ್ನು ಅಭಿವೃದ್ಧಿಪಡಿಸುವುದರ ಮೂಲಕ ಮತ್ತು ಅವರನ್ನು ಆತ್ಮವಿಶ್ವಾಸಕ್ಕೆ ತೆಗೆದುಕೊಳ್ಳುವುದರ ಮೂಲಕ ಲೆಫ್ಟ್ ವಿಂಗ್ ಎಕ್ಸ್ಟ್ರೀಮಿಸಮ್ ಅಂತ ಏನು ಕರಿತೀವಿ ನಾವು, ಈ ಒಂದು ಎಡಪಂಥೀಯ ಒಂದು ವಿಚಾರಗಳು ಅಂತ ಏನು ಕರಿತೀವಿ, ಈ ಸಮಸ್ಯೆಯನ್ನು ಯಶಸ್ವಿಯಾಗಿ ನಿಭಾಯಿಸಬಹುದು. ಹಿಂಸಾಚಾರವನ್ನು ತ್ಯಜಿಸಲು ಮುಖ್ಯವಾಹಿನಿಗೆ ಬರಲು
ಇದು ಬಹಳ ಇಂಪಾರ್ಟೆಂಟ್ ಮುಖ್ಯವಾಹಿನಿಗೆ ಬರಲು. ನೋಡಿ, ಒಬ್ಬರು ಹೇಳ್ತಾ ಇದ್ರು, ಕನ್ಯಾಕುಮಾರಿ ಅನ್ನುವಂಥ ಒಬ್ಳು ಹುಡುಗಿ ಮುಖ್ಯವಾಹಿನಿಗೆ ಬರಬೇಕು, ನಕ್ಸಲಿಸಮ್ ಬಿಟ್ಟು ಬರಬೇಕು ಅಂತ ಬಂದಾಗ ಕರ್ನಾಟಕ ಸರ್ಕಾರದವರು ಅವಳನ್ನ ಅರೆಸ್ಟ್ ಮಾಡಿ ಇವತ್ತಿನವರೆಗೂ ಪರಪ್ಪನ ಅಗ್ರಹಾರದೊಳಗೆ ಇಟ್ಟಿದ್ದಾರಂತೆ. ಸೊ ಇಟ್ಸ್ ಬೀನ್ ಮೋರ್ ದೆನ್ 10 years ಏನೋ ಆಯಿತು ಅವರು ಒಂದು ಜೈಲೊಳಗಿದ್ದಾರೆ. ಮುಖ್ಯವಾಹಿನಿಗೆ ಬಂದಾಗ ಹಿಂಗೂ ಮಾಡಿದ್ದಾರೆ ಸರ್ಕಾರದವರು ಅನ್ನುವಂಥ ಕೆಲವೊಂದು ವಾದಗಳು ಕೇಳಿ ಬರ್ತಾ ಇದ್ದಾವೆ. ಆ್ಯಂಡ್ ಜಸ್ಟ್ ಸಿ ಗೈಸ್, 21ನೇ ಶತಮಾನದ ಭಾರತ ಸಾಮಾಜಿಕ, ಆರ್ಥಿಕ, ರಾಜಕೀಯ ಡೈನಾಮಿಕ್ಸ್ಗಳ ಆಕಾಂಕ್ಷೆಗಳನ್ನು ಮಾವೋವಾದಿಗಳು ವಿಶ್ವ ದೃಷ್ಟಿಕೋನದಿಂದ ಒಂದು ದೂರು ಉಳಿದಿದ್ದಾರೆ. ಇವತ್ತು ನಾವು ಹೊಸ ಭಾರತ ಮಾಡಬೇಕು, ವಿಕಸಿತ ಭಾರತ ಮಾಡಬೇಕು ನಮ್ಮ ದೇಶವನ್ನು ಅಂತಿದ್ದೀವಿ. ಸೊ ಹಾಗಾಗಿ ಈ ವಿಕಸಿತ ಭಾರತದೊಳಗೆ ಪ್ರತಿಯೊಬ್ಬರು ಪಾರ್ಟ್ನ ತಗೋಬೇಕು. ಅದರೊಳಗೆ ನಕ್ಸಲರನ್ನ ಅವರ ಒಂದು ವೈಲೆನ್ಸನ್ನು ಬಿಟ್ಟು ಮುನ್ನೆಲೆಗೆ ಬರಬೇಕು. ಓಕೆ, ಮುಖ್ಯ ವಾಹಿನಿಗೆ ಅವ್ರನ್ನ ಕರೆತರಲಿಕ್ಕೆ ಸರ್ಕಾರ ಎಲ್ಲ ಪ್ರಯತ್ನವನ್ನು ಮಾಡಬೇಕು. ಸಾಮಾನ್ಯವಾಗಿ ಆಂತರಿಕ ಅರಣ್ಯ ಪ್ರದೇಶಗಳಲ್ಲಿ ವಾಸಿಸುವ ಮುಗ್ಧ ಆದಿವಾಸಿಗಳು ನಕ್ಸಲ್ ಬೆದರಿಕೆಗೆ ಇವತ್ತು ಬಲಿಯಾಗ್ತಿದ್ದಾರೆ. ಆ್ಯಂಡ್ ಭಾಳ ಜನ ಈ ನಕ್ಸಲರಿಗೆ ಊಟ ಬೇಕು ಅಂತ ಬಂದಿರ್ತಾರೆ, ಅವ್ರು ಊಟ ಕೊಟ್ಟಿದ್ದಕ್ಕೆ ಅರೆಸ್ಟ್ ಮಾಡ್ತಿದ್ದಾರೆ. ನೋಡಿ, ಅವ್ರ ಹತ್ರ ವೆಪನ್ಸ್ ಇದ್ದಾಗ ಆ ಒಂದು ಗಂಡ ಹೆಂಡತಿ ಕಾಡೊಳಗಿರ್ತಾರೆ, ಇಬ್ಬರೇ ವಯಸ್ಸಾದವ್ರು ಇರ್ತಾರೆ, ಅವ್ರ ಹತ್ರ ಏನು ಆಪ್ಷನ್ಸ್ ಇದ್ದಾವೆ? ಸರ್ಕಾರ ಇದನ್ನೆಲ್ಲ ಪರಿಗಣಿಸಿ ಅದ್ರ ಮೇಲೆ ಅವರು ಆ್ಯಕ್ಷನ್ ತಗೋಬೇಕು. ಇಲ್ಲಾಂದರೆ ಅಲ್ಲಿ ಸೆಕ್ಯೂರಿಟಿನ ಇನ್ಕ್ರೀಸ್ ಮಾಡಬೇಕು. ಫಸ್ಟ್ ಆಫ್ ಆಲ್ ಅಲ್ಲಿ ಅಡ್ಡಾಡಕ್ಕೆ ಸೆಕ್ಯೂರಿಟಿ ಫೋರ್ಸ್ಗಳೇ ಅಡ್ಡಾಡಕ್ಕೆ ರೋಡ್ ಇಲ್ಲ, ಇನ್ನು ಬೇರೆಯವ್ರು ಅಡ್ಡಾಡಕ್ಕೆ ಎಲ್ಲಿರ್ತವೆ ಫ್ರೆಂಡ್ಸ್? ಹೀಗೆ ಮುಖ್ಯ ವಾಹಿನಿಗೆ ಅವ್ರನ್ನ ಕರ್ಕೊಂಬರೋದ್ರ ಮೂಲಕ, ಸೊ ಅಳಿವಿನಂಚಿನಲ್ಲಿರುವಂಥ ಈ ಜನರನ್ನು ಸಂರಕ್ಷಣೆ ಮಾಡೋದ್ರ ಮೂಲಕ, ಅವರ ಜೀವನವನ್ನು ಸುಧಾರಣೆ ಮಾಡೋದ್ರ ಮೂಲಕ ಈ ನಕ್ಸಲಿಸಮ್ ಅನ್ನುವಂಥ ಒಂದು ಸಮಸ್ಯೆ ಏನಿದೆ ಇದನ್ನು ನಾವು ಬುಡ ಸಮೇತ ಕಿತ್ತು ಹಾಕ್ಬೋದೇ ಹೊರತು ಅವ್ರನ್ನ ಕೊಲ್ಲುವುದರ ಮೂಲಕ ಅಲ್ಲ. ಕೊಂದರೆ ನನಗನ್ಸುತ್ತೆ ಕೊಲ್ಲೋದು ಸೊಲ್ಯೂಷನ್ ಅಲ್ಲ. ಓಕೆ, ದ್ಯಾಟ್ಸ್ ವೆರಿ ಡೇಂಜರಸ್ ಅಂತ ಅನಿಸುತ್ತೆ. ಈ ಕೊಲ್ಲಕ್ಕೆ ಹೋದಂಥ ಎಷ್ಟೋ ಜನ ಪೊಲೀಸು ಮತ್ತು ಮಿಲಿಟರಿ ಫೋರ್ಸಸ್ಗಳು ಕೂಡ ತಮ್ಮ ಜೀವವನ್ನು ತ್ಯಾಗ ಮಾಡ್ತಿದ್ದಾರೆ ಫ್ರೆಂಡ್ಸ್. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಓಕೆ, ಈ ಒಂದು ನಕ್ಸಲಿಸಮ್ನ ನಾನು ಕಂಪ್ಲೀಟಾಗಿ ಹೇಳಿದ್ದೀನಿ. ಅಫ್ಕೋರ್ಸ್ ಈ ವಿಡಿಯೋ ದೊಡ್ಡದಿರುತ್ತೆ, ವಿಡಿಯೋನೂ ಲಾಂಗ್ ಆಗಿದೆ, ಬಟ್ ಫಾರ್ ಮೀ ಇಟ್ ಡಸಂಟ್ ಮ್ಯಾಟರ್ ಗೈಸ್. ನನಗೆ ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗಿದೆಯಾ? ಹೆಂಗೆ ಪ್ರಬಂಧವನ್ನು ಡೆವಲಪ್ ಮಾಡಬೇಕು ಅನ್ನೋದು ತಿಳಿದಿದೆಯಾ? ಯಾರ್ದಾದ್ರೂ ಇಂಥ ಕ್ವಶನ್ ಇರುತ್ತೆ, ಸರ್ ನಾವು 600 ವರ್ಡ್ಸ್ಗೆ ಎಸ್ಸೆ ಬರಿಬೇಕು, ನೀವು ನೋಡಿದ್ರೆ 1200 ವರ್ಡ್ಸಿಂದ ಹೇಳಿರಲ್ರಿ, ಏನು ಮಾಡ್ಬೇಕ್ರಿ ಅಂತ ನೀವು ಯಾರ್ದಾದ್ರೂ ಪ್ರಶ್ನೆ ಇತ್ತು ಅಂದರೆ ನಿಮಗೆ ಕೈ ಮುಗಿತೀನಿ. ನೀವು 600 ಪದಗಳನ್ನ ಯಾರು ಹೇಳ್ತಾರೆ ಅವ್ರದ್ದು ಕೇಳ್ರಿ. ನಾನು ಹೇಳ್ತಾ ಇದ್ದೀನಿ, ನೀವು ಜ್ಞಾನದಗೋಸ್ಕರ ಓದಿ, ಜ್ಞಾನದಗೋಸ್ಕರ ಒಂದು ವಿಷಯವನ್ನು ಡೀಟೇಲ್ ಆಗಿ ತಿಳ್ಕೊಳ್ರಿ. ಅಂದಾಗ ಮಾತ್ರ ಕಾಂಪಿಟೇಟಿವ್ ಎಕ್ಸಾಮ್ ಪಾಸ್ ಆಗ್ತೀರಿ, ನಾಳೆ ಜೀವನದೊಳಗೂ ಉದ್ಧಾರ ಆಗ್ತೀರಿ. ಎಷ್ಟು ಬೇಕೋ ಅಷ್ಟೇ, ಯಾರು ಹೇಳಿದರೆ ಎಷ್ಟು ಬೇಕೋ ಅಷ್ಟೇ. ನಾನೇನಾದರೂ 600 ಪದಗಳಲ್ಲೇ ನಿಮಗೆ ಪ್ರಬಂಧವನ್ನು ಹೇಳಿದರೆ ನೀವು ಹೋಗಿ ಎಕ್ಸಾಮ್ನಾಗ 200 ಪದದೊಳಗೆ ಬರೀತೀರಿ. ಅದು ಎದಕ್ಕೆ ಉಪಯೋಗ ನಿಮಗೆ? ನನ್ನ ಯಾವುದೇ ಎಸ್ಸೆ ವಿಡಿಯೋಗಳು 1 hour 1.5 hourಕ್ಕಿಂತನೂ ಕಡಿಮೆ ಇಲ್ಲ. ಇಷ್ಟು ಒಂದು ಟೈಮ್ನ ಒಂದು ವಿಷಯನ ಹೇಳೋದು ಅಷ್ಟು ಈಜಿ ಅಂತ ಅಂದ್ಕೊಂಡಿದ್ದೀರಾ? ಏನೇನೆಲ್ಲ ವಿಷಯಗಳನ್ನ ನಾನು ಕವರ್ ಮಾಡಿದ್ದೀನಿ, ಮತ್ತು ನಿಮಗೆ ಫ್ರೀ ಆಫ್ ಕಾಸ್ಟ್ ಒಳಗೆ ಪ್ರೊವೈಡ್ ಕೂಡ ಮಾಡ್ತಿದ್ದೀನಿ. ಆ್ಯಂಡ್ ದೇರ್ ಈಸ್ ಎ ಲಿಮಿಟೇಷನ್ ಗೈಸ್, ದೇರ್ ಶುಡ್ ಬಿ ಎ ಲಿಮಿಟ್. ನಿಮ್ಮ ಎಕ್ಸ್ಪೆಕ್ಟೇಷನ್ಗೂ ಒಂದು ಲಿಮಿಟ್ ಇರಬೇಕು. ಸುಮ್ಮನೆ ಕೂತ್ಕೊಂಡು ಕೇಳ್ರಿ, ತಿಳ್ಕೊಳ್ರಿ, ಅರ್ಥ ಮಾಡ್ಕೊಳ್ರಿ. ಈ ಒಂದು ಸಮಸ್ಯೆಗೆ ನಾವು ಕೂಡ ಕಾರಣ ಇದ್ದೀವಿ, ಹೆಂಗೆ ಅಂತ ವಿಚಾರ ಮಾಡಿರಿ. ನಾನು ಹೇಳ್ತಾ ಇದ್ದೀನಿ. ಓಕೆ, ಆ್ಯಂಡ್ ಆ ಥರ ಬದುಕಬೇಕೇ ಹೊರತು ಯಾರ್ದೇನಾದರೂ ನನಗೇನಂಥೇಳಿ ಬದುಕೋದ್ರೊಳಗೆ ಅರ್ಥ ಇಲ್ಲ. ನೋಡಿ, ನಿಮಗೆ ಇನ್ನೊಂದು ಹೇಳಬೇಕು, ಯಾರ್ಯಾರೆಲ್ಲ ಪ್ರಬಂಧ ಪುಸ್ತಕವನ್ನು ಇನ್ನೂ ತಗೊಂಡಿಲ್ಲ, 50 ಪ್ರಬಂಧ ಪುಸ್ತಕಗಳು, ನಾನು ಈ ಒಂದೊಂದು ವಿಷಯನೂ ಕೂಡ ನಿಮಗೆ ಹೆಂಗೆ ಡೀಟೇಲ್ಡ್ ಆಗಿ ಹೇಳಿದ್ದೀನಿ. ಇಂಥವೇ 50 ಪ್ರಬಂಧಗಳಿರುವಂಥ ಒಂದು ಪುಸ್ತಕ ಇದೆ. ಸೊ ಇಲ್ಲಿ ನಿಮಗೆ ಪ್ರಬಂಧ ರಚನೆ ಬಗ್ಗೆ ಸಂಪೂರ್ಣ ಮಾಹಿತಿ ಇದೆ. ನೈತಿಕತೆ ಆಧಾರದ ಮೇಲೆ ಪ್ರಬಂಧಗಳು ಮೊದಲ ಬಾರಿಗೆ ಒಂದು ಪುಸ್ತಕದೊಳಗೆ ಸಿಗ್ತವೆ ಅಂದರೆ ಅದು ನಮ್ಮ ಪುಸ್ತಕ ಆಗಿದೆ. ಆ್ಯಂಡ್ ಕಳೆದ ವರ್ಷದ ಒಂದು ಪ್ರಶ್ನೆ ಪತ್ರಿಕೆ ಇದ್ದಾವೆ. ಪ್ರಚಲಿತ ಘಟನೆ ಮತ್ತು ಸಾಂಪ್ರದಾಯಿಕ ವಿಷಯಗಳ ಮೇಲೆ ಪ್ರಬಂಧವನ್ನು ಇಲ್ಲಿ ನಿಮಗೆ ಸಿಗುತ್ತವೆ ಫ್ರೆಂಡ್ಸ್. ಪೇಪರ್ 1 ಕೂಡ ಆದಷ್ಟು ಬೇಗ ನಾನು ನಿಮಗೆ ಕೋರ್ಸ್ನ ಲಾಂಚ್ ಮಾಡ್ತೀನಿ. ಟೈಮ್ ಹಿಡಿಯುತ್ತೆ, ವೇಟ್ ಫಾರ್ ಸಮ್ ಟೈಮ್. ನಾನು ಮಾಡೋದನ್ನು ಪರ್ಫೆಕ್ಟ್ ಮಾಡಬೇಕು ಅಂತ ಸುಮ್ಮನೆ ಏನೋ ಒಂದು ಓಡ್ ಹೊಡೆದು ನಿಮ್ಮ ಕಡೆಯಿಂದ ದುಡ್ಡು ಕಿತ್ಕೊಳ್ಳೋದಲ್ಲ. ಸೊ ಓಕೆ, ಪುಸ್ತಕ ಯಾರಿಗೆ ಬೇಕೋ ಅವರು ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿರಿ. 7892086178 ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡೋದ್ರ ಮೂಲಕ ನಿಮ್ಮ ಒಂದು ಫೋನ್ ನಂಬರ್ನ ನನಗೆ ಕಳಿಸಿದರೆ ನಾವು ಮನೆ ಬಾಗಿಲಿಗೆ ಪುಸ್ತಕವನ್ನು ಪೋಸ್ಟ್ ಮುಖಾಂತರ ಕಳಿಸ್ತೀವಿ. 7892086178
ಓಕೆ, ಈ ನಂಬರ್ಗೆ ನೀವು ಕಳಿಸ್ಬೋದು. ನಿಮಗೆ ಡೆಫಿನೆಟ್ಲಿ ಈ ಪುಸ್ತಕ KAS IAS PSI ಯಾವುದಾದ್ರೂ ಬರೀರಿ ಎಕ್ಸಾಮ್ನ, ನಿಮಗೆ ಉಪಯೋಗ ಆಗುತ್ತೆ. ಈವನ್ PDO ಕಡ್ಡಾಯ ಕನ್ನಡ ಬರೀಲಿಕ್ಕೂ ಕೂಡ ನಿಮಗೆ ಉಪಯೋಗ ಆಗುತ್ತೆ. 33% ಮೀಸಲಾತಿ, ಒಂದು ದೇಶ ಒಂದು ಚುನಾವಣೆ, ಏಕರೂಪ ನಾಗರಿಕ ಸಂಹಿತೆ, ವಿಕಸಿತ ಭಾರತ, ಭಾರತದಲ್ಲಿ ಕ್ರಿಮಿನಲ್ ಕಾನೂನುಗಳು, ವಾಟ್ ನಾಟ್. ಓಕೆ, ಇಂಥವು 50 ಪ್ರಬಂಧಗಳು ನಿಮಗೆ ಸಿಗ್ತವೆ. ಆ್ಯಂಡ್ ಯು ಜಸ್ಟ್ ರೀಡ್ ಇಟ್. ಇದನ್ನು ತೊಗೊಂಡು ನೀವು ಒಂದು ಸರ್ತಿ ಓದ್ರಿ. ನಿಮಗೆ ಇನ್ ಜನರಲ್ ಆಗಿ ನೀವು ಎಕ್ಸಾಮ್ ಬರೆಯೋದಿಲ್ಲ ಅಂದರೂ ಕೂಡ ನಿಮಗೆ ಈ ಪುಸ್ತಕ ಒಂದು ಹೊಸ ನಾಲೆಜನ್ನು ಕೊಡುತ್ತೆ, ಒಂದು ಹೊಸ ದಿಕ್ಕನ್ನು ತೋರಿಸುತ್ತೆ, ಒಂದು ಹೊಸ ವಿಚಾರಗಳನ್ನು ನಿಮಗೆ ತಿಳಿಸ್ಕೊಡ್ತದೆ ಫ್ರೆಂಡ್ಸ್. ಸೊ ಹಾಗಾಗಿ ಈ ಪುಸ್ತಕದ ಉಪಯೋಗವನ್ನು ತಗೊಳ್ರಿ. ಅತಿ ಹೆಚ್ಚು ಜನ ಪುಸ್ತಕ ಉಪಯೋಗ ತೊಗೊಂಡಿದ್ದಾರೆ. ಆ್ಯಂಡ್ 40+ ಅದೆಷ್ಟೋ ವಿದ್ಯಾರ್ಥಿಗಳು ಮಾರ್ಕ್ಸ್ನ ಕೂಡ ಸ್ಕೋರ್ ಮಾಡಿದ್ದಾರೆ ಪೇಪರ್ 1ಅಲ್ಲಿ. ಆ್ಯಂಡ್ ಡೆಫಿನೆಟ್ಲಿ ನಾನು ಅದರೊಳಗೆ ಕೆಲವೊಬ್ಬರು ಇಂಟರ್ವ್ಯೂಗಳನ್ನು ಕೂಡ ನಾನು ಮಾಡ್ತೀನಿ. ಓಕೆ, 7892086178 ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡೋದ್ರ ಮೂಲಕ ನೀವು ಈ ಪುಸ್ತಕವನ್ನು ತೆಗೆದುಕೊಳ್ಬೋದು ಫ್ರೆಂಡ್ಸ್. ಐ ಹೋಪ್ ಯು ಎಂಜಾಯ್ಡ್ ದ ಕ್ಲಾಸ್ ಅಂತ ನಾನು ಅನ್ಕೋತೀನಿ. ಎಂಜಾಯ್ ಮಾಡಬೇಕು ಫ್ರೆಂಡ್ಸ್. ನೀವು ಬೈಪಟ್ ಹಾಕಬಾರ್ದು, ಹೋಗಿ ಆರಾಮಾಗಿ ಇದನ್ನು ಕೇಳಿದ್ದನ್ನು ಬರೆಯೋ ಹಾಗೆ ಇರಬೇಕು. ಒಂದು ಕ್ಲಾಸ್ ಮುಗಿದ ಮೇಲೆ ನಿಮಗೆ ಬರೆಯುವಂಥ ಎಬಿಲಿಟಿ ಬರಬೇಕು. ನಿಮಗೆ ಬರೆಯುವಂಥ ಎಬಿಲಿಟಿ ಬೇಕು ಅಂತಲೇ ನಾನು ಮಲ್ಟಿಪಲ್ ಡೈಮೆನ್ಷನ್ ಮೇಲೆ ಈ ವಿಷಯಗಳನ್ನ ಹೇಳೋದು. ಇದು ಒಂದೇ ಅಲ್ಲ, ನಿಮ್ಗೆ ಯಾರಿಗಾರೆ ಕ್ಲಾಸ್ ಇಷ್ಟ ಆಗಿತ್ತು ಅಂದರೆ ಉಳ್ಕಿದೆಲ್ಲ ಕ್ಲಾಸ್ ನೋಡಿಲ್ಲ ನೀವು, ಅದಕ್ಕೆ ಇದು ಇಷ್ಟ ಆಗೈತೆ, ಉಳ್ಕಿದ್ದೆಲ್ಲನೂ ಹಿಂಗೆ ಹೇಳೀನಿ ನೋಡ್ರಿ ಒಂದು ಸ್ವಲ್ಪ ಅವ್ಕೂರ್ನು. ಸೊ ಇಂಥವು ಕೂರ್ನ ಸ್ವಲ್ಪ ನೋಡುತ್ತ ಬರ್ರಿ, ಬರೀ ಎಂಟರ್ಟೈನ್ಮೆಂಟ್ ಒಳಗೆ ಬಿದ್ದು ಸಾಯ್ಬೇಡ್ರಿ. ಈ ಥರದ ವಿಷಯಗಳಿರುವಂಥ ಡೀಪಾಗಿ ತಿಳ್ಕೊಳ್ಳುವಂಥ, ಸಮಾಜಕ್ಕೆ ಉಪಯೋಗ ಆಗುವಂಥ, ನಿಮಗೆ ಉಪಯೋಗ ಆಗುವಂಥ ವಿಷಯಗಳ ಮೇಲೂ ಕೂಡ ನಿಮ್ಮ ಫೋಕಸ್ ಇರಬೇಕು. ಬಿಕಾಸ್ ನೀವೆಲ್ಲ ಯಂಗ್ಸ್ಟರ್ಸ್ ಇದ್ದೀರಾ. ಈ ದೇಶದ ಭವಿಷ್ಯ ನಿಮ್ಮ ಕೈಯೊಳಗಿದೆ. ನೀವು ಅದನ್ನು ಇನ್ನೂ ಭವಿಷ್ಯವನ್ನು ಉತ್ತಮ ಮಾಡಬೇಕೆ ಹೊರತು ಹಾಳು ಮಾಡಬಾರ್ದು. ಸೊ ಅದಕ್ಕೆ ನಿಮ್ಮ ಒಂದು ಸಹಕಾರ ಅವಶ್ಯಕತೆ ಇದೆ ಫ್ರೆಂಡ್ಸ್. ಸೊ ಇದನ್ನು ನೋಡಿರಿ, ನಿಮ್ಮ ಫ್ರೆಂಡ್ಸ್ ಜೊತೆಗೂ ಕೂಡ ವಿಡಿಯೋ ಶೇರ್ ಮಾಡಿರಿ. ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಹೇಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಬಾಯ್.